ನಮಸ್ಕಾರ ಎಲ್ರಿಗೂ. ಇದರಲ್ಲಿ ನಾವು ಜಾಗ್ರಫಿ ರಿವಿಷನಲ್ಲಿ ಪ್ರಾಪರಾಗಿ ಒಂದು ಕ್ರೊನಾಲಜಿ ಪ್ರಕಾರ ಎಕ್ಸಾಮಿಗೆ ಎಷ್ಟು ಬೇಕು ಅಷ್ಟೇ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಡಿಸ್ಕಸ್ ಮಾಡಿಕೊಂಡು ಹೋಗ್ತಾರೋಣ. ನಾವು ಇದರಲ್ಲಿ ಸೋಲಾರ್ ಸಿಸ್ಟಮಿಂದ ಸ್ಟಾರ್ಟ್ ಮಾಡ್ತೀವಿ, ಆ ಥರ ಎಲ್ಲ ಏನಿಲ್ಲ. ಇಂಪಾರ್ಟೆಂಟ್ ಏನು ಅಂತಂದರೆ ಜಾಗ್ರಫಿನ ಒಂದು ಓವರ್ ಆಲ್ ಕಾನ್ಸೆಪ್ಟಾಗಿ ಅರ್ಥ ಮಾಡ್ಕೊಳ್ಳೋಣ, ಸಪ್ರೇಟ್ ಚಾಪ್ಟರ್ಸ್ಗಳಿಗಿನ. ಇದರಲ್ಲಿ ಫಸ್ಟ್ ಏನು ಮಾಡೋಣ ಅಂತಂದರೆ ನಾವು ಇಂಟೀರಿಯರ್ ಆಫ್ ದ ಅರ್ತೆ ನೋಡ್ಕೊಳ್ಳೋಣ ಫಸ್ಟು. ಯಾಕಂತಂದರೆ ಇಂಟೀರಿಯರ್ ಆಫ್ ದ ಅರ್ತ್ ಮೇಲೆ ಜಾಸ್ತಿ ಕ್ವೆಶನ್ಸ್ ನಮಗೆ ಕೇಳ್ತಾ ಇರ್ತಾರೆ. ಇಂಟೀರಿಯರ್ ಆಫ್ ದ ಅರ್ತಲ್ಲಿ ನಾವು ಕಾಂಪೋಸಿಷನ್ ನೋಡ್ಕೊಳ್ಳೋಣ. ಅದಾದಮೇಲೆ ನಮಗೆ ಬೇರೆ ಬೇರೆ ಥರದ್ದು ಏನೇನು ಲೇಯರ್ಸ್ ಇರುತ್ತೆ ಅರ್ತಿಂದು, ಅದ್ರ ಮಧ್ಯದಲ್ಲಿರುವಂಥ ಡಿಸ್ಕಂಟಿನ್ಯೂಟಿ ಮತ್ತು ಅವುಗಳ ಕಾಂಪೋಸಿಷನ್ ನೋಡ್ಕೊಳ್ಳೋಣ. ಇಂಟೀರಿಯರ್ ಆಫ್ ದ ಅರ್ತ್ ಆದಮೇಲೆ ನಾವು ಇಂಪಾರ್ಟೆಂಟು ಬಂದ್ಬಿಟ್ಟು ನಮಗೆ ಕಾಂಪೋಸಿಷನಿನ ಒಂದು ಟೇಬಲ್ ಇರುತ್ತೆ, ಕಾಂಪೋಸಿಷನ್ ಆಫ್ ಅರ್ತ್. ಅದಕ್ಕೆ ಒಂದು ನಿಮೋನಿಕ್ ಇದೆ, ಆ ನಿಮೋನಿಕ್ಕೂ ಕೂಡ ಇದರಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋಣ. ಅದಾದ ತಕ್ಷಣ ನಾವು ನೆಕ್ಸ್ಟ್ ನೋಡ್ಕೊಳ್ಳೋಂಥ ಚಾಪ್ಟರ್ ಬಂದ್ಬಿಟ್ಟು ವಾಲ್ಕ್ಯಾನಿಸಮ್ಮು ತುಂಬ ಇಂಪಾರ್ಟೆಂಟು. ವಾಲ್ಕ್ಯಾನಿಸಮ್ ನೋಡ್ತಾ ಅದ್ರ ಜೊತೆಗೆ ಬೇರೆ ಬೇರೆ ಟೈಪ್ಸ್ ಮತ್ತು ಲ್ಯಾಂಡ್ ಫಾರ್ಮ್ಸ್ ಏನು ಫಾರ್ಮ್ ಮಾಡಿರುತ್ತಲ್ಲ ವಾಲ್ಕ್ಯಾನೋಸು, ಅವನ್ನ ನೋಡ್ಕೊಳ್ಳೋಣ ನಾವು. ಇದು ಟೈಪ್ಸು ಮತ್ತು ಲ್ಯಾಂಡ್ ಫಾರ್ಮ್ಸ್ಗಳನ್ನ ನೋಡ್ಕೊಳ್ಳೋಣ. ಅದಾದಮೇಲೆ ನಮಗೆ ಇಂಪಾರ್ಟೆಂಟು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಪ್ಲೇಟ್ ಟೆಕ್ಟಾನಿಕ್ಸು. ಅದಾದಮೇಲೆ ನಮಗೆ ಸಿ ಫ್ಲೋರ್ ಸ್ಪ್ರೆಡ್ಡಿಂಗು ಇವುಗಳ ಬಗ್ಗೆ ಎಲ್ಲದು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಪಾಯಿಂಟ್ಸ್ನ ನಾವು ನೋಡ್ಕೊಂಡು ಹೋಗ್ತಾರಣ. ಎಲ್ಲದೂ ಕೂಡ ಡೈಗ್ರಾಮ್ ರೀತಿಯಲ್ಲೇ ನೋಡ್ಕೊಳ್ಳೋಣ, ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ. ಅದಾದಮೇಲೆ ಓಷನ್ ಫ್ಲೋರ್ ಬಗ್ಗೆ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ. ಯಾವುದ್ಯಾವುದು ಲ್ಯಾಂಡ್ ಫಾರ್ಮ್ಸ್ಗಳಿರ್ತವೆ ಅಂತಂದರೆ ಕಾಂಟಿನೆಂಟಲ್ ಸ್ಲೋಪ್ ಅಂತಂದ್ರೆ ಏನು, ಶೆಲ್ಫ್ ಅಂತಂದ್ರೆ ಏನು, ರೈಸ್ ಅಂತಂದ್ರೇನು, ಮಿಡ್ ಓಷನಿಕ್ ರಿಡ್ಜ್ ಅಂತಂದ್ರೆ ಏನು. ಈ ಥರದ್ದೆಲ್ಲ ಬೇಸಿಕ್ಸ್ನೆಲ್ಲ ನೋಡ್ಕೊಳ್ಳೋಣ. ಅದಾದಮೇಲೆ ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ಬೇರೆ ಬೇರೆ ಥರದ್ದು ಬೌಂಡ್ರೀಸ್ಗಳನ್ನ ನೋಡ್ಕೊಂಡಿರೋಣ. ಬೌಂಡ್ರೀಸ್ ಅಂತಂದರೆ ನಮಗೆ ಡೈವರ್ಜೆಂಟ್ ಬೌಂಡ್ರಿ ಅಂತಂದ್ರೇನು, ಕನ್ವರ್ಜೆಂಟ್ ಬೌಂಡ್ರಿ ಅಂತಂದ್ರೇನು, ಅದಾದಮೇಲೆ ಟ್ರಾನ್ಸ್ಫಾರ್ಮ್ ಬೌಂಡ್ರಿ ಅಂತಂದ್ರೇನು, ಅವನ್ನೆಲ್ಲನೂ ನೋಡ್ಕೊಳ್ಳೋಣ. ಲಾಸ್ಟಲ್ಲಿ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ ರಾಕ್ಸ್ ಬಗ್ಗೆ ನೋಡ್ಕೊಳ್ಳೋಣ, ಬೇರೆ ಬೇರೆ ಥರದ್ದು ರಾಕ್ಸ್ ನೋಡ್ಕೊಳ್ಳೋಣ. ಅದಾದಮೇಲೆ ಡಯಾಸ್ಟ್ರೋಫಿಸಮ್ ಬಗ್ಗೆನೂ ಕೂಡ ನಾವು ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ಕೊಂಡಿರೋಣ, ಯಾಕಂತಂದರೆ ಇವೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಓಷನ್ನು ಮತ್ತು ಕರೆಂಟ್ಸು, ಇಂಟೀರಿಯರ್ ಆಫ್ ದ ಅರ್ತು, ವಾಲ್ಕ್ಯಾನೋಸು, ಅದಾದಮೇಲೆ ಕಾಂಪೋಸಿಷನ್ ಆಫ್ ಅರ್ತು, ಪ್ಲೇಟ್ ಟೆಕ್ಟಾನಿಕ್ಸು, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಈ ಥರದ್ದೆಲ್ಲದು ಆಲ್ಮೋಸ್ಟ್ ಒಂದು 5-6 ಚಾಪ್ಟರ್ ಅಟ್ಲೀಸ್ಟ್ ಕವರ್ ಆಗುತ್ತೆ. ಅಡಿಷ್ನಲ್ ಇನ್ಫಾರ್ಮೇಷನು ಕೂಡ ನಮ್ಗೆ ಏನೇನು ಎಕ್ಸಾಮಿಗೆ ಬೇಕಾಗಿರುತ್ತೆ ಅದ್ರ ಥರ ನೋಡ್ಕೊತಾರಣ. ಇದರಲ್ಲಿ ಎಕ್ಸ್ಪ್ಲನೇಷನ್ ಯಾವ ಥರ ಇರುತ್ತೆ ಅಂತಂದರೆ ನಾವು ಜಸ್ಟ್ ಕೀವರ್ಡ್ ಬೇಸ್ಡ್ ನೋಡ್ಕೊಳ್ಳೋಣ. ಅಂತಂದರೆ ಆ ಕಾನ್ಸೆಪ್ಟಿಗೆ ನಮಗೆ ಒಂದು 4 ಕೀವರ್ಡ್ ಇಲ್ಲ 2-3 ಕೀವರ್ಡು ಅದು ಅರ್ಥ ಆದರೆ ಸಾಕಾಗಿರುತ್ತೆ ಅಂತ. ಇಷ್ಟು ಈ ಫಸ್ಟ್ ಪಾರ್ಟಲ್ಲಿ ನೋಡ್ಕೊಂಡಿರೋಣ ಜಾಗ್ರಫಿಯಲ್ಲಿ. ಯೂಶ್ವಲಾಗಿ ನಮಗೆ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಇಲ್ಲಿ ಸೋಲಾರ್ ಸಿಸ್ಟಮ್ಮು ಅಲ್ಲಿಂದ ಎಲ್ಲ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಬಟ್ ಏನಾಗುತ್ತೆ ಅಂತಂದರೆ ಅಲ್ಲಿಂದ ನಮಗೆ ಬರುವಂಥ ಕ್ವೆಶನ್ ಸ್ವಲ್ಪ ಕಮ್ಮಿ ಆಗಿರೋಂಥದ್ರಿಂದ ಅದನ್ನು ನಾವು ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ಸ್ಟಾರ್ಟಿಂಗಿಂದ ನಾವು ಇವಾಗ ಏನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದರೆ ಯಾವುದು ನಮಗೆ ಕ್ವೆಶನ್ಸ್ ಜಾಸ್ತಿ ಕೇಳ್ತಾರಲ್ಲ ಆ ಥರದ್ದು ಟಾಪಿಕ್ಸ್ಗಳನ್ನ ನಾವು ಕವರ್ ಮಾಡ್ಕೊಂಡ್ಬಿಟ್ಟಿರೋಣ. ಅದರಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ನಮಗೆ ಇಂಟೀರಿಯರ್ ಆಫ್ ದಿ ಅರ್ತ್. ಇಂಟೀರಿಯರ್ ಆಫ್ ದಿ ಅರ್ತಲ್ಲಿ ನಮಗೆ ಫಸ್ಟ್ ಕೇಳೋವಂಥದ್ದು ಬಂದ್ಬಿಟ್ಟು ಡಿಸ್ಕಂಟಿನ್ಯೂಟಿ ಅಂತ ಆಗ್ಬಿಟ್ಟು ಕೇಳಿರ್ತಾರೆ. ಡಿಸ್ಕಂಟಿನ್ಯೂಟಿ ಅಂತಂದರೆ ಏನು, ಅವನ್ನೆಲ್ಲದನ್ನೂ ನಾವು ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಇದು ರ್ಯಾಪಿಡ್ ರಿವಿಷನ್ ಆಗಿರುವಂಥದ್ರಿಂದ ಎಲ್ಲದನ್ನೂ ನಾವು ಆದಷ್ಟು ಬೇಗ ಕವರ್ ಮಾಡ್ಕೊಳ್ಳೋಕ್ಕೆ ನೋಡೋಣ. ಅದೇ ಥರ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ ನೋಡ್ತಾ ಇರ್ತೀನಿ. ಈಗ ಅರ್ತಿಂದು ಒಂದು ಪಾರ್ಟನ್ನು ನಾವು ತೊಗೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆಯಿಂದ ಇಲ್ಲಿ ಒಳಗಡೆವರೆಗೂ. ಇದು ಅರ್ತಿಂದು ಹೊರಗಡೆ ಲೇಯರ್ ಬಂದ್ಬಿಟ್ಟು ಇಲ್ಲಿ ಹೊರಗಡೆ ಇದೆ ನೋಡಿ. ಇಲ್ಲಿ ಎಕ್ಸಾಂಪಲು ಇಲ್ಲಿದೆ ನೋಡಿ. ಇಲ್ಲಿ ಹಿಲ್ಸು, ಮೌಂಟೇನ್ಸು ಇವೆಲ್ಲದು ಕೂಡ ಇಲ್ಲಿರುವಂಥದ್ದು. ಅದಕ್ಕೆ ಇದನ್ನು 3 ಲೇಯರಲ್ಲಿ ನಾವು ಡಿವೈಡ್ ಮಾಡ್ಕೊಂಡಿರ್ಬೋದು. ಇದರಲ್ಲಿ ಬಂದ್ಬಿಟ್ಟು ನಮಗೆ ಇಲ್ಲಿ ಮೇಲ್ಗಡೆ ಇರುವಂಥದ್ದು ಈ ಲೇಯರಿಗೆ ನಾವು ಕ್ರಸ್ಟ್ ಅಂತ ಆಗ್ಬಿಟ್ಟು ಕರೆಯೋಣ ಈಗ ಸದ್ಯಕ್ಕೆ. ಅಂದರೆ ನಾವು ಬೇಸಿಕ್ಸ್ ಏನೂ ಗೊತ್ತಿಲ್ಲ, ಇಲ್ಲಿಂದ ಅರ್ಥ ಮಾಡ್ಕೊತಾ ಇರೋ ಟೈಪು ನಾವು ನೋಡ್ಕೊಳ್ಳೋಣ. ಈ ಲೇಯರಿಗೆ ನಾವೇನಂತ ಕರಿತೀವಿ, ಕ್ರಸ್ಟ್ ಅಂತ ಕರಿತೀವಿ. ಕ್ರಸ್ಟ್ ಅಂತಂದರೆ ನಮಗೇನು ಗೊತ್ತಾಯಿತು, ಇದು ಎಲ್ಲದಕ್ಕಿಂತ ಹೊರಗಡೆ ಇರುವಂಥ ಲೇಯರ್, ಅದೊಂದು ಗೊತ್ತಾಯ್ತು ನಮಗೆ, ಹೊರಗಡೆ ಇರುವಂಥ ಲೇಯರು. ಇವಾಗ ಏನಾಗುತ್ತೆ ಅಂತಂದರೆ ಕ್ರಸ್ಟಲ್ಲಿ ನಮಗೆ 2 ಥರ ಇರುವಂಥದ್ದು. ಒಂದು ಕಾಂಟಿನೆಂಟ್ ಮೇಲೆ ಇರುವಂಥದ್ದು. ಕಾಂಟಿನೆಂಟ್ ಅಂತ ಹೇಳಿ ಬಂದ ತಕ್ಷಣ ಯಾವಾಗಲೂ ಕೂಡ ಲ್ಯಾಂಡ್ ಅಂತ ನೆನ್ಪಿಟ್ಕೊಂಡಿರಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಮಗೆ ಓಷನಿಕ್ ಕ್ರಸ್ಟ್, ಓಷನ್ ಮೇಲೆ ಇರುವಂಥದ್ದು. ಯಾವಾಗಲೂ ಕೂಡ ಕಾಂಟಿನೆಂಟ್ ಮೇಲಿರುವಂಥ ಕ್ರಸ್ಟೇ ದಪ್ಪ ಇರುತ್ತೆ, ಸ್ವಲ್ಪ ಜಾಸ್ತಿ ಡೆನ್ಸಿಟಿ ಇರುತ್ತೆ, 30 ಕಿಲೋಮೀಟ್ರಷ್ಟು ದಪ್ಪ ಇರುತ್ತೆ. ಕಾಂಟಿನೆಂಟ್ ಮೇಲೆ ಇರುವಂಥ ಈ ಕ್ರಸ್ಟು ಕಾಂಟಿನೆಂಟ್ ಮೇಲೆ ಇರುವಂಥದ್ದು ನಿಯರ್ಲಿ 30 ಕಿಲೋಮೀಟರ್ ಇರುತ್ತೆ. ಅದೇ ನಾವು ಓಷನಲ್ಲಿ ನೋಡಬೇಕು ಅಂತಂದರೆ ನಮಗೆ ಮ್ಯಾಕ್ಸಿಮಮ್ 5 ಕಿಲೋಮೀಟ್ರಷ್ಟು ದಪ್ಪ ಇರುತ್ತೆ. ಇದು ಫಸ್ಟ್ ಪಾಯಿಂಟ್ ನಮಗೆ. ಡೈರೆಕ್ಟಾಗಿ ಏನಾದ್ರು ಸ್ಟೇಟ್ಮೆಂಟಲ್ಲಿ ಕೇಳಿದ್ರೆ ಕಾಂಟಿನೆಂಟಲ್ ಕ್ರಸ್ಟು ಜಾಸ್ತಿ ದೊಡ್ಡದಿರುತ್ತೆ ಅಥವಾ ಓಷನಿಕ್ ಕ್ರಸ್ಟ್ ಜಾಸ್ತಿ ದೊಡ್ಡದಿರುತ್ತೆ ಅಂತಂದರೆ
ಕಾಂಟಿನೆಂಟಲ್ ಕ್ರಸ್ಟೇ ನಮಗೆ ಜಾಸ್ತಿ ದೊಡ್ಡದು ಇರುವಂಥದ್ದು. ಸೊ ಇದು ಇಂಪಾರ್ಟೆಂಟ್ ನಮಗೆ. ಸೊ ಇದರಿಂದ ನಮಗೇನು ಗೊತ್ತಾಯಿತು, ಇದು ಕ್ರಸ್ಟಲ್ಲಿ ಕಾಂಟಿನೆಂಟು ಇರುತ್ತೆ, ಓಷನ್ನು ಇರುತ್ತೆ, ಅಂದರೆ ಲ್ಯಾಂಡು ಇರುತ್ತೆ, ನಮಗೆ ವಾಟರು ಇರುತ್ತೆ. ಇದರ ಕಾಂಪೋಸಿಷನ್ ಎಲ್ಲದನ್ನೂ ಕೂಡ ನೋಡ್ಕೊಳ್ಳೋಣ, ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಸದ್ಯಕ್ಕೆ ನಾವು ಡಿವಿಷನ್ಸ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿಂದ ಕೆಳಗಡೆ ಬರುತ್ತಲ್ಲ ಈ 3 ಲೇಯರು. ಸೊ ಅಂತಂದರೆ ಈ 3 ಲೇಯರ್ ಅವರು ಸುಮ್ಮನೆ ಮಾಡಿದ್ದಾರೆ, ಬಟ್ ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ನಾವು ಮ್ಯಾಂಟಲ್ ಅಂತ ಆಗ್ಬಿಟ್ಟು ಕರಿತೀವಿ. ಆಯಿತಾ, ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ಮ್ಯಾಂಟಲ್. ನೋಡಿ, ನಾವು ಬರೀ ಎಕ್ಸಾಮಿಗೆ ಬೇಕಾಗಿರೋಂಥದ್ದಷ್ಟೇ ಇನ್ಫಾರ್ಮೇಷನ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಫಸ್ಟ್ ಲೇಯರ್ ಕ್ರಸ್ಟ್ ಅಂತ ಗೊತ್ತಾಯಿತು, ಸೆಕೆಂಡ್ ಲೇಯರ್ ನಮಗೆ ಮ್ಯಾಂಟಲ್. ಮ್ಯಾಂಟಲ್ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್ ಇಲ್ಲಿ ತುಂಬ ಇರುತ್ತೆ. ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಈ ರೀಜನಲ್ಲಿ ಅಸ್ಟಿನೋಸ್ಫಿಯರ್ ಅಂತಲೂ ಕೂಡ ಕರಿತೀವಿ ನಾವು. ಈ ರೀಜನಲ್ಲಿ ಅಸ್ಟಿನೋಸ್ಫಿಯರ್ ಕೂಡ ಇರುತ್ತೆ. ಅಸ್ಟಿನೋಸ್ಫಿಯರ್ ಅಂತಂದರೆ ವಾಲ್ಕೆನೋ ಕೂಡ ಇರೋವಂಥದ್ದು ನಮಗೆ ಇದೇ ರೀಜನ್. ಸೊ ವಾಲ್ಕೆನೋಸು ಕೂಡ ನಮಗೆ ಈ ರೀಜನಲ್ಲೇ ಇರುವಂಥದ್ದು. ಸೊ ವಾಲ್ಕೆನೋ ಎಲ್ಲಿಂದ ಬರುವಂಥದ್ದು ಅಂತಂದರೆ ನಮಗೆ ಮ್ಯಾಂಟಲ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಈ ಮ್ಯಾಂಟಲಲ್ಲಿ ನಮಗೆ 2 ಪಾರ್ಟ್ ಇರುವಂಥದ್ದು. ಅಂತಂದರೆ ಇನ್ಮೇಲೆ ಏನಾಗುತ್ತೆ ಅಂತಂದರೆ, ಕ್ರಸ್ಟಿಂದ ಕೆಳಗಡೆ ಹೋದ ತಕ್ಷಣ ನಮಗೆ ಮೇಲ್ಗಡೆ ಇರೋಂಥ ಮ್ಯಾಂಟಲ್ ಒಂದು ಬರುತ್ತೆ, ಅದಾದಮೇಲೆ ಕೆಳಗಡೆ ಇರೋವಂಥದ್ದು ಮ್ಯಾಂಟಲ್ ಇನ್ನೊಂದು ಬರುತ್ತೆ. ಸೊ ಮೇಲ್ಗಡೆ ಇರೋವಂಥ ಮ್ಯಾಂಟಲ್ಲು ಹೆಸರೇ ಹೇಳ್ತಾ ಇರೋಂಗೆ ಅದು ಅಪ್ಪರ್ ಮ್ಯಾಂಟಲ್ಲು. ಆಯಿತಾ, ಅಪ್ಪರ್ ಮ್ಯಾಂಟಲ್ಲು. ಅದ್ರ ಕೆಳಗಡೆ ಇರುವಂಥದ್ದಕ್ಕೆ ನಮಗೆ ಲೋವರ್ ಮ್ಯಾಂಟಲ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮ್ಯಾಂಟಲ್ ಅಂತ ಆಗ್ಬಿಟ್ಟು ಕರಿತೀವಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಈ ಅಪ್ಪರ್ ಮ್ಯಾಂಟಲ್ ಏನಿರುತ್ತಲ್ಲ ಇದು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ಸೊ ಅದಕ್ಕೆ ನಮಗೆ ವಾಲ್ಕೆನೋ ಬರೋವಂಥದ್ದು. ಆಯಿತಾ, ಲೋವರ್ ಮ್ಯಾಂಟಲ್ ಬಂದ್ಬಿಟ್ಟು ನಮಗೆ ಸಾಲಿಡ್ ಫಾರ್ಮಲ್ಲಿರುತ್ತೆ. ಸೊ ಸ್ಟೇಟ್ಮೆಂಟ್ ಎಕ್ಸಾಮಲ್ಲಿ ಅಪ್ಪರ್ ಮ್ಯಾಂಟಲ್ ಲಿಕ್ವಿಡ್ ಫಾರ್ಮಲ್ಲಿರುತ್ತೆ ಅಂತಂದರೆ ಕರೆಕ್ಟು, ಅಪ್ಪರ್ ಮ್ಯಾಂಟಲ್ ಸಾಲಿಡ್ ಫಾರ್ಮಲ್ಲಿರುತ್ತೆ ಅಂತಂದರೆ ತಪ್ಪಾಗಿರುತ್ತೆ. ಸೊ ಡೈರೆಕ್ಟು. ಸೊ ಕಾಂಟಿನೆಂಟಲ್ ಕ್ರಸ್ಟು ನಮಗೆ 30 ಕಿಲೋಮೀಟರ್ಸ್ ಇರುತ್ತೆ, ಅದೇ ಹೈಯೆಸ್ಟ್ ಇರುವಂಥದ್ದು. ಓಷನಿಕ್ ಕ್ರಸ್ಟ್ ನಮಗೆ 5 ಕಿಲೋಮೀಟರ್ ಇರುತ್ತೆ. ಸೊ ಓಷನಿಕ್ ಕ್ರಸ್ಟು ಕಾಂಟಿನೆಂಟಲ್ ಕ್ರಸ್ಟ್ಗಿಂತ ಚಿಕ್ಕದಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಂಟಲಲ್ಲಿ 2 ಪಾರ್ಟ್ ಇರುತ್ತೆ ನಮಗೆ, ಅಪ್ಪರ್ ಮ್ಯಾಂಟಲು, ಲೋವರ್ ಮ್ಯಾಂಟಲು. ಯಾಕೆ 2 ಪಾರ್ಟ್ ಇರೋವಂಥದ್ದು? ಯಾಕೆಂತಂದರೆ ಮೇಲ್ಗಡೆ ಲಿಕ್ವಿಡ್ ಇದೆ, ಅದಾದಮೇಲೆ ಸಾಲಿಡ್ ಇದೆ. ನೋಡಿ, ಕ್ರಸ್ಟು ಸಾಲಿಡೇ ಇರುತ್ತೆ ಯೂಶ್ವಲಾಗಿ. ಸೊ ಸಾಲಿಡೇ ಇರುತ್ತೆ, ಬಟ್ ಇದರಲ್ಲಿ ಓಷನಿಕ್ ಕ್ರಸ್ಟು ಇರೋದ್ರಿಂದ ಲಿಕ್ವಿಡು ಇರುತ್ತೆ. ಬಟ್ ಯಾವ ಥರ ನಾವು ಇದರಲ್ಲಿ ಕ್ರಸ್ಟಲ್ಲಿ ಕೆಳಗಡೆ ಹೋಗ್ತೀವಲ್ಲ, ಆ ಥರ ನಮಗೆ ರಾಕು, ಗ್ರ್ಯಾವಲ್ಸು ಇವೆಲ್ಲದು ಕೂಡ ಸಿಗ್ತಾ ಇರುತ್ತೆ. ಅವುಗಳ ಒಳಗಡೆ ನಮಗೆ ಲಿಕ್ವಿಡ್ ಲೇಯರ್ ಇರುವಂಥದ್ದು. ಕರೆಕ್ಟ್ ಆಯ್ತಲ್ಲ? ಸೊ ಅದಕ್ಕೆ ಇದನ್ನು ಅಪ್ಪರ್ ಮ್ಯಾಂಟಲ್ ನಮಗೆ ಲಿಕ್ವಿಡ್ ಇರುತ್ತೆ, ಲೋವರ್ ಮ್ಯಾಂಟಲ್ ನಮಗೆ ಸಾಲಿಡ್ ಇರುತ್ತೆ. ನೆಕ್ಸ್ಟು ಥರ್ಡ್ ಪಾರ್ಟ್ ಬಂದ್ಬಿಟ್ಟು ಇದರಲ್ಲಿ ಕೋರು. ಆಯಿತಾ, ಥರ್ಡ್ ಪಾರ್ಟ್ ಬಂದ್ಬಿಟ್ಟು ಇದರಲ್ಲಿ ನಮಗೆ ಕೋರು, ಫುಲ್ ಒಳಗಡೆ ಇರುವಂಥದ್ದು ಕೋರು. ಸೊ ಈಗ ಮ್ಯಾಂಟಲಲ್ಲಿ ಹೇಗೆ ನಮಗೆ ಅಪ್ಪರ್ ಮ್ಯಾಂಟಲ್ಲು, ಲೋವರ್ ಮ್ಯಾಂಟಲ್ ಇತ್ತಲ್ಲ, ಹಾಗೆ ಕೋರಲ್ಲೂ ಕೂಡ ನಮಗೆ ಇನ್ನರ್ ಕೋರು, ಔಟರ್ ಕೋರ್ ಅಂತ ಇರುತ್ತೆ. ಅಂತಂದರೆ ಹೊರಗಡೆ ಇರೋವಂಥದ್ದಕ್ಕೆ ನಾವು ಔಟರ್ ಕೋರ್ ಅಂತಂದರೆ ಇದು ಹೊರಗಡೆ ಪಾರ್ಟ್ ಅಲ್ವಾ, ಹಿಂಗೆ ಹೋಗ್ತಾ ನಾವು ಹೊರಗಡೆ ಹೋಗ್ತೀವಿ. ಇದು ಅರ್ತಿಂದು ಒಳಗಡೆ ಫುಲ್ಲು ಟಿಪ್ ಒಳಗಡೆ, ಇದೇ ಥರ ನಾವು ಹೋಗ್ತಾ ಹೊರಗಡೆ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಇನ್ನರ್ ಕೋರು, ಇದು ಬಂದ್ಬಿಟ್ಟು ಇನ್ನರ್ ಕೋರು, ಹೊರಗಡೆ ಇರೋವಂಥದ್ದು ಔಟರ್ ಕೋರ್ ನಮಗೆ. ಸೊ ಕೋರಲ್ಲಿ 2 ಪಾರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರ್ಬೋದು. ಸೊ ಈಗ ಕೋರಲ್ಲಿ ನಾವು ನೋಡಬೇಕು ಅಂತಂದರೆ ಇಲ್ಲಿ ಪ್ರೆಷರ್ ಇರುತ್ತೆ, ಹೈ ಪ್ರೆಷರು ಜಾಸ್ತಿ ಇರೋವಂಥದ್ದು, ಹೈ ಪ್ರೆಷರ್ ಇಲ್ಲಿ. ಮತ್ತು ಕೋರಿನ ಫಾರ್ಮೇಷನ್ ಬಂದ್ಬಿಟ್ಟು ನೈಫ್ ಅಂತ ಕರಿತೀವಿ ನಾವು, ನೈಫ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸುಮಾರು ಸರಿ ಕೇಳಿದ್ದಾರೆ ಇದನ್ನು. ನೈಫ್ ಅಂತಂದರೆ ಏನಾಗುತ್ತೆ ನಮಗೆ? ನೈಫ್ ಅಂತಂದರೆ ನಮಗೆ ನಿಕ್ಕಲ್ಲು ಪ್ಲಸ್ Fe ಅಂತಂದರೆ ಐರನ್ ಆಗುತ್ತೆ. ಜಾಸ್ತಿ ಕಾಂಪೋಸಿಷನ್ ಒಳಗಡೆ ಇರೋವಂಥದ್ದು ನೈಫು, ನಿಕ್ಕಲ್ ಮತ್ತು ನಮಗೆ ಐರನ್ ಇರುತ್ತೆ. ಸೊ ಕ್ರಸ್ಟಿಗೆ ನಾವೇನಂತ ಕರಿತೀವಿ, ಇಲ್ಲೇ ಬರೆದಿರ್ತೀನಿ ನೈಫ್ ಅಂತ. ಇದೇ ಫಸ್ಟ್ ಪಾಯಿಂಟ್ ನಾವು ನೆನ್ಪಿಟ್ಕೋಬೇಕಾಗಿರೋಂಥದ್ದು. ಕೋರಿಗೆ ನೈಫ್ ಇದು ಇರೋವಂಥದ್ದು. ಆಯ್ತಲ್ವಾ? ಮ್ಯಾಂಟಲ್ಲಿಗೆ ನಾವೇನಂತ ಕರಿತೀವಿ, ಸೀಮಾ ಅಂತ ಕರಿತೀವಿ. ಕ್ರಸ್ಟಿಗೆ ನಾವೇನಂತ ಕರಿತೀವಿ, ಸೇಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯಿತಾ? ಸೀಮಾ, ಸೇಲ್, ನೈಫ್ ಅಂತ ಹೇಳ್ಬಿಟ್ಟು. ಆಯಿತಾ? ಸೇಲ್ ಅಂತಂದರೆ ಏನಾಗುತ್ತೆ ನಮಗೆ, ಇದನ್ನು ನಾನು ಈ ಕಡೆ ಬರೆದಿರ್ತೀನಿ ನೋಡಿ. ಸೇಲ್ ಅಂತಂದರೆ ಸೇಲ್ ಮತ್ತು ಸೀಮಾ. SI ಅಂತಂದರೆ ನಮಗೇನಾಗುತ್ತೆ, ಇಲ್ಲಿ ಸಿಲಿಕಾನ್ ಆಗುತ್ತೆ. AL ಅಂತಂದರೆ ನಮಗೆ ಅಲ್ಯೂಮಿನಿಯಂ ಆಗುತ್ತೆ. MA ಅಂತಂದರೆ ನಮಗೆ ಮ್ಯಾಗ್ನೀಷಿಯಮ್ ಆಗುತ್ತೆ. ಆಯಿತಾ? A ನಮಗೆ ಮ್ಯಾಗ್ನೀಷಿಯಮ್ ಆಗುತ್ತೆ. ಗೊತ್ತಾಯ್ತಲ್ವಾ? ಸೊ ಇದು ಇಂಪಾರ್ಟೆಂಟ್. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಕಾಂಪೋಸಿಷನು. ಫಸ್ಟು ಸೇಲು, ಸೀಮಾ, ನೈಫು. ಸೇಲು, ಸೀಮಾ, ನೈಫು.
ಆಯಿತಾ. ಸೊ ಸೇಲು ಸೀಮಾ ನೈಫು, ಅದಾದಮೇಲೆ ನಮಗೆ ಕಾಂಟಿನೆಂಟಲ್ ಕ್ರಸ್ಟು 30 ಕಿಲೋಮೀಟರ್ಸು, ಓಷನಿಕ್ ಕ್ರಸ್ಟು 5 ಕಿಲೋಮೀಟರ್ಸು. ಮ್ಯಾಂಟಲ್ ಬಂದ್ಬಿಟ್ಟು ನಮಗೆ ಏನೇನು ಕಾಂಪೋಸಿಷನ್ ಇರುತ್ತೆ, ಸೀಮಾ ರೇಡಿಯೋ ಆಕ್ಟಿವ್ ಇರುತ್ತೆ, ಅಂತಂದರೆ ಹೀಟ್ ತುಂಬ ಜಾಸ್ತಿ ಆಗ್ತಿರುತ್ತೆ, ಅಲ್ಲಿಂದ ವಾಲ್ಕೆನೋ ಬರೋವಂಥದ್ದು ನಮಗೆ. ಸೊ ನೆಕ್ಸ್ಟ್ ನಮಗೆ ಅಪ್ಪರ್ ಮ್ಯಾಂಟಲ್ ಇರುತ್ತೆ, ಲೋವರ್ ಮ್ಯಾಂಟಲ್ ಇರುತ್ತೆ. ಅಪ್ಪರ್ ಮ್ಯಾಂಟಲ್ ಲಿಕ್ವಿಡ್ ಇರುತ್ತೆ, ಲೋವರ್ ಮ್ಯಾಂಟಲ್ ನಮಗೆ ಸಾಲಿಡ್ ಇರುತ್ತೆ. ಕೋರ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ನೈಫು ಹೈ ಪ್ರೆಷರ್ ಇರುತ್ತೆ. ನೈಫ್ ಅಂತಂದರೆ ನಿಕ್ಕಲ್ ಮತ್ತು ಐರನ್ ಇಲ್ಲಿ ನಮಗೆ ನೋಡೋಕ್ಕೆ ಸಿಗುವಂಥದ್ದು. ಈಗ ಕೋರಲ್ಲಿ ನಾವೇನು ನೋಡ್ಕೊಂಡಿದ್ವಿ, ಔಟರ್ ಕೋರ್ ನೋಡಿದ್ವಲ್ವಾ, ಔಟರ್ ಕೋರ್ ಮತ್ತು ಇನ್ನರ್ ಕೋರ್. ಫುಲ್ಲು ಒಳಗಡೆ ಇರುವಂಥದ್ದು ಇನ್ನರ್ ಕೋರ್ ಅಂಶ. ಸೊ ಔಟರ್ ಕೋರ್ ಹಾಗೂ ಇನ್ನರ್ ಕೋರ್. ಸೊ ಔಟರ್ ಕೋರ್ ನಮ್ಗೆ ಯಾವ ಥರ ಇರುತ್ತೆ, ಔಟರ್ ಕೋರ್ ಔಟ್ಸೈಡ್ ಇರುವಂಥ ಕೋರ್ ನಮಗೆ ಲಿಕ್ವಿಡ್ ಇರುತ್ತೆ. ಎಷ್ಟು ಮೇಲ್ಗಡೆ ಇರುತ್ತೆ ನೋಡಿ, ಮ್ಯಾಂಟಲಲ್ಲೂ ಮೇಲ್ಗಡೆ ಇರುವಂಥದ್ದು ಲಿಕ್ವಿಡು, ಕೋರಲ್ಲೂ ಮೇಲ್ಗಡೆ ಇರುವಂಥದ್ದು ಲಿಕ್ವಿಡು, ಫುಲ್ಲು ಒಳಗಡೆ ಇರುವಂಥದ್ದು ಸಾಲಿಡ್. ಆಯಿತಾ, ಫುಲ್ ಒಳಗಡೆ ಇರುವಂಥದ್ದು ಸಾಲಿಡು. ಅದೇನು ಅಂತಂದರೆ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅಂತಂದರೆ ಅದನ್ನು, ಸೊ ಈಗ ಅರ್ತ್ ಫಾರ್ಮ್ ಆಗ್ತಾ ಇರ್ಬೇಕಾದ್ರೆ ಎಲ್ಲ ಕಡೆಯೂ ಎಲ್ಲ ಮೆಟೀರಿಯಲ್ಲು ಕೂಡ ಬೇರೆ ಬೇರೆ ಕಡೆ ಆಕ್ಯುಪೈ ಆಗ್ತಾಯಿತ್ತು. ಬಟ್ ಯಾವ ಥರ ಇದು ರೊಟೇಟ್ ಆಗ್ತಾ ಹೋಗ್ತಾಯಿತ್ತು, ರಿವಾಲ್ವ್ ಆಗ್ತಾ ಇತ್ತು, ಮಧ್ಯದಲ್ಲಿ ಬಂದ್ಬಿಟ್ಟು ಸಾಲಿಡ್ ಪಾರ್ಟ್ ಬಂದ್ಬಿಟ್ಟು ನಮಗೆ ಕೂತ್ಕೊಂಡಿತ್ತು. ಹೆವಿ ಪಾರ್ಟ್ ಇರುವಂಥದ್ದು ಮಧ್ಯದಲ್ಲಿ ಕೂತ್ಕೊಂಡಿತ್ತು. ಸೊ ಅದಕ್ಕೆ ಐರನ್ ನಮಗೆ ಹೆವಿ ಪಾರ್ಟು ಮಧ್ಯದಲ್ಲಿ ಕೂತ್ಕೊಂಡಿರುವಂಥದ್ದು. ಸೊ ಅದು ಆ ಟೈಪು ಬೇಸಿಕ್ಸ್ ಹೇಳುವಂಥದ್ದು ಇದಕ್ಕೆ ನಮಗೆ ಇಷ್ಟು ಇಂಪಾರ್ಟೆಂಟು. ಈಗ ಇನ್ನೊಂದು ನಮ್ಗೆ ಇಂಪಾರ್ಟೆಂಟ್ ಏನು ಅಂತಂದರೆ, ಸ್ಟಾರ್ಟಿಂಗ್ ನೋಡ್ಕೊಂಡಿರೋಂಗೆ ಡಿಸ್ಕಂಟಿನ್ಯೂಟಿ ನಾವು ಡಿಸ್ಕಸ್ ಮಾಡ್ಕೊಂಡಿರಬೇಕು. ಈ ಡಿಸ್ಕಂಟಿನ್ಯೂಟಿಗೆ ಒಂದು ಚಿಕ್ಕ ಶಾರ್ಟ್ಕಟ್ ಇದೆ, ಯಾಕಂತಂದರೆ ಇದು ಸಿಕ್ಕಾಪಟ್ಟೆ ಸರಿ ಕೇಳ್ತಾ ಇರೋವಂಥದ್ರಿಂದ ಒಂದಂಗೆ ಶಾರ್ಟ್ಕಟ್ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಹಾಗೆ CM ಆಗಿ ರಾಗ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಹೋದ್ರು ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಂಡು ಇಟ್ಕೊಂಡಿರೋವಂಥದ್ದು. ಸೊ ಇದಕ್ಕೆ ಯಾವ ಥರ ನೆನಪಿಟ್ಕೊಂಡಿರೋವಂಥದ್ದು ಅಂತಂದರೆ, ನಾವು ಫುಲ್ಲು ಹೊರಗಡೆ ಇರೋವಂಥದ್ದು, ಇವಾಗ ನಾವು ಸ್ಲೈಸ್ ನೋಡ್ಕೊಂಡಿದ್ವಲ್ಲ ಅದ್ರ ಬದಲು ಫುಲ್ ಹೊರಗಡೆ ಇರೋವಂಥದ್ದು ಏನಂತ ನೋಡ್ಕೊಳ್ಳೋಣ. ಸೊ ನಾವೇನು ನೋಡ್ಕೊಂಡಿದ್ವಿ, ಫುಲ್ ಹೊರಗಡೆ ಇರೋವಂಥದ್ದು ನಾವು ಕ್ರಸ್ಟ್ ಅಂತ ನೋಡ್ಕೊಂಡಿದ್ವಿ, ಸರಿ ಅಲ್ವಾ. ನೆಕ್ಸ್ಟು ಇದ್ರ ಒಳಗಡೆ ಇರೋವಂಥದ್ದು ನಾವೇನಂತ ನೋಡ್ಕೊಂಡಿದ್ವಿ, ಇದ್ರ ಒಳಗಡೆ ಇರೋವಂಥದ್ದು ನಾವು ಮ್ಯಾಂಟಲ್ ಅಂತ ನೋಡ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ. ಸೊ ಮ್ಯಾಂಟಲಲ್ಲಿ ನಮಗೆ ಮೇಲ್ಗಡೆ ಒಂದು ಮ್ಯಾಂಟಲು, ಕೆಳಗಡೆ ಒಂದು ಮ್ಯಾಂಟಲ್ ಬಂದಿತ್ತು. ಸೊ ಅದನ್ನು ಸುಮ್ಮನೆ ಹಂಗೆ ಡ್ರಾ ಮಾಡ್ತಾ ಇರ್ತೀನಿ. ಮ್ಯಾಂಟಲ್ಲು ನಾವು ನೋಡ್ಕೊಂಡಿದ್ವಿ. ನೆಕ್ಸ್ಟು ಅದ್ರ ಒಳಗಡೆ ನಾವೇನು ನೋಡ್ಕೊಂಡಿದ್ವಿ, ಕೋರ್ ನೋಡ್ಕೊಂಡಿದ್ವಿ, ಇನ್ನರ್ ಕೋರು ಔಟರ್ ಕೋರ್ ಅಂತ. ಈಗ ಡಿಸ್ಕಂಟಿನ್ಯೂ ಅಂತಂದರೆ ಏನಾಗುತ್ತೆ, ಈಗ ಕ್ರಸ್ಟಲ್ಲಿ ನಾವು ನೋಡ್ಕೊಂಡಿದ್ವಿ, 2 ಕ್ರಸ್ಟ್ ಇದೆ, ಕಾಂಟಿನೆಂಟ್ ಇದೆ ಮತ್ತು ಓಷನ್ ಇದೆ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ಓಷನಿಗೆ ನಾವು ಹೈಡ್ರೋಸ್ಫಿಯರ್ ಅಂತ ಕರಿಬೋದಲ್ವಾ. ಹೈಡ್ರೋಸ್ಫಿಯರ್ ಅಂತಂದರೆ ನಮಗೆ ನೀರಿರುವಂಥದ್ದು, ವಾಟರ್ ಇರುವಂಥದ್ದು. ಸೊ ಕ್ರಸ್ಟ್ ಮಧ್ಯದಲ್ಲಿ ಇರುವಂಥ ನಮಗೆ ಏನು ಡಿಫ್ರೆನ್ಸ್ ಇದೆಯಲ್ಲ, ಇದಕ್ಕೆ ಫಸ್ಟು ನಾವು ಕಾನ್ರಾಡ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಕಾನ್ರಾಡ್, ಆಯಿತಾ. ಕ್ರಸ್ಟು ಅಪ್ಪರ್ ಕ್ರಸ್ಟು ಮತ್ತು ಲೋವರ್ ಕ್ರಸ್ಟು, ಯಾಕಂತಂದರೆ ಕ್ರಸ್ಟಲ್ಲಿ ನಾವು ನೋಡ್ಕೊಂಡಿದ್ವಲ್ಲ ಲ್ಯಾಂಡು ಇದೆ ಮತ್ತು ಓಷನ್ನು ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಡಿಸ್ಕಂಟಿನ್ಯೂಟಿ ಏನಿರುತ್ತೆ ಹೈಡ್ರೋಸ್ಫಿಯರ್ ಮತ್ತು ಆ್ಯಕ್ಚುಯಲ್ ಲ್ಯಾಂಡು ಅಥವಾ ಕ್ರಸ್ಟಲ್ಲಿ, ಅದನ್ನು ಕಾನ್ರಾಡ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಅದಾದಮೇಲೆ ನೆಕ್ಸ್ಟು ನಮಗೆ ಕ್ರಸ್ಟ್ ಮತ್ತು ಮ್ಯಾಂಟಲ್ ಮಧ್ಯದಲ್ಲಿ ಇರುವಂಥ ಡಿಸ್ಕಂಟಿನ್ಯೂಟಿ. ಕ್ರಸ್ಟ್ ಮತ್ತು ಮ್ಯಾಂಟಲ್ ಮಧ್ಯದಲ್ಲಿ ಇರುವಂಥ ಡಿಸ್ಕಂಟಿನ್ಯೂಟಿಗೆ ನಾವೇನಂತ ಕರಿತೀವಿ, M ಫಾರ್ ಮೋಹೋ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಮೋಹೋ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಮಗೆ ಕ್ರಸ್ಟು ಅಂತಂದರೆ ಮೇಲೆ ಕ್ರಸ್ಟು ಮತ್ತು ಹೈಡ್ರೋಸ್ಫಿಯರ್ ಮಧ್ಯದಲ್ಲಿ ಇರುವಂಥದ್ದಕ್ಕೆ ನಾವು ಕಾನ್ರಾಡ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಕ್ರಸ್ಟ್ ಹಾಗೂ ಮ್ಯಾಂಟಲ್ ಮಧ್ಯದಲ್ಲಿರುವಂಥ ಡಿಸ್ಕಂಟಿನ್ಯೂಟಿಗೆ ನಾವು ಮೋಹೋ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಸೊ ಈಗ ಎರಡು ಕಂಪ್ಲೀಟಾಗಿ ಮ್ಯಾಂಟಲು, ಈಗ ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮ್ಯಾಂಟಲ್ ಇವನ್ನ ಡಿಫ್ರೆನ್ಸ್ ಮಾಡುವಂಥ ಡಿಸ್ಕಂಟಿನ್ಯೂಟಿಗೆ ನಾವೇನಂತ ಕರಿತೀವಿ, ರೆಪಿಟಿ ಡಿಸ್ಕಂಟಿನ್ಯೂಟಿ ಅಂತ ಆಗ್ಬಿಟ್ಟು ಕರಿತೀವಿ. ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮ್ಯಾಂಟಲ್ ಮಧ್ಯದಲ್ಲಿ ಇರುವಂಥದ್ದಕ್ಕೆ ನಾವು ರೆಪಿಟಿ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ನೆಕ್ಸ್ಟ್ ಈಗ ಮ್ಯಾಂಟಲಿಂದ ನಾವು ಈ ಕಡೆ ಇದಕ್ಕೆ ಹೋಗ್ತಾ ಇದ್ದೀವಲ್ವ, ಕೋರ್ಗೆ ಹೋಗ್ತಾ ಇದ್ದೀವಿ, ಮ್ಯಾಂಟಲಿಂದ ಕೋರ್ಗೆ ಹೋಗ್ತಾ ಇದ್ದೀವಿ. ಸೊ ಮ್ಯಾಂಟಲ್ ಮತ್ತು ಕೋರ್ ಮಧ್ಯದಲ್ಲಿ ಇರುವಂಥ ಡಿಸ್ಕಂಟಿನ್ಯೂಟಿಗೆ ನಾವು ನೆಕ್ಸ್ಟು GA ಅಂತಂದರೆ ಗುಟೆನ್ಬರ್ಗ್, ಆಯಿತಾ. ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂತ ಆಗ್ಬಿಟ್ಟು ಕರಿತೀವಿ, ಆಯಿತಾ. ನಮಗೆ C ಅಂತಂದರೆ ಕಾನ್ರಾಡ್ ಆಯಿತು, ಮೋಹೋ ಡಿಸ್ಕಂಟಿನ್ಯೂಟಿ, ರೆಪ್ಟಿ ಡಿಸ್ಕಂಟಿನ್ಯೂಟಿ, ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ. ಹಾಗೆ ಲಾಸ್ಟ್ ಒನ್ನು ಇನ್ನರ್ ಕೋರ್ ಮತ್ತು ಔಟರ್ ಕೋರ್ ಮಧ್ಯದಲ್ಲಿ ಇರುವಂಥ ಇದಕ್ಕೆ ನಮಗೆ ಡಿಸ್ಕಂಟಿನ್ಯೂಟಿಗೆ. ಸೊ ಇದೇನಾಗುತ್ತೆ ನಮಗೆ, ಒಂದು ನಿಮಿಷ. ಸೊ ಇನ್ನರ್ ಕೋರ್ ಮತ್ತು ಔಟರ್ ಕೋರ್ ಇವೆರಡರ ಮಧ್ಯದಲ್ಲಿರುವಂಥ ಡಿಸ್ಕಂಟಿನ್ಯೂಟಿಗೆ ಲಾಸ್ಟು ಲೇಮ್ಯಾನ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ, ಲೇಮ್ಯಾನ್ ಡಿಸ್ಕಂಟಿನ್ಯೂಟಿ ಅಂತ. ಸೊ ಅದಕ್ಕೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಏನಿಲ್ಲ, ಜಸ್ಟು ಫ್ಯಾಕ್ಚುಯಲ್ ಪಾಯಿಂಟ್ಸೇ ಇರೋಂಥದ್ದು ಇದು. ಸೊ ಅದಕ್ಕೋಸ್ಕರ ಇದು ಕ್ರಸ್ಟ್ ಮಧ್ಯದಲ್ಲಿ ಇರೋವಂಥದ್ದಕ್ಕೆ ನಾವೇನಂತ ಕರಿತೀವಿ,
ಸೊ ಕ್ರಸ್ಟ್ ಮತ್ತು ಹೈಡ್ರೋಸ್ಫಿಯರ್ ಮಧ್ಯದಲ್ಲಿ ಇರೋದಕ್ಕೆ ಇನ್ನೊಂದು ಸರಿ ಬರೆದ್ಬಿಡ್ತೀನಿ, ಈಸಿ ಆಗುತ್ತೆ ನಿಮಗೆ, ಆಮೇಲೆ ನೀವು ಸ್ಕ್ರೀನ್ಶಾಟ್ ಏನಾದ್ರು ತೊಗೊಂಡಿರ್ಬೋದು. ಸೊ ಇದಕ್ಕೆ ನಾವು ಕಾನ್ರಾಡ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಸೊ ಯೂಶಲಾಗಿ ನಮಗೆ ಈ ಚಾಪ್ಟರಿಂದ ನಮಗೆ ಡಿಸ್ಕಂಟಿನ್ಯೂಟಿ ರಿಲೇಟೆಡ್ ಕ್ವೆಶನ್ಸೇ ಯೂಶಲಾಗಿ ಕೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವು ಡಿಸ್ಕಂಟಿನ್ಯೂಟಿ ರಿಲೇಟೆಡ್ಡೇ ಇದನ್ನು ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಕ್ವಿಕ್ ರಿವಿಷನ್ ಮಾಡ್ಕೊಂಬಿಟ್ಟಿರೋಣ ನಾವು. ಸೊ ನಾವೇನು ನೋಡ್ಕೊತಾ ಇದ್ವಿ, ಡಿಸ್ಕಂಟಿನ್ಯೂಟಿ ಬಗ್ಗೆ ನೋಡ್ಕೊತಾ ಇದ್ವಿ. ಸೊ ಇಂಟೀರಿಯರ್ ಆಫ್ ದಿ ಅರ್ತ್ ಬಗ್ಗೆ ನೋಡ್ಕೊತಾ ಇದ್ವಿ ನಾವು. ಸೊ ಇಂಟೀರಿಯರ್ ಆಫ್ ದಿ ಅರ್ತಲ್ಲಿ ನಾವು ಡಿಸ್ಕಂಟಿನ್ಯೂಟಿ ಇಂಪಾರ್ಟೆಂಟು. ಸೊ 3 ಕಾನ್ಸ್ಟಿಟ್ಯೂಯೆಂಟ್ಸ್ ನಾವು ನೋಡ್ಕೊಂಡಿದ್ವಿ, ಕಾಂಪೊನೆಂಟ್ಸು, ಕ್ರಸ್ಟು, ಮ್ಯಾಂಟಲ್ಲು, ಕೋರು. ಅಲ್ಲಿ ಸೇಲು, ಸೀಮಾ ಮತ್ತು ನೈಫ್ ಅಂತ. ಸೇಲ್ ಅಂತಂದರೆ ನಮಗೆ ಸಿಲಿಕಾನ್ ಹಾಗೆ ಅಲ್ಯೂಮಿನಿಯಂ ಬರುತ್ತೆ, ಸೀಮಾ ಅಂತಂದರೆ ಸಿಲಿಕಾನ್ ಹಾಗೆ ಮ್ಯಾಗ್ನೀಷಿಯಮ್ ಬರುತ್ತೆ, ಕೋರ್ ಅಂತಂದರೆ ನಿಕಲ್ ಮತ್ತು ಐರನ್ ಬರುತ್ತೆ. ಕಾಂಟಿನೆಂಟಲ್ ಕ್ರಸ್ಟು, ಓಷನಿಕ್ ಕ್ರಸ್ಟ್ ನಮಗೆ ಹೈಡ್ರೋಸ್ಫಿಯರು, ಕಾಂಟಿನೆಂಟಲ್ ಕ್ರಸ್ಟು ದೊಡ್ಡದಿರುತ್ತೆ, ಅಂತಂದರೆ 30 ಕಿಲೋಮೀಟರ್ಸ್ ಇರುತ್ತೆ, ಇದು ಬರೀ 5 ಕಿಲೋಮೀಟರ್ಸ್ ಇರುತ್ತೆ. ಎರಡು ಮಧ್ಯದಲ್ಲಿರುವಂಥ ಡಿಸ್ಕಂಟಿನ್ಯೂಟಿಗೆ ನಾವು ಕಾನ್ರಾಡ್. ಇದಕ್ಕೆ ಶಾರ್ಟ್ಕಟ್ ಏನು ನೋಡ್ಕೊಂಡಿದ್ವಿ ನಾವು, CM ಆಗಿ ರಾಗ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಹೋದರು, ಆ ಟೈಪೇನು. ಸೊ ಮ್ಯಾಂಟಲ್ಲಿಗೆ ನಾವು ಸೀಮಾ ಅಂತ ನೋಡ್ಕೊಂಡಿದ್ವಿ. ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಇರುತ್ತೆ, ಯಾಕಂತಂದರೆ ವಾಲ್ಕೆನೋ ಇಲ್ಲಿಂದ ಬರೋಂಥದ್ದು. ಅಪ್ಪರ್ ಮ್ಯಾಂಟಲ್ಲು, ಲೋವರ್ ಮ್ಯಾಂಟಲ್ಲು ನೋಡಿ, ಅಪ್ಪರು, ಲೋವರು, ಔಟರು, ಇನ್ನರು, ಲಿಕ್ವಿಡ್ ಸಾಲಿಡು. ಇಲ್ಲಿ ನೋಡಿ, ಲಿಕ್ವಿಡ್ ಬರುತ್ತೆ, ಸಾಲಿಡ್ ಬರುತ್ತೆ, ಲಿಕ್ವಿಡ್ ಬರುತ್ತೆ, ಸಾಲಿಡ್ ಬರುತ್ತೆ, ಆಯ್ತಲ್ಲ. ಸೊ ಆ ಥರ. ಸೊ ನೆಕ್ಸ್ಟು ನಾವು ಕೋರ್ ನೋಡ್ಕೊಂಡಿದ್ವಿ. ಕೋರಲ್ಲಿ ನಾವು ಹೈ ಪ್ರೆಷರ್ ಇರೋಂಥದ್ದು, ಹೈ ಟೆಂಪ್ರೇಚರು ಜಾಸ್ತಿ ಇದ್ದೇ ಇರುತ್ತೆ ಅದಕ್ಕೆ. ಸೊ ನಿಕಲ್ ಮತ್ತು ಐರನ್ ಇರುತ್ತೆ, ಔಟರ್ ಕೋರು, ಇನ್ನರ್ ಕೋರು. ಸೊ ಡಿಸ್ಕಂಟಿನ್ಯೂಟಿಗಳು ಕೂಡ ನಾವು ಇವಾಗ ನೋಡ್ಕೊಂಡಿದ್ದೀವಿ. ಡಿಸ್ಕಂಟಿನ್ಯೂಟಿ ಆದಮೇಲೆ ಇಂಪಾರ್ಟೆಂಟ್ ಇರೋವಂಥದ್ದು ನಮಗೆ ಏನು ಕಾಂಪೋಸಿಷನ್ ಇದೆ ಅರ್ತಿಂದು ಅಂತ. ಅರ್ತಲ್ಲಿ ಯಾವ ಎಲಿಮೆಂಟ್ ಜಾಸ್ತಿ ಇದೆ ಅದನ್ನು ನೀವು ಜಾಸ್ತಿಯಿಂದ ಕಮ್ಮಿ ಅರೇಂಜ್ ಮಾಡಿ, ಇಲ್ಲ ಕಮ್ಮಿಯಿಂದ ಜಾಸ್ತಿ ಅರೇಂಜ್ ಮಾಡಿ ಅಂತ ಆಗ್ಬಿಟ್ಟು. ಸೊ ಇದಕ್ಕೆ ಆ್ಯಕ್ಚುಲಾಗಿ ಒಂದು ಟ್ರಿಕ್ ಇರೋವಂಥದ್ದು ಏನು ಅಂತಂದರೆ, ಸೊ ಸ್ವಲ್ಪ ಇಂಗ್ಲೀಷಲ್ಲಿ ಇರೋಂಥ ಟ್ರಿಕ್ ಅದು. ಸೊ ಅದೇನು ಅಂತಂದರೆ ಸೂಪರ್ ಹೀರೋಸು. ಅವರ್ ಸೂಪರ್ ಹೀರೋ ಆಲ್ವೇಸ್ ಇನ್ವೈಟ್ಸ್ ಕೂಲ್ ಸೈಡ್ ಕಿಕ್ಸ್ ಅಂತ, ಆಯಿತಾ. ಸೊ ಯಾರೋ ನೀವು ಸ್ಪೈಡರ್-ಮ್ಯಾನ್, ಸೂಪರ್ಮ್ಯಾನ್ ಯಾರನ್ನಾರು ಇಟ್ಕೊಂಡಿರಿ. ಸೊ ಆ ಥರದ್ದು ಕೂಲ್ ಸೈಡ್ ಕಿಕ್ಸು. ಸೊ ಈ ಥರದ್ದು ಇದಷ್ಟೇ ನೆನ್ಪಿಟ್ಕೊಂಡಿರಿ ಸಾಕು, ಯಾಕಂತಂದರೆ ಸ್ಟಾರ್ಟಿಂಗಲ್ಲಿರುವಂಥದ್ದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಇದರಲ್ಲಿ ಫಸ್ಟ್ ಲೆಟರ್ ನೋಡ್ಕೊಂಡಿರಿ, ಅವರ್ ಸೂಪರ್ ಹೀರೋ ಅಂತಂದರೆ ಲ್ಯಾಂಡ್ ಮೇಲೆ ನಮಗೆ ಸೂಪರ್ ಹೀರೋ ಇದ್ದಾರೆ. ಸೊ ಸೂಪರ್ ಹೀರೋ ಸಿಕ್ಕಾಪಟ್ಟೆ ಸೈಡ್ ಕಿಕ್ಸ್ ಹೊದಿತಾರೆ ಅಂತ. ಸೊ ಸೂಪರ್ ಹೀರೋ ಆಲ್ವೇಸ್ ಇನ್ವೈಟ್ ಸೈಡ್ ಕಿಕ್ಸ್. ಸೊ ಓ ಅಂತಂದರೆ ನಮಗೆ ಹೈಯೆಸ್ಟ್ ಇರುವಂಥದ್ದು ಇಲ್ಲಿ ನಮಗೆ ಆಕ್ಸಿಜನ್ ಆಗುತ್ತೆ, ಆಕ್ಸಿಜನ್ ಕಾಂಪೋಸಿಷನ್ ಜಾಸ್ತಿ ಇರುತ್ತೆ. ಎಸ್ ಅಂತಂದರೆ ನಮಗೆ ಸಿಲಿಕಾನ್ ಆಗುತ್ತೆ. ಎ ಅಂತಂದರೆ ನಮಗೆ ಅಲ್ಯೂಮಿನಿಯಮ್ ಆಗುತ್ತೆ, ಸೊ ಅಲ್ಯೂಮಿನಿಯಮ್ಮು. ಸೊ ನೆಕ್ಸ್ಟು ಐ ಅಂತಂದರೆ ನಮಗೆ ಐರನ್ ಆಗುತ್ತೆ. ನೆಕ್ಸ್ಟು ಸಿ ಅಂತಂದರೆ ಕ್ಯಾಲ್ಶಿಯಮ್ ಆಗುತ್ತೆ, ನೋಡಿ ಕಾರ್ಬನ್ ಆಗಲ್ಲ, ಕ್ಯಾಲ್ಶಿಯಮ್ ಆಗುತ್ತೆ. ನೆಕ್ಸ್ಟು ಎಸ್ ಅಂತಂದರೆ ನಮಗೆ ಸೋಡಿಯಮ್ ಆಗುತ್ತೆ. ಇಷ್ಟು ಇಂಪಾರ್ಟೆಂಟ್ ಇರುತ್ತೆ. ಸ್ಟಾರ್ಟಿಂಗಲ್ಲಿರೋವಂಥದ್ದನ್ನ ನೆನ್ಪಿಟ್ಕೊಂಡಿರಿ, ಯಾಕೆಂತಂದರೆ ಇದರಲ್ಲಿ ನೋಡಿ ಆಲ್ಮೋಸ್ಟು ಬೇರೆ ಕಾನ್ಸ್ಟಿಟ್ಯೂಯೆಂಟ್ಸು ಕೂಡ ಇರುತ್ತೆ. ಬಟ್ ಸ್ಟಾರ್ಟಿಂಗ್ 1 2 3 4 5 6 ಇರೋಂಥದ್ದು ನಾವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕಾಗಿರುತ್ತೆ. ಸೊ ಆಕ್ಸಿಜನ್ ನೋಡಿ ಪರ್ಸೆಂಟೇಜ್ ಇರೋವಂಥದ್ದು ನಿಯರ್ಲಿ ನಮಗೆ 46% ಇರೋವಂಥದ್ದು ಆಕ್ಸಿಜನ್ನು. ಸಿಲಿಕಾನು ನೆಕ್ಸ್ಟ್ ಇರೋವಂಥದ್ದು. ಅದಾದಮೇಲೆ ಆಕ್ಸಿಜನ್, ಸಿಲಿಕಾನ್ ಅಂತೂ ಗೊತ್ತಿರುತ್ತೆ ನಮಗೆ. ಅದಾದಮೇಲೆ ನಮಗೆ ಅಲ್ಯೂಮಿನಿಯಮ್ಮು, ಐರನ್ನು, ಕ್ಯಾಲ್ಶಿಯಮ್ಮು, ಸೋಡಿಯಮ್ಮು, ಮೆಗ್ನೀಷಿಯಮ್ಮು. ಸೊ ಕ್ಯಾಲ್ಶಿಯಮ್ಮು, ಸೋಡಿಯಮ್ ಆದಮೇಲೆ ಮೆಗ್ನೀಷಿಯಮು, ಪೊಟ್ಯಾಷಿಯಮು, ಟೈಟಾನಿಯಮು. ಇವೆಲ್ಲದ್ರದ್ದು ಕಾಂಪೊನೆಂಟ್ಸು ಸ್ವಲ್ಪ ಕಮ್ಮಿನೇ ಇರೋವಂಥದ್ದು. ಬಟ್ ಸೋಡಿಯಮ್ವರೆಗೂ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ. ಸೊ ನಮಗೆ ಇದು ಅರ್ತಿನ ಕಾಂಪೋಸಿಷನ್ ಇಂಪಾರ್ಟೆಂಟ್. ಅದೇ ಥರ ನಾವು ನೆಕ್ಸ್ಟು ಅಟ್ಮಾಸ್ಫಿಯರ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋಂಥ ಟೈಮಲ್ಲಿ ಅಟ್ಮಾಸ್ಫಿಯರಿನ ಕಾಂಪೋಸಿಷನ್ ಕೂಡ ನಾವು ನೋಡ್ಕೊಂಡಿರೋಣ. ಆ ಟೈಮಲ್ಲಿ ಅಟ್ಮಾಸ್ಫಿಯರ್ ಕಾಂಪೋಸಿಷನ್ ಕೂಡ ನಾವು ನೋಡ್ಕೊಂಡಿರೋಣ. ಇಷ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು. ನೆಕ್ಸ್ಟು ನಾವು ಪಾಯಿಂಟ್ಸು ವಾಲ್ಕೆನೋಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ನಮಗೆ ವಾಲ್ಕೆನೋಸ್ ಬಗ್ಗೆ ನೋಡ್ಕೊಂಡಿರೋಣ. ಸೊ ಅಂತಂದರೆ ಇಷ್ಟೇ ಇಂಪಾರ್ಟೆಂಟು ಅಂತ ಇರಲ್ಲ, ಬೇರೆ ಏನೇನು ಇಂಪಾರ್ಟೆಂಟ್ ಬರ್ತಾ ಇರುತ್ತಲ್ಲ ಹಾಗಂಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಇವಾಗ ಸದ್ಯಕ್ಕೆ ಇಷ್ಟು ಇಂಪಾರ್ಟೆಂಟ್ ಇರುತ್ತೆ. ಸೊ ವಾಲ್ಕೆನೋ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಈ ವಾಲ್ಕೆನೋಗೆ ನೋಡಿ ಎಷ್ಟೊಂದು ಸರಿ ಮ್ಯಾಗ್ಮಾ ಅಂತ ಕರೀತಾರೆ, ಲಾವಾ ಅಂತಲೂ ಕೂಡ ಕರೀತಾರೆ. ಸೊ ನಾವೇನು ನೋಡ್ಕೊಂಡಿದ್ವಿ, ವಾಲ್ಕೆನೋ ನಮಗೆ ಇರೋವಂಥದ್ದು ಇಲ್ಲಿ ಮ್ಯಾಂಟಲ್ ಅಥವಾ ಆಸ್ತಿನೋಸ್ಫಿಯರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಸೊ ಇದು ಒಳಗಡೆ ಇರೋವಂಥ ಟೈಮಲ್ಲಿ ಅಂತಂದರೆ ಇನ್ನು ಅರ್ತ್ ಹತ್ರ ಬಂದಿಲ್ಲ, ಇದು ಒಳಗಡೆ ಇರೋವಂಥ ಟೈಮಲ್ಲಿ ಇದನ್ನು ಮ್ಯಾಗ್ಮಾ ಅಂತ ಹೇಳ್ಬಿಟ್ಟು ಕರೀತಾರೆ. ಹೊರಗಡೆ ಬಂದ ತಕ್ಷಣ ಅದನ್ನು ಲಾವಾ ಅಂತ ಕರೀತಾರೆ. ಅಷ್ಟೇ ಡಿಫ್ರೆನ್ಸ್ ಇರೋವಂಥದ್ದು. ಒಳಗಡೆ ಇರ್ಬೇಕಾದ್ರೆ ಮ್ಯಾಗ್ಮಾ, ಹೊರಗಡೆ ಬಂದ ತಕ್ಷಣ ಲಾವಾ ಅಂತ. ಸೊ ಈಗ ವಾಲ್ಕೆನೋ ಎರಪ್ಟ್ ಆಗಬೇಕು ಅಂತಂದರೆ ಸುಮಾರು ಅದು ಒಳಗಡೆಯಿಂದ ಮೆಟೀರಿಯಲ್ಸು ಹೊರಗಡೆ ಬರುತ್ತೆ. ಫಸ್ಟು ಆ್ಯಶಸ್ಗಳು ಬರ್ತವೆ, ಡಸ್ಟು ಕೂಡ ಬರುತ್ತೆ, ಸಲ್ಫರ್ ಬರುತ್ತಾ.
ಸಲ್ಫರು ಕೂಡ ಬರುತ್ತೆ, ಕ್ಲೋರಿನ್ ಬರುತ್ತಾ, ಕ್ಲೋರಿನ್ನು ಕೂಡ ಬರುತ್ತೆ, ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನು ಇವೆಲ್ಲದೂ ಕೂಡ ನಮಗೆ ಐಟಮ್ಸ್ಗಳು ಒಳಗಡೆಯಿಂದ ಬರ್ತಾ ಇರುತ್ತೆ. ಸೊ ವಾಲ್ಕೆನೋ ನೋಡ್ಕೊತಾ ಇರೋಂಥ ಟೈಮಲ್ಲಿ ಬೇಸಿಕ್ಸ್ ನಾವು ಕಾನ್ಸಂಟ್ರೇಟ್ ಮಾಡ್ಕೊಳೋಣ. ಇಲ್ಲಿ ನೋಡಿ, ಇದು ಇಂಟೀರಿಯರು, ಅರ್ತಿನ ಇಂಟೀರಿಯರು. ಸೊ ಈ ಥರ ಯಾವ ಥರ ನಾವು ಒಳಗಡೆ ಹೋಗ್ತೀವಿ ಆ ಥರ ಇಂಟೀರಿಯರಿಗೆ ಹೋಗ್ತಾ ಇರ್ತೀವಿ. ಸೊ ಮಧ್ಯದಲ್ಲಿರುವಂಥದ್ದು ಮ್ಯಾಗ್ಮಾ ಚೇಂಬರ್, ಯಾಕೆಂತಂದರೆ ಅದು ಒಳಗಡೆ ಇರುವಂಥದ್ದು. ಸೊ ನಾವು ಒಳಗಡೆ ಇರುವಂಥದ್ದು ಮ್ಯಾಗ್ಮಾ ಅಂತ ನೋಡ್ಕೊಂಡಿದ್ದೀವಿ. ಸೊ ಈ ಥರ ನಮಗೆ ವಾಲ್ಕೆನೋ ಏನು ಈ ಥರ ಬರುತ್ತಲ್ಲ, ಇಲ್ಲಿ ಏನು ಪ್ರಾಪರ್ ಓಪನಿಂಗ್ ಇರುತ್ತೆ ನೋಡಿ, ಇಲ್ಲಿ ಕ್ರೇಟರ್ ಅಂತ ಹೇಳ್ಬಿಟ್ಟು ಫಾರ್ಮ್ ಮಾಡ್ಕೊಂಡಿರುವಂಥದ್ದು. ಸೊ ಇಲ್ಲಿ ಕ್ರೇಟರ್ ಅಂತ ಇದೆ. ಅದಾದಮೇಲೆ ಇಲ್ಲಿ ಬೇರೆ ಬೇರೆ ಥರದ್ದು ನಮಗೆ ಮೆಟೀರಿಯಲ್ಸು ಫಾರ್ಮ್ ಆಗಿದೆ ನೋಡಿ. ಇನ್ಆ್ಯಕ್ಟಿವ್ ವಾಲ್ಕೆನೋ ಆಗಿರಲಿ, ಬೇರೆ ಎಲ್ಲ ಫಾರ್ಮು ಹೇಳ್ತಾ ಇರೋಂಥದ್ದು ಅದೇನಿರುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ಲೈನಲ್ಲೇ ನಾವು ನೋಡ್ಕೊಂಡಿರೋಣ. ಸೊ ಈ ಥರ ನಮಗೆ ವಾಲ್ಕೆನೋ ಒಂದು ಫಾರ್ಮ್ ಆಗಿರುತ್ತೆ. ಸೊ ಇದು ಜಸ್ಟ್ ಏನು ಇದರಲ್ಲಿ ನೋಡ್ಕೊಂಡಿರಬೇಕು ಅಂತಂದರೆ, ನಿಮ್ಗೆ ನೋಡಿ ಹೊರಗಡೆ ಬಂದ ತಕ್ಷಣ ಅದನ್ನು ಲಾವಾ ಫ್ಲೋ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಲಾವಾ ಫ್ಲೋ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಮೋಸ್ಟ್ಲಿ ಇದು ಈಗ ಹೊರಗಡೆ ಬಂದ ತಕ್ಷಣ ಅದೇನಾದ್ರು ಬೇಗ ಡ್ರೈ ಆಗಿಬಿಟ್ರೆ ಸಾಲಿಡ್ ಆಗೋಗ್ಬಿಡುತ್ತೆ. ಸೊ ಏನಾದ್ರು ಪುಡಿ ಥರ ಬಿದ್ದಿದ್ರೆ ಆ್ಯಶ್ ಲೇಯರ್ ಅಂತ ಇರುತ್ತೆ. ಸೊ ಇದು ವಾಲ್ಕೆನೋದೊಂದು ಕೋನ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ, ಬಟ್ ಕ್ರೇಟರ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಏನೇನು ನೋಡ್ಕೊಂಡಿದ್ವಿ ಒಂದ್ಸರಿ ರಿವೈಸ್ ಮಾಡ್ಕೋಬೇಕು ಅಂತಂದರೆ, ಆಸ್ಟಿನೋಸ್ಫಿಯರ್ ಅಥವಾ ಒಳಗಡೆ ಮ್ಯಾಂಟಲಿಂದ ನಮ್ಗೆ ಬರೋವಂಥದ್ದು, ಒಳಗಡೆ ಇರ್ಬೇಕಾದ್ರೆ ಮ್ಯಾಗ್ಮಾ ಅಂತ ಕರಿತೀವಿ, ಹೊರಗಡೆ ಬಂದ ತಕ್ಷಣ ಲಾವಾ ಆಗುತ್ತೆ. ಆ್ಯಶಸ್ಸು, ಡಸ್ಟು, ಸಲ್ಫರು, ಕ್ಲೋರಿನ್ನು ಇದು ಕೂಡ ಪ್ರೆಸೆಂಟ್ ಇರುತ್ತೆ ಅಂತ, ಯಾಕಂತಂದರೆ ಇದನ್ನು ಮುಂಚೆ ಕೇಳಿದ್ದಾರೆ. ನಮಗೆ ಟೈಪ್ ಆಫ್ ವಾಲ್ಕೆನೋ ನೋಡ್ಕೋಬೇಕು ಅಂತಂದರೆ ಸುಮಾರು ಟೈಪ್ಸ್ ಇರ್ತವೆ. ಯಾವ ಥರ ವಾಲ್ಕೆನೋ ಪರ್ಫಾರ್ಮ್ ಮಾಡುತ್ತೆ ಅದ್ರ ಬೇಸಿಸ್ ಮೇಲೆ ಬೇರೆ ಬೇರೆ ಟೈಪ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅದನ್ನು. ಸೊ ಅದರಲ್ಲಿ ನಾವು ಫಸ್ಟು ನೋಡ್ಕೋಬೇಕು ಅಂತಂದರೆ ಶೀಲ್ಡ್ ವಾಲ್ಕೆನೋ. ಈ ಶೀಲ್ಡ್ ವಾಲ್ಕೆನೋ, ಈ ಏನು 3 ಟೈಪ್ಸ್ ವಾಲ್ಕೆನೋ ನಾವು ನೋಡ್ಕೊತೀವಲ್ಲ, ಇವನ್ನಷ್ಟು ನೆನ್ಪಿಟ್ಕೊಂಡಿರಿ. ಇವುಗಳ ಕೀವರ್ಡ್ಸ್ಗಳನ್ನ ನೆನ್ಪಿಟ್ಕೊಂಡಿರಿ, ಸಾಕಾಗಿರುತ್ತೆ. ಸೊ ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆಯೂ ಕೂಡ ಆಗುವಂಥ ವಾಲ್ಕೆನೋಗಳಲ್ಲಿ ಎಲ್ಲದಕ್ಕಿಂತ ಲಾರ್ಜ್ ಇರೋವಂಥದ್ದು ಅಂತಂದರೆ ಅದು ಶೀಲ್ಡ್ ವಾಲ್ಕೆನೋ. ಫಸ್ಟ್ ಕೀವರ್ಡ್ ಬಂದ್ಬಿಟ್ಟು ಲಾರ್ಜ್. ಮತ್ತು ಇದ್ರದ್ದು ವಿಸ್ಕಾಸಿಟಿ ಕಮ್ಮಿ ಇರುತ್ತೆ. ವಿಸ್ಕಸ್ ಅಂತಂದರೆ ಎಷ್ಟು ಲಿಕ್ವಿಡ್ ಆಗಿ ಹೋಗುತ್ತೆ ಅದು ಕಮ್ಮಿ ಇರುತ್ತೆ. ಈಗ ಎಕ್ಸಾಂಪಲ್ಲು ನಿಮಗೆ ಇಲ್ಲಿ ಇಮೇಜಲ್ಲೂ ಕೂಡ ಕಾಣ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿಂದ ಇದು ಶೀಲ್ಡ್ ವಾಲ್ಕೆನೋ, ಇಲ್ಲಿಂದ ಬರುತ್ತಲ್ಲ, ಇಲ್ಲಿ ನೋಡಿ ಜಾಸ್ತಿ ಏನು ಹರಿತಾ ಇಲ್ಲ ಇದು, ಅಂತಂದರೆ ವಿಸ್ಕಾಸಿಟಿ ಜಾಸ್ತಿ ಏನಿಲ್ಲ, ಬೇಗ ರ್ಯಾಪಿಡಾಗಿ ಹೋಗ್ತಾ ಇದೆ ಇದು, ಮತ್ತು ಇಲ್ಲಿ ನೋಡಿ ಓಪನಿಂಗು ಅಷ್ಟೇ ತುಂಬ ವೈಡ್ ಆಗಿದೆ, ಕರೆಕ್ಟ್ ಅಲ್ವಾ? ಬೇರೆದ್ರಲ್ಲಿ ನೋಡಿ ಓಪನಿಂಗು ಆ ಟೈಪ್ ಏನಿಲ್ಲ. ಬಟ್ ಇಲ್ಲಿ ನೋಡಿ ಬೇರೆ ಕಂಪೇರ್ ಮಾಡಿದ್ರೆ ಇಲ್ಲಿ ಓಪನಿಂಗ್ ಸಖತ್ತು ವೈಲ್ಡ್ ಆಗಿರುತ್ತೆ. ಸೊ ಅದಕ್ಕೆ ಇದೇನು ಎಕ್ಸ್ಪೋಸ್ ಏನಾಗಲ್ಲ ಅಂತಂದರೆ ಬ್ಲಾಸ್ಟ್ ಟೈಪ್ ಏನೂ ಆಗಲ್ಲ ಇದು. ಸೊ ನಾರ್ಮಲಾಗಿ ಲೋ ಇರುತ್ತೆ ವಿಸ್ಕಾಸಿಟಿ. ಸೊ ಇದರಲ್ಲಿ ನೆಕ್ಸ್ಟು ವೈಡ್ ಓಪನಿಂಗ್ ಇರುತ್ತೆ ಇದಕ್ಕೆ, ಆಯಿತಾ? ಸೊ ಓಪನಿಂಗ್ ವೈಡ್, ಮೇಲೆ ಕ್ರೇಟರಲ್ಲಿ ಓಪನಿಂಗ್ ಇದು ವೈಡ್ ಆಗಿರುತ್ತೆ, ಮತ್ತು ಒಂಥರ ಫೌಂಟೇನ್ ಥರ ಹರಿಯುತ್ತೆ. ವಿಸ್ಕಾಸಿಟಿ ಅಂತಂದರೆ ಈಗ ನೋಡಿ, ಈಗ ನಾವು ನೀರನ್ನ ನೋಡ್ಕೋಬೇಕು ಅಂತಂದರೆ ವಿಸ್ಕಾಸಿಟಿ ಕಮ್ಮಿ ಇರುತ್ತೆ ಅಂತಂದರೆ ಥಿಕ್ನೆಸ್ ಕಮ್ಮಿ ಇರುತ್ತಲ್ಲ. ಈಗ ಆಯಿಲ್ ನೋಡ್ಕೋಬೇಕು ಅಂತಂದರೆ ನಮಗೆ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಸೊ ಥಿಕ್ನೆಸ್ ಜಾಸ್ತಿ ಇದ್ದರೆ ಸ್ಲೋ ಆಗಿ ಹರಿಯುತ್ತೆ, ಬಟ್ ವಾಟರ್ ವಿಸ್ಕಾಸಿಟಿ ಕಮ್ಮಿ ಇರುವಂಥದ್ರಿಂದ ಫಾಸ್ಟಾಗಿ ಹರಿಯುತ್ತೆ. ಸೊ ಅಷ್ಟೇ, ಆ ಥರ ಬೇಸಿಕ್ಸಲ್ಲಿ ನೆನ್ಪಿಟ್ಕೊಂಡಿರಿ, ಈಸಿ ಆಗುತ್ತೆ ನಮಗೆ ಎಕ್ಸಾಮಲ್ಲಿ ರೀಕಾಲ್ ಮಾಡ್ಕೊಳ್ಳೋದಕ್ಕೆ. ಸೊ ಲಾರ್ಜ್ ವಾಲ್ಕೆನೋ ವಿಸ್ಕಾಸಿಟಿ ಕಮ್ಮಿ ಇರುವಂಥದ್ದು, ವೈಡ್ ಓಪನಿಂಗು, ಅದಾದಮೇಲೆ ಫೌಂಟೇನ್ ಥರ ಹರಿಯುತ್ತೆ. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಹವಾಯಿಯನ್ ವಾಲ್ಕೆನೋ. ಸೊ ಇದು ಬಸಾಲ್ಟ್, ಇದರ ಕಾಂಪೋಸಿಷನ್ ಜಾಸ್ತಿ ಇರುತ್ತೆ. ಬಸಾಲ್ಟು ಇದರಲ್ಲಿ ಕಾಂಪೋಸಿಷನಲ್ಲಿ ಜಾಸ್ತಿ ಇರುತ್ತೆ, ಆಯ್ತಲ್ಲ? ಸೊ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಶೀಲ್ಡ್ ವಾಲ್ಕೆನೋ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಕಾಂಪೋಸಿಟ್ ವಾಲ್ಕೆನೋ. ಸೊ ಕಾಂಪೋಸಿಟ್ ವಾಲ್ಕೆನೋ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಯಾವ ಥರ ನಾವು ಇವಾಗ ಶೀಲ್ಡಿಂದ ಕಾಂಪೋಸಿಟ್ಗೆ ಹೋಗ್ತೀವಿ, ಕಾಂಪೋಸಿಟಿಂದ ಕ್ಯಾಲ್ಡೇರಾಗಿ ಹೋಗ್ತೀವಲ್ಲ, ಆ ಥರದ್ದು ಇದೇನಾಗುತ್ತೆ ಅಂತಂದರೆ ವಿಸ್ಕಾಸಿಟಿ ಜಾಸ್ತಿ ಆಗುತ್ತೆ ಅಷ್ಟೇ, ಆಯಿತಾ? ಕಾಂಪೋಸಿಟಲ್ಲಿ ನಾವು ನೋಡಬೇಕು ಅಂತಂದರೆ ಮೋರ್ ವಿಸ್ಕಸ್, ಅಂದರೆ ಅಷ್ಟೊಂದು ಫೌಂಟೇನ್ ಆಗೇನು ಹರಿಯಲ್ಲ ಇದು. ಸೊ ಇದನ್ನು ಕಾಂಪೋಸಿಟಲ್ಲಿ ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಥರ್ಡ್ ಒನ್ ಇದೆ ನೋಡಿ, ಕಾಂಪೋಸಿಟ್ ವಾಲ್ಕೆನೋ. ಸೊ ಇಲ್ಲಿ ಅಷ್ಟೊಂದೇನು ವಿಸ್ಕಸ್ ಇರಲ್ಲ. ಇಲ್ಲಿ ನೋಡಿ ಆರಾಮಾಗಿ ಫೌಂಟೇನ್ವರೆಗೂ ಇಲ್ಲಿವರೆಗೂ ಎಲ್ಲ ಹರಿತಾ ಇರೋಂಥದ್ದಿತ್ತು, ಕರೆಕ್ಟ್ ಅಲ್ಲ? ಬಟ್ ಇದರಲ್ಲಿ ನಮಗೆ ಅಷ್ಟೊಂದು ವಿಸ್ಕಸ್ಸು ಅಂದರೆ ಅಷ್ಟೊಂದು ಫೌಂಟೇನ್ ಆಗಿ ಹರಿಯಲ್ಲ, ಸ್ವಲ್ಪ ಥಿಕ್ ಆಗಿರುತ್ತೆ, ಮೋರ್ ವಿಸ್ಕಸ್ಸು. ಬಟ್ ಇದೇನಂತಂದರೆ ಎಕ್ಸ್ಪ್ಲೋಸಿವ್ ಇರುತ್ತೆ. ಮುಂಚೆ ನಮಗೆ ಶೀಲ್ಡ್ ವಾಲ್ಕೆನೋ ಎಕ್ಸ್ಪ್ಲೋಸಿವ್ ಇರಲ್ಲ, ಅದು ಎಕ್ಸ್ಪ್ಲೋಸಿವ್ ಇರಲ್ಲ, ಆಯಿತಾ? ಸೊ ನಾಟ್ ಎಕ್ಸ್ಪ್ಲೋಸಿವ್ ಅಂತ ಹೇಳ್ಬಿಟ್ಟು ಬರೆದಿರ್ತೀನಿ, ಇದು ಎಕ್ಸ್ಪ್ಲೋಸಿವ್. ಸೊ ಯಾವುದು ಜಾಸ್ತಿ ಎಕ್ಸ್ಪ್ಲೋಸಿವ್, ಯಾವುದು ಕಮ್ಮಿ ಎಕ್ಸ್ಪ್ಲೋಸಿವ್, ಅದ್ರ ಬೇಸಿಸ್ ಮೇಲೆ ಅರೇಂಜ್ ಮಾಡಿ. ಯಾವುದು ಜಾಸ್ತಿ ವಿಸ್ಕಾಸಿಟಿ ಇರುತ್ತೆ, ಯಾವುದು ಕಮ್ಮಿ ವಿಸ್ಕಾಸಿಟಿ ಇರುತ್ತೆ, ಅದ್ರ ಬೇಸಿಸ್ ಮೇಲೆ ಅರೇಂಜ್ ಮಾಡಿ ಅಂತಂದರೆ ನಿಮ್ಗೆ ಅವಾಗ ಇದರಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಏನು ಅಂತಂದರೆ ಮಲ್ಟಿಪಲ್ ಇರಪ್ಷನ್ಸ್ ಆಗ್ತಾ ಇರುತ್ತೆ.
ಮಲ್ಟಿಪಲ್ ಎರಪ್ಷನ್ಸ್. ಸೊ ನಿಮಗೆ ಇಲ್ಲೂ ಕೂಡ ಇಮೇಜಲ್ಲೂ ಕೂಡ ಕಾಣ್ತಾ ಇರ್ಬೋದು. ಸೊ ನೋಡಿ, ಇಲ್ಲೂ ಕೂಡ ಎರಪ್ಟ್ ಆಗ್ತಾ ಇದೆ, ಇಲ್ಲೂ ಕೂಡ ಎರಪ್ಟ್ ಆಗ್ತಾ ಇದೆ, ಇಲ್ಲಿಂದನೂ ಕೂಡ ಎರಪ್ಟ್ ಆಗ್ತಾ ಇದೆ. ಬೇರೆದ್ರಲ್ಲಿ ನೋಡಿ, ಶೀಲ್ಡ್ ವಾಲ್ಕೆನೋ ಅಲ್ಲಿ ನಮಗೆ ನಾರ್ಮಲಾಗಿ ಒಂದೇ ಕಡೆಯಿಂದ ಎರಪ್ಟ್ ಆಗ್ತಾ ಇರುತ್ತೆ. ಸೊ ಇದು ಅದಕ್ಕೋಸ್ಕರ ಅಂತಂದರೆ ಇಲ್ಲಿ ನೋಡಿ ಬ್ಲಾಸ್ಟು ಕೂಡ ಆಗ್ತಾ ಇರೋ ಥರ ಇದೆ ಇದು ಅಂತಂದರೆ, ಅದಕ್ಕೋಸ್ಕರ ಇದು ಸಖತ್ ಜಾಸ್ತಿ ಎಕ್ಸ್ಪ್ಲೋಸಿವ್. ಯಾಕಂತಂದರೆ ಇಲ್ಲಿ ವೆಂಟು ಕೂಡ ಚಿಕ್ಕದಾಗಿರುತ್ತೆ. ಸೊ ಪ್ರೆಷರ್ ಜಾಸ್ತಿ ಇರೋವಂಥದ್ರಿಂದ ಸೊ ಸಿಕ್ಕಾಪಟ್ಟೆ ಮೇಲ್ಗಡೆಗೆ ಅದು ಬ್ಲಾಸ್ಟ್ ಆಗ್ತಾ ಇರುತ್ತೆ, ಎಕ್ಸ್ಪೋಸ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೇನು ಮಲ್ಟಿಪಲ್ ಎರಪ್ಷನ್ಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಸೊ ಇದು ಕಾಂಪೋಸಿಟ್ ವಾಲ್ಕೆನೋ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಕ್ಯಾಲ್ಡೆರಾ ಅಂತ ಬರುತ್ತೆ. ಕ್ಯಾಲ್ಡೆರಾ ವಾಲ್ಕೆನೋ ಅಂತ ಬರೆದಿರ್ತೀನಿ. ಸೊ ಕ್ಯಾಲ್ಡೆರಾ ವಾಲ್ಕೆನೋ ಅಂತ ಆಗ್ಬಿಟ್ಟು. ಸೊ ಇವೆಲ್ಲ ಸಿಂಡರ್ ಕೋನು ಬೇರೆ ಎಲ್ಲ ಏನು ಬರ್ತಾ ಇದ್ದಾವಲ್ಲ, ಇವೆಲ್ಲ ಫಾರ್ಮ್ಸು, ಅವೆಲ್ಲದನ್ನೂ ಕೂಡ ನಾವು ಇನ್ನೊಂದು ಇಮೇಜಲ್ಲಿ ನೋಡ್ಕೊಳ್ಳೋಣ ಇಲ್ಲಿ ರೈಟ್ ಸೈಡಲ್ಲಿ. ಸೊ ಈ ಕ್ಯಾಲ್ಡೆರಾ ಏನು ಅಂತಂದರೆ ಮೋಸ್ಟ್ ಎಕ್ಸ್ಪ್ಲೋಸಿವ್ ಆಯ್ತಲ್ಲ, ಮೋಸ್ಟ್ ಎಕ್ಸ್ಪ್ಲೋಸಿವ್. ಕ್ಯಾಲ್ಡೆರಾ ಎಲ್ಲದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೋಸಿವ್ ಇರೋವಂಥದ್ದು. ಇದು ಹೆಂಗಾಗತ್ತೆ ಅಂತಂದರೆ ಕೊಲ್ಯಾಪ್ಸ್ ಆಗೋಗ್ಬಿಡುತ್ತೆ ಸರಿ ಇದು. ಸೊ ಇದು ಇಲ್ಲಿ ಬ್ಲಾಸ್ಟ್ ಆಗೋಕ್ಕೆ ಹೋಗ್ಬಿಟ್ಟು ತನ್ನಿಂತಾನೆ ಅದ್ರ ಒಳಗಡೆ ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿರ್ತದೆ ಅದು. ಸೊ ಅಷ್ಟು ಎಕ್ಸ್ಪ್ಲೋಸಿವ್ ಇರುತ್ತೆ ಇದು. ಸೊ ಕೊಲ್ಯಾಪ್ಸ್ ಆನ್ ದೆಮ್ಸೆಲ್ಸ್. ಸೊ ಕೊಲ್ಯಾಪ್ಸ್ ಆಗಿ ಅದು ಕ್ಯಾಲ್ಡೆರಾ ಫಾರ್ಮ್ ಆಗಿರುತ್ತೆ. ಸೊ ನಮಗೆ ಇದರಲ್ಲಿ ಎರಡು ಇಂಪಾರ್ಟೆಂಟು ಇರೋವಂಥದ್ದು. ಒಂದೇನು ಅಂತಂದರೆ, ಒಂದು ಎಕ್ಸ್ಪ್ಲೋಸಿವ್ ಯಾವುದು ಜಾಸ್ತಿ ಇರುತ್ತೆ, ಯಾವುದು ಜಾಸ್ತಿ ಎಕ್ಸ್ಪ್ಲೋಸಿವ್ ಅಂತ ಕೇಳಿದ್ರೆ ಅದಕ್ಕೆ ನಮಗೆ ಆನ್ಸರು ಕ್ಯಾಲ್ಡೆರಾ. ಯಾವುದು ತುಂಬ ಜಾಸ್ತಿ ಇರೋವಂಥದ್ದು ಇಡೀ ವರ್ಲ್ಡಲ್ಲಿ ಅಂತಂದರೆ ಅದು ಶೀಲ್ಡ್ ವಾಲ್ಕೆನೋಗಳು ತುಂಬ ಜಾಸ್ತಿ ಇರೋವಂಥದ್ದು. ವಿಸ್ಕಾಸಿಟಿನೂ ಕೂಡ ಇದರದ್ದು ಜಾಸ್ತಿ ಇರೋವಂಥದ್ದು ಅಂತಂದರೆ ಕಾಂಪೋಸಿಟಿಂದು ಜಾಸ್ತಿ ಇರುತ್ತೆ. ಎಕ್ಸ್ಪ್ಲೋಸಿವ್ನೆಸ್ ಯಾವ್ದು ಜಾಸ್ತಿ ಇರುತ್ತೆ ಅಂತಂದರೆ ಕ್ಯಾಲ್ಡೆರಾದು ನಮಗೆ ಎಕ್ಸ್ಪ್ಲೋಸಿವ್ ಜಾಸ್ತಿ ಇರುತ್ತೆ. ಯಾಕಂತಂದರೆ ಅದ್ರ ಮೇಲೆ ಅದೇ ಬಿದ್ದುಬಿಟ್ಟಿರುತ್ತೆ. ಸಿಕ್ಕಾಪಟ್ಟೆ ಜಾಸ್ತಿ ಫ್ಲೂಯಿಡ್ ಇರೋವಂಥದ್ದು ಯಾವುದು ನಮಗೆ ಅಂತಂದರೆ ಅದು ನಮಗೆ ಶೀಲ್ಡ್ ವಾಲ್ಕೆನೋ. ಇಲ್ಲಿ ನೋಡಿ ಬಸಾಲ್ಟ್ ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಫ್ಲಡ್ ಬಸಾಲ್ಟ್ ಅಂತಲೂ ಕೂಡ ಕರೆದ್ರೆ ಅದನ್ನು ಕೂಡ ಅದೇ ಆಯಿತಾ. ಸೊ ಇವಾಗ ಇದಕ್ಕೆ ನಾವು ನೋಡಬೇಕು ಅಂತಂದರೆ ನಮ್ಮ ಡೆಕ್ಕನ್ ಪ್ಲ್ಯಾಟು ಇದೆಯಲ್ಲ, ಅದು ಕೂಡ ನಮಗೆ ಇಲ್ಲಿ ಶೀಲ್ಡ್ ವಾಲ್ಕೆನೋಲ್ಲಿ ಬರುತ್ತೆ. ಇಲ್ಲಿ ಬರ್ದಿರ್ತೀನಿ ನೋಡಿ ನಾನು ಕೆಳಗಡೆ, ಡೆಕ್ಕನ್ ಪ್ಲ್ಯಾಟು ಯಾವ ಥರದ ವಾಲ್ಕೆನೋ ಅಂತ ಕೇಳಿದ್ರೆ ಅದು ಕೂಡ ನಮಗೆ ಇಲ್ಲಿ ಫ್ಲಡ್ ಬಸಾಲ್ಟು ಅಥವಾ ಶೀಲ್ಡ್ ವಾಲ್ಕೆನೋ ಅಂತ ಹೇಳ್ಬಿಟ್ಟು ಕರಿಬೋದು ಆಯ್ತಲ್ವಾ. ಸೊ ಇಷ್ಟು ಟೈಪ್ ಆಫ್ ವಾಲ್ಕೆನೋ, 3 ಟೈಪ್ ಆಫ್ ವಾಲ್ಕೆನೋ ನಮಗೆ NCERTಯಲ್ಲಿ ಕೊಟ್ಟಿರೋಂಥದ್ದೇನು, ಎಕ್ಸಾಮಲ್ಲಿ ಮುಂಚೆ ಕೇಳಿರೋಂಥದ್ದೇನು, ಅದ್ರ ಬೇಸಿಸ್ ಮೇಲೆ ಅಷ್ಟೇ ನಾವು ನೋಡ್ಕೊಳ್ಳೋಣ. ಸೊ ಈಗ ಒಳಗಡೆ ಇದ್ದರೆ ಏನಂತ ಕರಿತೀವಿ ನಾವು ವಾಲ್ಕೆನೋ, ಅದನ್ನು ಮ್ಯಾಗ್ಮಾ ಅಂತ ಕರಿತೀವಿ. ಹೊರಗಡೆ ಇದ್ದರೆ ಏನಂತ ಕರಿತೀವಿ, ಅದನ್ನು ಲಾವಾ ಅಂತ ಕರಿತೀವಿ. ಶೀಲ್ಡ್ ವಾಲ್ಕೆನೋ, ಕಾಂಪೋಸಿಟ್ ವಾಲ್ಕೆನೋ ಮತ್ತು ಕ್ಯಾಲ್ಡೆರಾ. ನೆಕ್ಸ್ಟ್ ನಮಗೆ ಕೇಳುವಂಥದ್ದು ವಾಲ್ಕೆನೋ ಕಾನ್ಸೆಪ್ಟಿಂದ ಏನು ಅಂತಂದರೆ ಆ್ಯಕ್ಟಿವ್ ವಾಲ್ಕೆನೋ ವರ್ಲ್ಡಲ್ಲಿ ಎಲ್ಲೆಲ್ಲಿದ್ದಾವೆ ಅಂತ. ಸೊ ಇದರಲ್ಲಿ ಫಸ್ಟ್ ನಮಗೆ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಇಂಡಿಯಾದಲ್ಲಿ ಎಲ್ಲಿದೆ ಅಂತ. ಸೊ ನೋಡಿ, ಅಂಡಮಾನ್ ಆ್ಯಂಡ್ ನಿಕೋಬಾರಲ್ಲಿ ಏನು ಬ್ಯಾರನ್ ಐಲ್ಯಾಂಡ್ಸ್ ಇದೆಯಲ್ಲ, ಇದು ಆ್ಯಕ್ಟಿವ್ ವಾಲ್ಕೆನೋ ಇಂಡಿಯಾದು, ಗೊತ್ತಾಯ್ತಲ್ಲ. ಆ್ಯಕ್ಟಿವ್ ವಾಲ್ಕೆನೋ ಅಂತಂದರೆ ಇವಾಗಲೂ ಕೂಡ ಆ್ಯಕ್ಟಿವ್ ಇರೋವಂಥದ್ದು. ಸೊ ಆ್ಯಕ್ಟಿವ್ ವಾಲ್ಕೆನೋ ಇದೊಂದು ಆಗಿರುತ್ತೆ ನಮಗೆ, ಇದು ಇಂಪಾರ್ಟೆಂಟು. ಅದು ಬಿಟ್ಟರೆ ನಮಗೆ ಇಟಲಿ ಸಿಕ್ಕಾಪಟ್ಟೆ ನ್ಯೂಸಲ್ಲಿ ಇರುವಂಥದ್ದು, ಅಲ್ಲಿ ಮೌಂಟ್ ಎಟ್ನಾ, ಇದು ಕೂಡ ಒನ್ ಆಫ್ ದ ಆ್ಯಕ್ಟಿವ್ ವಾಲ್ಕೆನೋ ಸೈಟ್ಸು. ಸೊ ಈ ಥರದ್ದು ಕೆಲವೊಂದು ಸರಿ ಏನು ಕೊಟ್ಟಿರ್ತಾರೆ ಅಂತಂದರೆ ವಾಲ್ಕೆನೋಗಳ ಹೆಸರನ್ನ ಕೊಟ್ಬಿಟ್ಟು ಅದನ್ನು ಯಾವ ದೇಶದಲ್ಲಿ ಬರುವಂಥದ್ದು ಅಥವಾ ಯಾವ ಕಾಂಟಿನೆಂಟು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಒಂದು ಸರಿ ನಾವು ಹಾಗೆ ನೋಡ್ಕೊಂಡಿರೋಣ. ಇಲ್ಲಿ ನೋಡಿ, ಇಲ್ಲಿ ಲಾ ಪಾಲ್ಮಾ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಸೊ ಇಲ್ಲೊಂದು ಐಲ್ಯಾಂಡ್ ಹತ್ರ ಬರುತ್ತೆ ನಮಗೆ. ಇಲ್ಲಿ ಮೌಂಟ್ ಎಟ್ನಾ ಬಂದ್ಬಿಟ್ಟು ನಮಗೆ ಇಟಲಿ ಹತ್ರ ಬಂದಿರುತ್ತೆ. ಅದಾದಮೇಲೆ ಲಕ್ಕೆ ಗಿಗಾರ್ ಅಂತ ಆಗ್ಬಿಟ್ಟು ಕ್ರಿಯೇಟರ್ಸ್ ಆಫ್ ಲಕ್ಕೆ ಅಂತ ಆಗ್ಬಿಟ್ಟು ಬಂದಿರುತ್ತೆ. ಇಲ್ಲಿ ಗ್ರೀನ್ಲ್ಯಾಂಡಿನ ಈ ಕಡೆ ಬರುತ್ತೆ. ಸೊ ಈ ಥರದ್ದು ಎಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಇರೋವಂಥದ್ದು ನಮಗೆ ಆ್ಯಕ್ಟಿವ್ ವಾಲ್ಕೆನೋಸು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಬ್ಯಾರನ್ ಐಲ್ಯಾಂಡು ಇಂಡಿಯಾದ ಆ್ಯಕ್ಟಿವ್ ವಾಲ್ಕೆನೋ ಇದಿರೋವಂಥದ್ದು, ಓನ್ಲಿ ಆ್ಯಕ್ಟಿವ್ ವಾಲ್ಕೆನೋ ಇದಿರೋವಂಥದ್ದು. ಸೊ ಇದಿರೋವಂಥದ್ದು ನಮಗೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ. ಈಗ ನೆಕ್ಸ್ಟು ಇಂಪಾರ್ಟೆಂಟ್ ನಮಗೆ ವಾಲ್ಕೆನೋ ಚಾಪ್ಟರಿಂದ ಏನು ಅಂತಂದರೆ ಏನೇನು ಲ್ಯಾಂಡ್ ಫಾರ್ಮ್ಸ್ ಟೈಪು ಫಾರ್ಮ್ ಮಾಡ್ತಾ ಇರುತ್ತೆ ಅಥವಾ ಏನೇನು ಬೇರೆ ಬೇರೆ ಥರದ್ದು ಮೌಂಟೇನ್ಸು ಅಥವಾ ಚೈನ್ಸ್ ಏನು ಫಾರ್ಮ್ ಮಾಡುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಇದು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು ಈ ಚಾಪ್ಟರಿಂದು. ವಾಲ್ಕೆನೋ ರಿಲೇಟೆಡ್ ಕ್ವೆಶನ್ ಕೇಳಬೇಕು ಅಂತಂದರೆ ಯೂಶ್ವಲಿ ಈ ಕಡೆಯಿಂದ ಕೇಳ್ತಾ ಇರ್ತಾರೆ. ಯಾಕಂತಂದರೆ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸು ಕೂಡ ನೋಡಿರ್ತೀರ, ಈ ಥರದೇ ಕ್ವೆಶನ್ಸ್ ಕೇಳೋವಂಥದ್ದು. ಸೊ ಅದಾದಮೇಲೆ ನಮಗೆ ಅರ್ತ್ ಕ್ವೇಕಲ್ಲಿ ನೋಡಬೇಕು ಅಂತಂದರೆ ವೇವ್ಸ್ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಪ್ರೈಮರಿ ವೇವ್ಸು, ಸೆಕೆಂಡ್ರಿ ವೇವ್ಸು, ಸರ್ಫೇಸ್ ವೇವ್ಸು, ಯಾವುದನ್ನು ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಕರಿತೀವಿ. ಸೊ ಯಾವುದು ಪರ್ಪೆಂಡಿಕ್ಯುಲರ್ ಆಗಿ ಹೋಗುತ್ತೆ ಆ ಥರದ್ದೆಲ್ಲ. ಸೊ ನಾವು ಎಕ್ಸಾಮಲ್ಲೇ ಕೇಳೋವಂಥ ಕ್ವೆಶನ್ಸ್ಗಳಷ್ಟೇ ಡಿಸ್ಕಸ್ ಮಾಡೋಣ. ಸೊ ಎಕ್ಸ್ಪ್ಲನೇಷನು ಅದ್ರ ಪ್ರಕಾರ ನೋಡ್ತಾ ಹೋಗ್ತಾ ಇರೋಣ. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇರ್ತೀನಿ ನಾನು. ಸೊ ಓಕೆ, ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಫ್ಲಡ್ ಬಸಾಲ್ಟ್ವರೆಗೂ ನೋಡ್ಕೊಂಡಿದ್ವಿ ನಾವು. ಸೊ ಇವಾಗ ಇಲ್ಲಿ ಕೆಳಗಡೆ ರೀಜನಿಂದ ಸ್ಟಾರ್ಟ್ ಮಾಡ್ಕೊಂಡಿರೋಣ. ಫಸ್ಟನ್ನು ನಾವು ನೋಡ್ಕೋಬೇಕಾಗಿರೋಂಥದ್ದು ಇಲ್ಲಿ ನೋಡಿ ಬ್ಯಾಥೋಲಿತ್. ಸೊ ಇಲ್ಲಿ ಬ್ಯಾಥೋಲಿತ್ ನಿಮಗೆ ಕಾಣ್ತಾ ಇದೆಯಲ್ಲ, ಸೊ ಫುಲ್ಲು ಕೆಳಗಡೆ ಇರೋವಂಥದ್ದು ಆಯಿತಾ. ಇದನ್ನು ಕೂಡ ನೀವು ಇಂಟೀರಿಯರ್ ಆಫ್ ದ ಅರ್ತ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಹೀಗೆ ಒಳಗಡೆ ಅರ್ತಿನ ಇಂಟೀರಿಯರು ಈ ಥರ ಒಳಗಡೆ ಹೋಗ್ತಾ ಇರುತ್ತೆ. ಮೇಲ್ಗಡೆ ಇರುವಂಥದ್ದು ನಮಗೆ ಟಾಪ್ ಲೇಯರು
ಅಲ್ವಾ. ಸೊ ಇದೇ ಥರದ್ದು ನಾವು ಇಂಟೀರಿಯರ್ ಆಫ್ ದ ಅರ್ಥಿಂದನೇ ನೋಡ್ಕೊಂಡಿರೋಂಥದ್ದಲ್ವಾ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ನೋಡಿ ಬ್ಯಾಥೋಲಿತ್ ಅಂತಂದರೆ ಏನು, ಇದು ಸಾಲಿಡ್ ಆಗಿರುತ್ತೆ, ಒಳಗಡೆನೇ ಸಾಲಿಡ್ ಆಗಿರುತ್ತೆ. ಇದು ಸಾಲಿಡಿಫೈಡ್ ಇನ್ಸೈಡ್, ಒಳಗಡೆನೇ ಸಾಲಿಡ್ ಆಗೋಗ್ಬಿಟ್ರೆ ಅದನ್ನು ಬ್ಯಾಥೋಲಿತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಒಳಗಡೆನೇ ಸಾಲಿಡ್ ಆಗಿದೆ. ಸೊ ಅದು ಇವಾಗ ಲಾವಾ ಥರ ಬರ್ತಾ ಇಲ್ಲ ನಮಗೆ. ಇಲ್ಲಿ ನೋಡಿ, ಬೇರೆ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿಂದ ನೋಡಿ, ಇದ್ರ ಮೇಲ್ಗಡೆ ಇರೋಂಥ ಲೇಯರು ಇದು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ವಾಲ್ಕೆನೋ ಆಗಿ ಬರ್ತಾ ಇದೆ. ಬಟ್ ಇವೆಲ್ಲದು ನೋಡಿ ಇಲ್ಲೇ ಸಾಲಿಡ್ ಆಗೋಗ್ಬಿಟ್ಟಿದೆ. ಸಾಲಿಡ್ ಆಗಿ ಬೇರೆ ಬೇರೆ ರೀಜನಲ್ಲಿ ಹೋಗಿ ಬೇರೆ ಬೇರೆ ಲ್ಯಾಂಡ್ ಫಾರ್ಮ್ಸ್ಗಳನ್ನ ಮಾಡ್ತಾ ಇದೆ. ಈ ಲ್ಯಾಂಡ್ ಫಾರ್ಮ್ಸ್ಗಳ ಶೇಪ್ ಬೇಸಿಸ್ ಮೇಲೆ ಅವುಗಳಿಗೆ ಹೆಸರಿರುತ್ತೆ. ಅವನ್ನಷ್ಟೇ ನಾವು ನೋಡ್ಕೊಳ್ಳೋಣ. ಸೊ ನಾವಿಲ್ಲಿ ಏನು ಡಿಸ್ಕಸ್ ಮಾಡ್ತೀವಲ್ಲ ಅಷ್ಟು ನೋಡ್ಕೊಂಡಿದ್ರೆ ಸಾಕಾಗಿರುತ್ತೆ. ನೆಕ್ಸ್ಟು ಈಗ ನಾವು ಬ್ಯಾಥೋಲಿತ್ ಅಂತ ನೋಡ್ಕೊಂಡಿದ್ವಿ. ಬ್ಯಾಥೋಲಿತ್ ಆಯಿತಾ. ಬ್ಯಾಥೋಲಿತ್ ಅಂತಂದರೆ ಸಾಲಿಡ್ ಇನ್ಸೈಡ್ ಅಂತ ನೆನ್ಪಿಟ್ಕೊಂಡಿರೋದಷ್ಟೇ. ಒಳಗಡೆನೇ ಸಾಲಿಡ್ ಆಗೋಗ್ಬಿಟ್ಟಿರೋಂಥದ್ದು. ಸೊ ಅದು ಹೊರಗಡೆ ಬರ್ತಾ ಇಲ್ಲ ಅಂತ ಆಗ್ಬಿಟ್ಟು. ನೆಕ್ಸ್ಟು ನಮಗೆ ಬರಬೇಕಾಗಿರೋಂಥದ್ದು ಸಿಲ್ಸ್ ಅಂತ. ಸಿಲ್ಸು ಇಲ್ಲಿ ನೋಡಿ, ಸಿಲ್ಸ್ ಅಂತಂದರೆ ನಾವು ಇಲ್ಲಿ ನೋಡ್ಕೊಂಡಿದ್ವಿ ನೋಡಿ, ಕರೆಕ್ಟ್ ಅಲ್ವಾ. ಇದು ಸಿಲ್ಸು. ಸಿಲ್ಸ್ ಅಂತಂದರೆ ಇಲ್ಲಿಂದ ಇಲ್ಲಿ ಬಂದಿದೆ, ಬಟ್ ಇಲ್ಲಿ ಹಾರಿಜಾಂಟಲ್ ಆಗಿ ಇದು ಸ್ಪ್ರೆಡ್ ಆಗಿದೆ, ಕರೆಕ್ಟ್ ಅಲ್ಲ. ಸೊ ಇದು ಯಾವ ಥರ ಸ್ಪ್ರೆಡ್ ಆಗಿದೆ, ಇದು ಕೂಡ ಸಾಲಿಡೇ ಇರುವಂಥದ್ದು. ಇದು ಸಾಲಿಡೇ ಇದೆ, ಇನ್ಸೈಡೇ ಇದೆ, ಬಟ್ ಹಾರಿಜಾಂಟಲ್ ಸಾಲಿಡ್ ಆಗಿದೆ. ಇದು ಹಾರಿಜಾಂಟಲ್ ಸಾಲಿಡ್, ಒಳಗಡೆ ಹಾರಿಜಾಂಟಲ್ ನೋಡಿ ಅಡ್ಡ ಅದು ಸಾಲಿಡ್ ಆಗಿರೋವಂಥದ್ದು. ಅಂತಂದರೆ ವಾಲ್ಕೆನೋ ಆಗಿ ಬರ್ತಾ ಇತ್ತದು, ಬಟ್ ಏನಾಗಿತ್ತು ಅಂತಂದರೆ ಮಧ್ಯದಲ್ಲೇ ಇರೋವಂಥದ್ದು ಇಲ್ಲಿ ಸೇರಿಕೊಂಡು ಸಾಲಿಡಾಗಿ ಫಾರ್ಮ್ ಆಗೋಗ್ಬಿಡ್ತು, ಹಾರಿಜಾಂಟಲ್ ಸಾಲಿಡಾಗಿ ಫಾರ್ಮ್ ಆಗೋಗ್ಬಿಡ್ತು. ಸೊ ಸಿಲ್ಸ್ ಆಗೋಯ್ತು. ನೆಕ್ಸ್ಟು ನಮಗೆ ತುಂಬ ರಿಪೀಟ್ ಆಗುವಂಥದ್ದು ಲ್ಯಾಕೋಲಿತ್ ಅಂತ ಹೇಳ್ಬಿಟ್ಟು, ಆಯಿತಾ. ಸೊ ಲ್ಯಾಕೋಲಿತ್ ಒಂದು, ಇನ್ನೊಂದು ಬಂದ್ಬಿಟ್ಟು ನಮಗೆ ಲ್ಯಾಪೋಲಿತ್ ಅಂತ. ಲ್ಯಾಕೋಲಿತ್ತು ಮತ್ತು ಲ್ಯಾಪೋಲಿತ್ ಎರಡು ಇಂಪಾರ್ಟೆಂಟ್ ಇರುತ್ತೆ, ಎರಡು ಸಿಮಿಲರ್ ಹೆಸರೇ ಇರೋವಂಥದ್ದು ನೋಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಇಮೇಜಲ್ಲೂ ಕಾಣ್ತಾ ಇರೋಂಗೆ ನಿಮಗೆ ಇಲ್ಲಿ ನೋಡಿ, ಲ್ಯಾಕೋಲಿತ್ತು ನಮಗೆ ಒಂಥರ ಛತ್ರಿ ಥರ ಫಾರ್ಮ್ ಆಗಿದೆ, ಇದು ಡೋಮ್ ಥರ ಫಾರ್ಮ್ ಆಗಿದೆ, ಕರೆಕ್ಟ್ ಅಲ್ವಾ. ಸೊ ಡೋಮ್ ಅಂತಂದರೆ ನಮಗೆ ಲ್ಯಾಕೋಲಿತ್, ಡೋಮ್ ಅಂತಂದರೆ ನಮಗೆ ಲ್ಯಾಕೋಲಿತ್. ಬಟ್ ಈ ಇಮೇಜಲ್ಲಿ ಕೊಟ್ಟಿಲ್ಲ, ಲ್ಯಾಪೋಲಿತ್ ಕೊಟ್ಟಿಲ್ಲ. ಬಟ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅಕಸ್ಮಾತ್ ಏನಾದ್ರು ಈ ಉಲ್ಟಾ ಡೋಮ್ ಆಗೋಯ್ತು ಅಂತ ಅಂದ್ಕೊಳ್ಳಿ. ಡೋಮ್ ಆಯ್ತಲ್ಲ, ಈ ಉಲ್ಟಾ ಡೋಮ್ ಆಯಿತು, ಛತ್ರಿ ಥರ ಇತ್ತು, ಇದು ಉಲ್ಟಾ ಛತ್ರಿ ಆಗೋಯ್ತು. ಇದನ್ನು ನಾವೇನಂತ ಕರಿತೀವಿ, ಲ್ಯಾಪೋಲಿತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಲ್ಯಾಪೋಲಿತ್ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ಲ. ಸೊ ಲ್ಯಾಕೋಲಿತ್ ಅಂತಂದರೆ ನೀವು ಡೋಮ್ ಶೇಪ್ ಇರುತ್ತೆ, ಆಯಿತಾ. ಅದನ್ನು ನಾವು ಲ್ಯಾಪೋಲಿತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಕರ್ನಾಟಕ ನಾವು ನೋಡಬೇಕು ಅಂತಂದರೆ ಅದು ಲ್ಯಾಕೋಲಿತ್ತು. ಇದು ಬಂದ್ಬಿಟ್ಟು ನೆಕ್ಸ್ಟ್ ನಮಗೆ ಲ್ಯಾಪೋಲಿತ್ ಬಂದ್ಬಿಟ್ಟು ಸಾಸರ್ ಶೇಪ್ ಅಂತಂದರೆ ಇದು ವೈನ್ ಗ್ಲಾಸ್ ಇರುತ್ತಲ್ಲ ಆ ಥರ ಶೇಪಲ್ಲಿರೋಂಥದ್ದು. ಸೊ ನೋಡಿ, ಆಲ್ಮೋಸ್ಟ್ ಈ ಥರ ಇದೆ ನೋಡಿ ಇಲ್ಲಿ. ಸೊ ಈ ಥರದ್ದು ವೈನ್ ಗ್ಲಾಸಿನ ಶೇಪ್ ಇರುತ್ತಲ್ಲ, ಸೊ ಇದಕ್ಕೆ ನಾವು ಲ್ಯಾಪೋಲಿತ್ ಅಂತ ಹೇಳ್ಬಿಟ್ಟು. ಲ್ಯಾಕೋ ಅಂತಂದರೆ ಡೋಮ್ ಶೇಪ್ಟು, ಲ್ಯಾಪೋ ಅಂತಂದರೆ ವೈನ್ ಗ್ಲಾಸ್ ಶೇಪ್ಟು. ನೆಕ್ಸ್ಟು ಎರಡಿರುವಂಥದ್ದು ನಮಗೆ ಬಂದ್ಬಿಟ್ಟು ಪ್ಯಾಕೋಲಿತ್ ಅಂತ. ಸೊ ಇದರಲ್ಲಿ ಏನಿರುತ್ತೆ ಅಂತಂದರೆ ಲ್ಯಾಕೋಲಿತ್ತು ಇರುತ್ತೆ ಪ್ಲಸ್ ಲ್ಯಾಪೋಲಿತ್ತು ಇರುತ್ತೆ. ಸೊ ನೋಡಿ, ಅರ್ಥ ಆಗುತ್ತೆ ಅದು ಆ್ಯಕ್ಚುಲಿ, ಬಟ್ ಇರೋಂಥದ್ದೇ ಇದೆಲ್ಲ, ಕೇಳೋಂಥದ್ದೇ ಇದು. ಬೇರೆ ಏನಾದ್ರು ನಾವು ಬೇರೆ ಡಿಸ್ಕಷನ್ ಏನಾದ್ರು ಮಾಡ್ಕೊಂಡಿದ್ರೆ ಅದು ಕೇಳಲ್ಲ ನಮಗೆ. ಸೊ ನಾವು ಏನು ಕೇಳ್ತಾರೆ ಅದನ್ನಷ್ಟೇ ನೋಡ್ಕೊತಾ ಇರೋಣ. ಸೊ ಪ್ಯಾಕೋ ಅಂತಂದರೆ ಲ್ಯಾಕೋ ಇರುತ್ತೆ, ಎರಡೂ ಇರುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಡೈಕ್ಸ್ ಬರುವಂಥದ್ದು. ಡೈಕ್ಸ್ ತುಂಬ ಇಂಪಾರ್ಟೆಂಟ್ ನೋಡಿ. ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿ ಸಾಲಿಡ್ ಆಗುತ್ತೆ. ಸೊ ಈಗ ನಿಮ್ಗೆ ಇಲ್ಲಿ ಒಂದು ಪ್ಯಾಟರ್ನ್ ಸಿಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀನಿ. ಪರ್ಪೆಂಡಿಕ್ಯುಲರ್ ಆಗಿ ಸಾಲಿಡ್ ಆಗಿರುತ್ತೆ. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ವೆಸ್ಟ್ ಸೈಡ್ ಆಫ್ ಮಹಾರಾಷ್ಟ್ರ ಏನಿದೆಯಲ್ಲ, ಸೊ ಅದು ಬಂದ್ಬಿಟ್ಟು ನಮಗೆ ಡೈಕ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇಲ್ಲಿ ಡೈಕ್ಸ್ ಎಲ್ಲ ರೈತಾ ಇಲ್ಲಿದೆ ನೋಡಿ ಡೈಕು ಪರ್ಪೆಂಡಿಕ್ಯುಲರ್. ಸೊ ನಾವೇನು ನೋಡ್ಕೊಂಡಿದ್ವಿ, ಸಿಲ್ಲು ಮತ್ತು ಡೈಕು, ಹಾರಿಜಾಂಟಲ್ ಮತ್ತು ಪರ್ಪೆಂಡಿಕ್ಯುಲರ್, ಕರೆಕ್ಟ್ ಅಲ್ವಾ. ಸೊ ಸಿಲ್ಲು ಮತ್ತು ಡೈಕು, ಹಾರಿಜಾಂಟಲ್ ಮತ್ತು ಪರ್ಪೆಂಡಿಕ್ಯುಲರ್, ಸಿಲ್ ಮತ್ತು ಡೈಕು. ಲ್ಯಾಪೋಲಿತ್ತು. ಸೊ ಒಂದು ಹಾರಿಜಾಂಟಲ್, ಒಂದು ಪರ್ಪೆಂಡಿಕ್ಯುಲರು, ಒಂದು ಕಪ್ ಶೇಪು, ಇನ್ನೊಂದು ಉಲ್ಟಾ ಕಪ್ ಶೇಪು. ಫುಲ್ಲು ಕೆಳಗಡೆ ಬೇಸಲ್ಲಿದ್ದರೆ ಅದನ್ನು ಬ್ಯಾಥೋಲಿತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬ್ಯಾಥೋಲಿತ್ತು ಬೇಸಲ್ಲಿರೋಂಥದ್ದು. ಪ್ಯಾಕೋ ಅಂತಂದರೆ ಲ್ಯಾಕೋ ಮತ್ತು ಪ್ಯಾಕೋ ಎರಡೂ ಸೇರಿದ್ರೆ ನಮಗೆ ಪ್ಯಾಕೋ ಆಗುತ್ತೆ. ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ, ಇದು ಯಾವ ಥರ ಮೇಲ್ಗಡೆ ಹರಿದಿರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ಬೇರೆ ಬೇರೆ ಥರ ಲ್ಯಾಂಡ್ ಫಾರ್ಮ್ಸ್ಗಳನ್ನ ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ನಾವು ನೆಕ್ಸ್ಟ್ ಹಂಗೆ ಬರ್ತಾ ಡಿಸ್ಕಸ್ ಮಾಡ್ತಾ ಅರ್ತ್ ಕ್ವೇಕ್ಸು ಮತ್ತು ಓಷನ್ಸ್ ಎಲ್ಲ ಡಿಸ್ಕಸ್ ಮಾಡಿರೋಂಥ ಟೈಮಲ್ಲಿ ಲ್ಯಾಂಡ್ ಫಾರ್ಮ್ಸ್ಗಳನ್ನೂ ಡಿಸ್ಕಸ್ ಮಾಡ್ಕೊಳ್ಳೋಣ. ಆ ಟೈಮಲ್ಲಿ ನಿಮಗೆ ಇನ್ನೂ ಬೆಟರಾಗಿ ಅರ್ಥ ಆಗುತ್ತೆ. ಬಟ್ ಇವಾಗ ಚಾಪ್ಟರ್ ಕಂಪ್ಲೀಟ್ ಮಾಡ್ಕೊಳ್ಳೋ ಥರ ನಾವು ನೋಡ್ತಾ ಇರೋಂಥದ್ದು, ಆಯ್ತಲ್ಲ. ಈಗ ನಾವು ನೋಡ್ಕೊತಾ ಇರೋಂಥದ್ದು ಇಲ್ಲಿ ನೋಡಿ, ಕಾಂಪೋಸಿಟ್ ವಾಲ್ಕೆನೋ,
ಕರೆಕ್ಟ್ ಅಲ್ವಾ? ಕಾಂಪೋಸಿಟ್ ವಾಲ್ಕೆನೋ. ಕಾಂಪೋಸಿಟ್ ಅಂತಂದರೆ ಏನಪ್ಪ, ನಮಗೆ ನಾವು ನೋಡ್ಕೊಂಡಿರುವಂಥದ್ದು ಕಾಂಪೋಸಿಟ್ ಅಂತಂದರೆ ಸಿಕ್ಕಾಪಟ್ಟೆ ಜಾಸ್ತಿ ವಿಸ್ಕಸ್ ಆಗಿರುತ್ತೆ ನೋಡಿ, ಎಲ್ಲ ಕಡೆ ಜಾಸ್ತಿ ಇಲ್ಲಿ ಹರಡಿರೋವಂಥದ್ದು. ಇಲ್ಲಿ ನೋಡಿ ಹತ್ತಿರ ರೀಜನಲ್ಲಿ ಹರಿದಿದೆ, ಯಾಕಂತಂದರೆ ವಿಸ್ಕಸ್ ಆಗಿರುತ್ತೆ. ತುಂಬ ಲಿಕ್ವಿಡ್ ಹಾಕಿದರೆ ಅದನ್ನು ಶೀಲ್ಡ್ ವಾಲ್ಕೆನೋ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು, ಕರೆಕ್ಟ್ ಅಲ್ಲ? ಬೇರೆ ಬೇರೆ ಕಡೆ ಇಲ್ಲಿ ನೋಡಿ ಲಾವಾ ಫ್ಲೋ ಈ ಥರ ಆಗ್ತಿರೋವಂಥದ್ದು, ಲಾವಾ ಫ್ಲೋ ಈ ಥರ ಆಗ್ತಿರೋವಂಥದ್ದು ನೋಡಿ. ರೇಡಿಯೇಟಿಂಗ್ ಡೈಕ್ಸು ಈ ಥರದ್ದೆಲ್ಲ ಕ್ವೆಶನ್ಸ್ ಎಕ್ಸಾಮಲ್ಲಿ ಕೇಳೋವಂಥದ್ದು ನೋಡಿ. ಸಿಂಡರ್ ಕೋನ್ ಈ ಸಿಂಡರ್ ಕೋನ್ ಬಗ್ಗೆ ಕೇಳ್ತಾ ಇರ್ಬೇಕಾದ್ರೆ ಅಕಸ್ಮಾತ್ ಆಪ್ಷನಲ್ಲಿ ಶೀಲ್ಡ್ ವಾಲ್ಕೆನೋ ಬಗ್ಗೆ ಇಲ್ಲ, ಸಿಂಡರ್ ಇತ್ತು ಅಂತಂದರೆ ಇದು ಕೂಡ ತುಂಬ ಕಾಮನ್ ಇರುವಂಥದ್ದು. ಸಿಂಡರ್ ಕೋನ್ ಇದು ವಾಲ್ಕೆನೋ, ಸಿಂಡರ್ ಕೋನ್ ವಾಲ್ಕೆನೋ ಇದು ಕೂಡ ತುಂಬ ಕಾಮನ್ ಇರುವಂಥದ್ದು ಇಡೀ ವರ್ಲ್ಡಲ್ಲಿ. ಬಟ್ ಇದೇನು ಅಂತಂದರೆ ಸಖತ್ ಸ್ಟೀಪ್ ಆಗಿರುತ್ತೆ ಮತ್ತು ಕೋನಿಕಲ್ ಹಿಲ್ ಇರುತ್ತೆ, ತುಂಬ ಸ್ಟೀಪ್ ಆಗಿರುತ್ತೆ, ಕೋನಿಕಲ್ ಹಿಲ್ ಇರುತ್ತೆ, ಒಂದು ದೊಡ್ಡ ಕ್ರೇಟರ್ ಫಾರ್ಮ್ ಆಗಿರುತ್ತೆ ಮೇಲ್ಗಡೆ. ಸೊ ಇದೇನು ವಾಲ್ಕೆನೋ ನಾವು ನೋಡ್ಕೊಂಡಿದ್ವಲ್ಲ, ಸೊ ಒಂದು ದೊಡ್ಡ ಕ್ರೇಟರ್ ಫಾರ್ಮ್ ಆಗಿರುತ್ತೆ. ಸೊ ಇದೊಂದು ಕೋನ್ ಫಾರ್ಮಲ್ಲಿರುತ್ತೆ. ಸೊ ಅದಕ್ಕೆ ಅದನ್ನು ಸಿಂಡರ್ ಕೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಪೆಬಲ್ಗಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಕಾಣ್ತಾ ಇರುತ್ತೆ, ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಏನಿರುತ್ತಲ್ಲ ಅವೆಲ್ಲ ತುಂಬ ಜಾಸ್ತಿ ಕಾಣ್ತಾ ಇರುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಇರೋಂಥದ್ದು. ಸೊ ನಾವು ಡಿಸ್ಕಸ್ ಮಾಡ್ಕೊಂಡಿರೋಂಥದ್ದು ವಾಲ್ಕೆನೋ ಅಲ್ಲಿ ಇಷ್ಟು ನೆನ್ಪಿಟ್ಕೊಂಡಿರಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಇನ್ನೊಂದು ಸಖತ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಬೇಸಿಕ್ ಲಾವಾ ಮತ್ತು ಆ್ಯಸಿಡ್ ಲಾವಾ, ಆಯಿತಾ? ಸೊ ಒಂದು ಸರಿ ನಾವು ನೋಡ್ಕೋಬೇಕು ಅಂತಂದರೆ ಏನೇ ನೋಡ್ಕೊಂಡಿದ್ವಿ, ಇವಾಗ ನಾವು ವಾಲ್ಕೆನೋ ಅಂತಂದರೆ ಏನು ಅಂತ ನಾವು ನೋಡ್ಕೊಂಡಿದ್ವಿ. ಫಸ್ಟ್ ಇಂಟೀರಿಯರ್ ಆಫ್ ದಿ ಅರ್ತ್ ನೋಡ್ಕೊಂಡಿದ್ವಿ. ಇಂಟೀರಿಯರ್ ಆಫ್ ದಿ ಅರ್ತಿಂದ ಹೊರಗಡೆ ಬರ್ತಿರೋಂಥ ಟೈಮಲ್ಲಿ ವಾಲ್ಕೆನೋ ಬಂತು ಅಂತ ನೋಡ್ಕೊಂಡಿದ್ವಿ. ಒಳಗಡೆ ಇರೋಂಥ ಟೈಮಲ್ಲಿ ನಾವೇನಂತ ಕರಿತಾ ಇದ್ವಿ, ಅದಕ್ಕೆ ಒಳಗಡೆ ಇರೋಂಥ ಟೈಮಲ್ಲಿ ಮ್ಯಾಗ್ಮಾ ಅಂತ ಕರಿತಾ ಇದ್ವಿ. ಹೊರಗಡೆ ಬಂದಾಗ ನಮಗೆ ಲಾವಾ ಆಗ್ತಾ ಇತ್ತದು. ಆಮೇಲೆ ಮೇಲ್ಗಡೆ ಬರುವಂಥದ್ದಕ್ಕೆ ನಾವು ಕ್ರೇಟರ್ ಅಂತ ನೋಡ್ಕೊಂಡಿದ್ವಿ. ಅದಾದಮೇಲೆ ಶೀಲ್ಡ್ ವಾಲ್ಕೆನೋ ನೋಡಿದ್ವಿ. ಅದಾದಮೇಲೆ ಕಾಂಪೋಸಿಟ್ ವಾಲ್ಕೆನೋ ನೋಡಿದ್ವಿ. ಅದಾದಮೇಲೆ ನಾವು ಶೀಲ್ಡು, ಕಾಂಪೋಸಿಟ್ಟು, ಅದಾದಮೇಲೆ ಕ್ಯಾಲ್ಡೇರಾ ವಾಲ್ಕೆನೋ. ಸೊ ಕ್ಯಾಲ್ಡೇರಾ ಅಂತಂದು ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗೋಗ್ಬಿಡುತ್ತದು. ಅದಾದಮೇಲೆ ಕಾಂಪೋಸಿಟ್ಟು ಇದು ಕೂಡ ಎಕ್ಸ್ಪ್ಲೋಸಿವ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಮತ್ತು ಶೀಲ್ಡ್ ವಾಲ್ಕೆನೋ ನಾಟ್ ಎಕ್ಸ್ಪ್ಲೋಸಿವ್. ಇದು ಸ್ವಲ್ಪ ವಾಟರ್ ಥರ ಇರುತ್ತೆ, ಸಿಕ್ಕಾಪಟ್ಟೆ ಜಾಸ್ತಿ ಹರಿದೋಗ್ಬಿಟ್ಟಿರುತ್ತೆ. ಇದು ಸ್ವಲ್ಪ ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ಸ್ವಲ್ಪ ಹತ್ರನೇ ಇರುತ್ತೆ. ಇದಂತೂ ಬ್ಲಾಸ್ಟ್ ಆಗಿ ಅದ್ರ ಮೇಲೆ ಅದೇ ಬಿದ್ದುಬಿಟ್ಟಿರುತ್ತೆ. ಅದಾದಮೇಲೆ ನಾವು ನೋಡ್ಕೊಂಡಿರೋಂಥದ್ದು ಬ್ಯಾಥೋಲಿತ್ತು, ಸಿಲ್ಸು, ಬ್ಲ್ಯಾಕೋಲಿತ್ತು, ಲ್ಯಾಪೋಲಿತ್ತು, ಪ್ಯಾಕೋಲಿತ್ತು. ಸೊ ಬ್ಯಾಥೋಲಿತ್ ಅಂತಂದರೆ ಬೇಸಲ್ಲಿರುತ್ತೆ, ಸಿಲ್ಸ್ ಅಂತಂದರೆ ಹಾರಿಜಾಂಟಲ್ ಇರುತ್ತೆ, ಡೈಕ್ಸ್ ಅಂತಂದರೆ ಪರ್ಪೆಂಡಿಕ್ಯುಲರ್ ಇರುತ್ತೆ, ವರ್ಟಿಕಲ್ ಇರುತ್ತೆ. ಲ್ಯಾಕೋಲಿತ್ ಅಂತಂದರೆ ಡೋಮ್ ಶೇಪ್ಡ್ ಇರುತ್ತೆ, ಲ್ಯಾಪೋಲಿತ್ ಅಂತಂದರೆ ಉಲ್ಟಾ ಡೋಮು ಅಂತಂದರೆ ಸಾಸರ್ ಶೇಪು, ಪ್ಯಾಕೋಲಿತ್ ಅಂತಂದರೆ ಲ್ಯಾಕೋ ಪ್ಲಸ್ ಲ್ಯಾಪೋ ಎರಡೂ ಇದ್ದರೆ ಅದನ್ನು ಪ್ಯಾಕೋ ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ. ಸೊ ಇದು ಹೆಸರು ನೀವು ಜಾಸ್ತಿ ಸರಿ ಇದನ್ನು ರಿವಿಷನ್ ಮಾಡ್ಕೊಂಡಿದ್ರೆ ಆವಾಗ ನಿಮಗೂ ಕೂಡ ಅದು ಸಿಗ್ತಾ ಇರುತ್ತೆ. ಸೊ ನಾನು ಡೈರೆಕ್ಟಾಗಿ ಹಂಗೆ ನೋಟ್ಸ್ ಮಾಡ್ತಾ ಇರೋಂಥದ್ದು, ನೀವು ಕೂಡ ಅದೇ ಥರ ನೋಟ್ಸ್ ಮಾಡ್ತಾ ಇರಿ. ಅದಾದಮೇಲೆ ಆ ನೋಟ್ಸ್ನೇ ರಿವಿಷನ್ ಮಾಡ್ಕೊಂಡಿರಿ, ಇನ್ನೂ ಈಸಿ ಆಗ್ತಾ ಇರುತ್ತೆ. ಇಲ್ಲಾಂತಂದರೆ ಈ ವಿಡಿಯೋನ ನೆಕ್ಸ್ಟು ಸ್ವಲ್ಪ ಸ್ಪೀಡಲ್ಲಿ ನೋಡ್ಕೊಂಡಿದ್ರು ಕೂಡ ನಿಮಗೆ ರಿವಿಷನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋಂಥದ್ದು ನಮಗೆ ವಾಲ್ಕೆನೋಸಲ್ಲಿ ಬೇಸಿಕ್ ಲಾವಾ ಮತ್ತು ಆ್ಯಸಿಡಿಕ್ ಲಾವಾ ಅಂತಂದರೆ ಹೊರಗಡೆ ಬಂದುಬಿಟ್ಟಿರತ್ತೆ. ಸೊ ಲಾವಾ ಇಲ್ಲಿ ಹೊರಗಡೆ ಬಂದುಬಿಟ್ಟಿರುತ್ತೆ. ಇದು ಬೇಸಿಕ್ ಇದೆಯಾ ಅಥವಾ ಆ್ಯಸಿಡಿಕ್ ಇದೆಯಾ ಅಂತ. ಸೊ ಆ್ಯಸಿಡ್ಡು, ಬೇಸಸ್ಸು ಇವೆಲ್ಲ ನಾವು ನೋಡ್ಕೊಂಡಿದ್ದೀವಲ್ಲ, ಅದು ಯಾವ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನಾವು ನೋಡ್ಕೊಳ್ಳೋಣ ಅದಕ್ಕೆ. ಸೊ ಬೇಸಿಕ್ ಲಾವಾ ಮತ್ತು ಆ್ಯಸಿಡಿಕ್ ಲಾವಾ. ಬೇಸಿಕ್ ಲಾವಾ ಯಾವ ಕಲರ್ ಇರುತ್ತೆ? ಸಿಕ್ಕಾಪಟ್ಟೆ ಡಾರ್ಕ್ ಇರುತ್ತೆ. ಡಾರ್ಕ್ ಇದ್ದರೆ ಅದು ಬೇಸಿಕ್ಕು, ಲೈಟ್ ಇದ್ದರೆ ಆ್ಯಸಿಡಿಕ್ಕು. ಸೊ ನಾವು ಆ್ಯಸಿಡಿಂದ ತೊಳೆದಾಗ ಪಳ ಅಂತ ಹೊಳೆಯುತ್ತಲ್ಲ, ಅದಕ್ಕೆ ಲೈಟು. ಸೊ ಏನೋ ಒಂದು ಕಂಪ್ಯಾರಿಸನಲ್ಲಿ ನಾವು ನೆನ್ಪಿಟ್ಕೊಂಡಿರ್ಬೇಕಲ್ಲ ಎಕ್ಸಾಮ್ಗೆ. ಸೊ ಅದಕ್ಕೆ ಅದು ಲೈಟ್ ಇರುತ್ತೆ. ಬೇಸಿಕ್ಕಾಗಿ ತೊಳೆದಾಗ ಡಾರ್ಕಾಗೇ ಇರುತ್ತದು ನೆಲ. ಸೊ ನೆಕ್ಸ್ಟು ನಮಗೆ ಇದರಲ್ಲಿ ಐರನ್ ಮತ್ತು ಮ್ಯಾಗ್ನೀಷಿಯಮ್ ಜಾಸ್ತಿ ಇರುತ್ತೆ. ಈ ಕಾಂಪೋಸಿಷನ್ನೇ ನಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಐರನ್ ಮತ್ತು ಇಲ್ಲಿ ಮ್ಯಾಗ್ನೀಷಿಯಮ್ ಜಾಸ್ತಿ ಇರುತ್ತೆ. ಇಲ್ಲಿ ಏನಿರುತ್ತೆ ಅಂತಂದರೆ ಸಿಲಿಕಾ ಜಾಸ್ತಿ ಇರುತ್ತೆ, ಆಯಿತಾ? ಸಿಲಿಕಾ ಜಾಸ್ತಿ ಇರುತ್ತೆ. ಇದು ಆ್ಯಸಿಡಿಕ್ ಇರೋಂಥದ್ರಿಂದ ಇಲ್ಲಿ ಸಿಲಿಕಾ ಜಾಸ್ತಿ ಇರುತ್ತೆ. ಸೊ ಅದೇ ಥರ ಈಗ ಇದರಲ್ಲಿ ಐರನ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಕಮ್ಮಿ ಇರುತ್ತೆ, ಇದರಲ್ಲಿ ಸಿಲಿಕಾ ಕಮ್ಮಿ ಇರುತ್ತೆ, ಆ ಥರ ಬರಿಬೋದು, ಆಯ್ತಲ್ವಾ? ಬೇಸಿಕ್ ಇರೋವಂಥದ್ರಿಂದ ಇದು ಲೆಸ್ ಎಕ್ಸ್ಪ್ಲೋಸಿವ್. ಸೊ ಇದೇನು ಒಂಥರ ಬ್ಲಾಸ್ಟ್ ಥರ ಏನಾಗಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಹೈಟ್ ಹೋಗ್ಬಿಟ್ಟು ಬ್ಲಾಸ್ಟ್ ಥರ ಏನು ಆಗಲ್ಲ. ಇದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಎಕ್ಸ್ಪ್ಲೋಸಿವ್. ಅದಕ್ಕೆ ಆ್ಯಸಿಡ್ ಇದೆಯಲ್ಲ, ಆ್ಯಸಿಡ್ ಇರೋವಂಥದ್ರಿಂದ ಎಕ್ಸ್ಪ್ಲೋಸಿವ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಇದು ಬಂದ್ಬಿಟ್ಟು ನೆಕ್ಸ್ಟ್ ನಮಗೆ ಯಾವ ಶೇಪ್ ಇರುತ್ತೆ ಅಂತಂದರೆ ಡೋಮ್ ಶೇಪ್ ಆಗಿರುತ್ತೆ ಅಥವಾ ಶೀಲ್ಡ್ ಶೇಪಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಡೋಮ್ ಅಥವಾ ಶೀಲ್ಡ್ ಶೇಪಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ನಮಗೆ ಈ ಶೇಪು ಬಂದ್ಬಿಟ್ಟು ಬ್ಲಾಸ್ಟ್ ಆಗುವಂಥದ್ರಿಂದ ಅದಕ್ಕೆ ಬೇಕಾಗಿರುವಂಥದ್ದು ಶೇಪು ಇರೋವಂಥದ್ದು. ಸೊ ಇದರಲ್ಲಿ ಇದು ಕೂಡ ವಿಸ್ಕಾಸಿಟಿ ಚೆನ್ನಾಗೇ ಇರುತ್ತೆ, ಇದರಲ್ಲಿ ವಿಸ್ಕಾಸಿಟಿನೂ ಕೂಡ ಜಾಸ್ತಿನೇ ಇರುತ್ತೆ. ಬಟ್ ಇದೇನಾಗುತ್ತೆ ಅಂತಂದರೆ ವಾಲ್ಕೆನಿಕ್ ಬಾಂಬ್ಸ್ ಮಾಡ್ತಾರೆ. ವಾಲ್ಕೆನಿಕ್ ಬಾಂಬ್ಸ್ ಫಾರ್ಮ್ ಆಗಿರುತ್ತೆ ಇದರಲ್ಲಿ, ಆಯಿತಾ? ವಾಲ್ಕೆನಿಕ್ ಬಾಂಬ್ಸ್ ಯಾಕಂತಂದರೆ ಎಕ್ಸ್ಪ್ಲೋಸಿವ್ ಅಲ್ಲ, ವಾಲ್ಕೆನಿಕ್ ಬಾಂಬ್ಸ್. ಸೊ ವಾಲ್ಕೆನಿಕ್ ಬಾಂಬ್ಸ್ ಅಂತಂದರೆ ಏನಾಗುತ್ತೆ, ನಾವು ಅದನ್ನು
ಪೈರೋ ಕ್ಲಾಸ್ ಅಂತ ಕರಿತೀವಿ. ಪೈರೋ ಕ್ಲಾಸ್. ಸೊ ಪೈರೋ ಕ್ಲಾಸ್ ಅಂತ ಹೇಳಿ ಬಂದ ತಕ್ಷಣ ನಾವೇನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಇದು ಸಿಕ್ಕಾಪಟ್ಟೆ ಎಕ್ಸ್ಪ್ಲೋಸಿವ್ ಇರುತ್ತೆ, ಆಯಿತಾ. ಪ್ಲಸ್ ಇದು ಬಂದ್ಬಿಟ್ಟು ಆ್ಯಸಿಡಿಕ್ ಇರುತ್ತೆ, ಆಯಿತಾ. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಮೌಂಟ್ ಪೀಲೆ, ಆಯಿತಾ. ಮೌಂಟ್ ಪೀಲೆ. ಸೊ ಇದು ವಿಸ್ಕಾಸಿಟಿ ಜಾಸ್ತಿ ಇರೋಂಥದ್ರಿಂದ, ಇದು ಎಕ್ಸ್ಪ್ಲೋಸಿವ್ ಜಾಸ್ತಿ ಆಗಿರೋಂಥದ್ರಿಂದನೂ ಕೂಡ ಇದೇನಾಗುತ್ತೆ ಅಂತಂದರೆ ಸ್ಲೋ ಆಗಿ ಫ್ಲೋ ಆಗುತ್ತೆ. ಇದು ಏನಿರುತ್ತೆ ಅಂತಂದರೆ ನಮಗೆ ಶೀಲ್ಡ್ ಇರೋಂಥದ್ರಿಂದ ಫ್ಲೂಯಿಡಿಕ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ದೂರ ಫ್ಲೋ ಆಗ್ತಾ ಇರುತ್ತೆ. ಸೊ ಬೇಸಿಕ್ಕು ಆ್ಯಸಿಡಿಕ್ಕು ನಮಗೆ ಕಾಂಪೋಸಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಮಗೆ ಅಂದರೆ ರಿವಿಷನ್ ಮಾಡೋಂಥ ಟೈಮಲ್ಲಿ ಮ್ಯಾಗ್ನೀಷಿಯಮು ಐರನ್ ನೆನ್ಪಿಟ್ಕೊಂಡಿರಿ, ಇಲ್ಲಿ ಸಿಲಿಕಾನ್ ನೆನ್ಪಿಟ್ಕೊಂಡಿರಿ, ಲೈಟ್ ಕಲರು ಮತ್ತು ಡಾರ್ಕ್ ಕಲರು, ಅದ್ರ ಜೊತೆಗೆ ಪೈರೋಕ್ಲಾಸ್ಟ್ ಅಂತಂದ್ರೆ ಏನು, ನಮಗೆ ವಾಲ್ಕ್ಯಾನಿಕ್ ಬಾಂಬ್ಸಿಗೆ ನಾವು ಪೈರೋಕ್ಲಾಸ್ಟ್ ಅಂತ ಆಗ್ಬಿಟ್ಟು ಕರಿಬೋದು. ಸೊ ರಿವಿಷನ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಇರತ್ತೋ ಯಾಕೆ ಅಂತಂದರೆ ಸ್ವಲ್ಪ ನಾವು ಬೇಗ ಮಾಡ್ಕೊತಾ ಇದ್ದೀವಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ನಾವು ಓಷನ್ ಮತ್ತು ಕಾಂಟಿನೆಂಟ್ ಬಗ್ಗೆ ನೋಡ್ಕೊಳ್ಳೋಣ. ಓಷನ್ ಮತ್ತು ಕಾಂಟಿನೆಂಟ್ಸು ಇದರಲ್ಲೂ ಅಷ್ಟೇ ನಾವು ಏನು ಇಂಪಾರ್ಟೆಂಟ್ ಇರುತ್ತೆ ಎಕ್ಸಾಮಿಗೆ ಅದನ್ನಷ್ಟೇ ನಾವು ರಿವಿಷನ್ ಮಾಡ್ತಾ ಹೋಗ್ತಾ ಇರೋಣ. ಸೊ ಫಸ್ಟ್ ಒಂದು ನಮಗೆ ಕೇಳೋಂಥದ್ದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ನೀವು ಕೇಳಿರ್ತೀರ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ. ಸೊ ಈ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಏನಿದೆಯಲ್ಲ, ಇದನ್ನು ಕೊಟ್ಟಿದ್ದು ಯಾರು ನಮಗೆ, ಸೊ ಇದನ್ನು ಪ್ರಪೋಸ್ ಮಾಡಿದ್ದು ಯಾರು ಅಂತಂದರೆ ಇದು ಆಲ್ಫ್ರೆಡ್ ವೆಗ್ನರ್. ಯಾವ ಟೈಮಲ್ಲಿ 1912. ಸೊ 1911 ನಮಗೆ ಪಾರ್ಟಿಷನ್ ಆಫ್ ಬೆಂಗಾಲ್ ಎನಲ್ಮೆಂಟ್ ಆಯ್ತಲ್ಲ, ಅದ್ರ ನೆಕ್ಸ್ಟ್ ಇಯರ್ ಅವನು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ರು. ಸೊ ಇದರಲ್ಲಿ ಬೇಸಿಕ್ಸ್ ಯಾವ ಥರ ಇರುತ್ತೆ ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿರೋಣ. ಸೊ ಏನು ಹೇಳ್ತಾಯಿದ್ರು ಅಂತಂದರೆ, ಒಂದು ದೊಡ್ಡ ಕಾಂಟಿನೆಂಟ್ ಇತ್ತು. ಆ ದೊಡ್ಡ ಕಾಂಟಿನೆಂಟು ಏನಿತ್ತು, ಅದರ ಹೆಸರು ಬಂದ್ಬಿಟ್ಟು ಪ್ಯಾಂಜಿಯಾ ಇತ್ತು. ದೊಡ್ಡ ಕಾಂಟಿನೆಂಟ್, ಇದನ್ನು ನಾವು ಮೆಗಾ ಕಾಂಟಿನೆಂಟ್ ಅಂತ ಕರೆಯೋಣ. ದೊಡ್ಡ ಕಾಂಟಿನೆಂಟ್ ಅಥವಾ ಮೆಗಾ ಕಾಂಟಿನೆಂಟ್ ಅಂತಂದರೆ ಒಂದೇ ಒಂದಿತ್ತು. ಸೊ ಈಗ ಎಕ್ಸಾಂಪಲ್ ಈ ಥರದೊಂದು ಲ್ಯಾಂಡ್ ಇತ್ತು, ಮಿಕ್ಕಿದೆಲ್ಲದು ನಮಗೆ ನೀರೇ ಇತ್ತು, ಆಯಿತಾ. ಸೊ ಹೀಗೆ ಒಂದು ನೆನ್ಪಿಟ್ಕೊಂಡಿರಿ ಸುಮ್ಮನೆ ಎಕ್ಸಾಂಪಲಿಗೆ. ಸೊ ಒಂದೇ ದೊಡ್ಡ ಕಾಂಟಿನೆಂಟ್ ಇತ್ತು. ಇವಾಗ ನಮ್ಗೆ ಹೆಂಗೆ ಬೇರೆ ಬೇರೆ ಕಾಂಟಿನೆಂಟ್ ಇದೆಯಲ್ಲ, ಆ ಥರ ಇರಲಿಲ್ಲ. ಡೈರೆಕ್ಟಾಗಿ ಒಂದೇ ಒಂದು ಕಾಂಟಿನೆಂಟ್ ಇತ್ತು, ಅದನ್ನು ಪ್ಯಾಂಜಿಯಾ ಅಂತ ಹೇಳ್ಬಿಟ್ಟು ಕರಿತಾಯಿತ್ತು. ಸೊ ಪ್ಯಾಂಜಿಯಾದಲ್ಲಿ ಏನಾಗುತ್ತೆ, ಸ್ಪ್ಲಿಟ್ಗಳಾಗಿ ಮೇಲೆ ಒಂದು ಪಾರ್ಟ್ ಬರುತ್ತೆ, ಅದು ಬಂದ್ಬಿಟ್ಟು ಲೊರೇಷಿಯಾ ಅಂತ ಕರಿತೀವಿ, ಯಾಕಂತಂದರೆ ಏಷ್ಯಾ ಇದೆ ನೋಡಿ. ಅದಾದಮೇಲೆ ಇನ್ನೊಂದು ಪಾರ್ಟ್ ಆಗೋಂಥದ್ದು ಗೋಂಡ್ವಾನಾ ಲ್ಯಾಂಡ ಅಂತ ಆಗುತ್ತೆ. ಗೋಂಡ್ವಾನಾ ಲ್ಯಾಂಡು, ಲೊರೇಷಿಯನ್ ಲ್ಯಾಂಡು. ಸೊ ಲೊರೇಷಿಯನ್ ಲ್ಯಾಂಡು ನಾರ್ತಲ್ಲಿ ಹೋಗುತ್ತೆ, ನಾರ್ತಲ್ಲಿ ಪಾರ್ಟ್ ಆಗುವಂಥದ್ದು ಲೊರೇಷಿಯಾ, ಸೌತಲ್ಲಿ ಪಾರ್ಟ್ ಆಗುವಂಥದ್ದು ನಮಗೆ ಗೋಂಡ್ವಾನಾ. ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ದೊಡ್ಡ ಕಾಂಟಿನೆಂಟ್ ಇತ್ತು, ಅದು ಸ್ಪ್ಲಿಟ್ ಆಯಿತು, ಲೊರೇಷಿಯಾ ಆಯಿತು, ಗೋಂಡ್ವಾನಾ ಆಯಿತು, ಇಲ್ಲಿವರೆಗೂ ಗೊತ್ತಾಯ್ತಲ್ಲ. ಸೊ ಈ ದೊಡ್ಡ ಕಾಂಟಿನೆಂಟ್ ಇರೋಂಥ ಟೈಮಲ್ಲಿ ಇಲ್ಲೇ ಸುಮ್ಮನೆ ನಾನು ಡ್ರಾ ಮಾಡಿರ್ತೀನಿ ನೋಡಿ. ಸೊ ದೊಡ್ಡ ಕಾಂಟಿನೆಂಟ್ ಇತ್ತು ಅಂತ ಆಗ್ಬಿಟ್ಟು ಇತ್ತಲ್ಲ, ಸೊ ಸುಮ್ಮನೆ ಹೀಗೆ ಒಂದು ದೊಡ್ಡ ಕಾಂಟಿನೆಂಟ್ ಅಂತ ಆಗ್ಬಿಟ್ಟು ಮಾಡಿರ್ತೀನಿ. ಸೊ ದೊಡ್ಡ ಕಾಂಟಿನೆಂಟು ನಮಗೆ ಪ್ಯಾಂಜಿಯಾ ಅಂತ ಇತ್ತು. ಇದು ನೆಕ್ಸ್ಟು ಸ್ಪ್ಲಿಟ್ಟಾಗಿ ನಮಗೇನಾಯಿತು ಅಂತಂದರೆ, ಸ್ಪ್ಲಿಟ್ಟಾಗಿ ಮೇಲ್ಗಡೆ ಇರೋವಂಥದ್ದು ನಮಗೇನಾಯಿತು, ನಮಗೆ ಲೊರೇಷಿಯಾ ಆಯಿತು. ಅದಾದಮೇಲೆ ಕೆಳಗಡೆ ಇರೋವಂಥದ್ದು ನಮಗೇನಾಯಿತು, ಗೋಂಡ್ವಾನಾ. ಇಲ್ಲಿನ ಜಾಯಿನ್ ಇದೆ, ಬಟ್ ಅದು ಸ್ಪ್ಲಿಟ್ ಆದಮೇಲೆ ಈಗ ಸ್ಪ್ಲಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಇದರಲ್ಲಿ ನೀರು ಇತ್ತಲ್ಲ, ಓಷನ್ ಇತ್ತಲ್ಲ, ಇದು ಕೂಡ ಸಿಕ್ಕಾಪಟ್ಟೆ ದೊಡ್ಡ ಓಷನ್ನು. ಈ ಓಷನಿನ ಹೆಸರು ಏನಿತ್ತು ಅಂತಂದರೆ ಪ್ಯಾಂಥಲಾಸ. ಓಷನಿನ ಹೆಸರು ಬಂದ್ಬಿಟ್ಟು ನಮಗೆ ಪ್ಯಾಂಥಲಾಸ ಇತ್ತು ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಿತ್ತು. ಸೊ ಇದೇ ಕಾಂಟಿನೆಂಟಲ್ ಡ್ರಿಫ್ಟ್. ಅದಾದಮೇಲೆ ಒಂದಕ್ಕೊಂದು ಡ್ರಿಫ್ಟ್ ಆಗ್ತಾ ಹೋಗ್ತಾ ಇತ್ತು ಅಂತ ಆಗ್ಬಿಟ್ಟು ಹೇಳ್ತಾ ಇತ್ತು. ಸೊ ಒಂದು ಜಿಗ್ಸಾ ಪಜಲ್ ಥರ ಜಾಯಿನ್ ಮಾಡಿ ನೋಡಿದ್ರಂತೆ. ಅಂತಂದರೆ ಈಗ ಇಲ್ಲಿ ಸೌತ್ ಅಮೇರಿಕಾ ಇದೆ ಅಂತ ಅಂದ್ಕೊಳ್ಳಿ, ಅದಾದಮೇಲೆ ಇಲ್ಲಿ ಆಫ್ರಿಕಾ ಇದೆ, ಎರಡೂ ಕೂಡ ಹಂಗೆ ಮ್ಯಾಪಲ್ಲಿ ನಾವು ಜಾಯಿನ್ ಮಾಡ್ಕೊಂಡು ನೋಡಿದ್ರೆ ಅದು ಪ್ರಾಪರಾಗಿ ಕೂರುತ್ತೆ ನಮಗೆ. ಸೊ ಆ ಥರದ್ದು ಮಾಡ್ಕೊಂಡು ನೋಡಿದ್ದು ಅವರ ಹೆಸರು ಬಂದ್ಬಿಟ್ಟು ನಮಗೆ ಬುಲಾರ್ಡ್ ಅಂತ. 1964 ಅವರು ಅದನ್ನು ನೋಡ್ಕೊಂಡಿರೋವಂಥದ್ದು, ಅದು ಬುಲಾರ್ಡ್ ಅಂತ ಆಗ್ಬಿಟ್ಟು ಕರಿತಾ ಇರ್ತಾರೆ. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ಕನ್ವೆನ್ಷನ್ ಕರೆಂಟ್ ಥಿಯರಿ ಅಂತಂದರೆ ಏನು ಅಂತ ಕೇಳ್ತಾರೆ. ಸೊ ಇವಾಗ ನಮಗೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಯಾರು ಕೊಟ್ಟಿದ್ದಪ್ಪ, ನಮಗೆ ಆಲ್ಫ್ರೆಡ್ ವೆಗ್ನರ್ ಅಂತ ನಾವು ನೋಡ್ಕೊಂಡಿದ್ವಿ. ಕನ್ವೆನ್ಷನಲ್ ಕರೆಂಟ್ ಈ ಥಿಯರಿ ಇದನ್ನು ಕೊಟ್ಟಿದ್ದು ಯಾರು ಅಂತಂದರೆ ಆರ್ಥರ್ ಹೋಮ್ಸ್.
ಆರ್ಥರ್ ಹೋಮ್ಸ್ ಯಾವಾಗ ಕೊಟ್ಟಿದ್ದು 1930s ಟೈಮಲ್ಲೇನೋ ಕೊಟ್ಟಿದ್ರು ಇದನ್ನು. ಸೊ ನಮಗೆ ಇರಾ ಏನು ಇಂಪಾರ್ಟೆಂಟ್ ಆಗಿರಲ್ಲ, ಜಸ್ಟ್ ಹೆಸರು ಇಂಪಾರ್ಟೆಂಟ್ ಆಗುತ್ತೆ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತಂದ್ರೆ ಏನು, ನಮ್ಗೆ ದೊಡ್ಡದಿತ್ತು ಕಾಂಟಿನೆಂಟು, ಅದು ಶಿಫ್ಟ್ ಆಯಿತು, ಲೊರೇಷಿಯಾ ಆಯಿತು, ಗೊಂಡೋನ ಆಯಿತು. ಮೇಲ್ಗಡೆ ಪಾರ್ಟು ಲೊರೇಷಿಯಾ ಆಯಿತು, ಕೆಳಗಡೆ ಪಾರ್ಟ್ ಗೊಂಡೋನ ಆಯಿತು. ಉಳಿದಿರೋವಂಥದ್ದು ನೀರಿಗೆ ನಾವು ಪ್ಯಾಂಥಲಾಸ ಅಂತ ಆಗ್ಬಿಟ್ಟು ಕರಿತಾ ಇದ್ವಿ. ಸೊ ಕನ್ವೆನ್ಷನ್ ಕರೆಂಟ್ ಥಿಯರಿ ಅಂತಂದ್ರೆ ಏನು? ಸೊ ಈಗ ನೋಡಿ, ಸ್ಟಾರ್ಟಿಂಗಲ್ಲಿ ನಾವು ನೋಡ್ಕೊತಾ ಇದ್ವಲ್ಲ, ಸೊ ಅದರಲ್ಲಿ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್ ಇರುತ್ತೆ ಅಂತ ನಾವು ನೋಡ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ? ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಸು ಯಾವ ಲೇಯರಲ್ಲಿ ಇತ್ತಿದು ಹಾಗೆ ರೀಕಾಲ್ ಮಾಡ್ಕೊಂಡಿರಿ. ಇದನ್ನು ಮ್ಯಾಂಟಲಲ್ಲಿ ಇತ್ತು, ಆಸ್ಟಿನೋಸ್ಫಿಯರ್ ಅಂತ ನಾವು ನೋಡ್ಕೊಂಡಿದ್ವಲ್ಲ. ಸೊ ಇದೇನಾಗುತ್ತೆ ಅಂತಂದರೆ, ಇಲ್ಲಿ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಏನು ಒಳಗಡೆ ಅರ್ತಿನ ಒಳಗಡೆ ಮ್ಯಾಂಟಲ್ ಪೋರ್ಷನಲ್ಲಿ ಏನಿರುತ್ತಲ್ಲ, ಅದರಿಂದಾಗಿ ಅರ್ತ್ ಮೇಲ್ಗಡೆ ಏರು ಹೀಟ್ ಆಗುತ್ತೆ. ಕರೆಕ್ಟ್ ಅಲ್ಲ? ಅರ್ತ್ ಮೇಲೆ ಟಚ್ ಆಗುವಂಥದ್ದು ಏರು, ಅದರಿಂದಾಗಿ ಏನಾಗುತ್ತೆ, ಹೀಟ್ ಆಗುತ್ತೆ. ಈ ಹೀಟ್ ಆದ ತಕ್ಷಣ ನಮಗೇನಾಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಹೆಂಗೆ ಹೀಟ್ ಆದ ತಕ್ಷಣ ಎಕ್ಸ್ಪೆನ್ಷನ್ ಆಗುತ್ತೆ ಅಂತಂದರೆ, ನಮಗೆ ಇವಾಗ ನಾವು ಒಂದು ಬಕೆಟಲ್ಲಿ ನೀರು ಬಿಟ್ಟಾಗ ಕೋಲ್ಡ್ ನೀರು ಬಿಡ್ತಾ ಇದ್ದರೆ ಸುಮ್ಮನೆ ಕೋಲ್ಡ್ ನೀರು ತುಂಬ್ತಾ ಇರುತ್ತೆ. ಅದೇ ಬಿಸಿ ನೀರು ಬಿಡ್ತಾ ಇದ್ದರೆ ಇಲ್ಲಿ ನಮಗೆ ಇವ್ಯಾಪ್ರೇಟ್ ಆಗ್ತಾ ಇರುತ್ತಲ್ಲ. ಸೊ ಇವ್ಯಾಪ್ರೇಟ್ ಆಗ್ತಾ ಇರೋಂಥದ್ದು ಏನು ಅಂತಂದರೆ, ಅದೇ ನೀರೇ ಅದು ಇವ್ಯಾಪ್ರೇಟ್ ಆಗ್ತಾ ಇರೋಂಥದ್ದು, ಕರೆಕ್ಟ್ ಅಲ್ವಾ? ಇವ್ಯಾಪ್ರೇಟ್ ಯಾಕೆ ಆಗ್ತಿದೆ ಅಂತಂದರೆ, ಇಲ್ಲಿ ಎಕ್ಸ್ಪ್ಯಾನ್ಷನ್ ಆಗ್ತಿದೆ, ನೀರಿನ ಎಕ್ಸ್ಪ್ಯಾನ್ಷನ್ ಆಗ್ತಿದೆ, ಅದಕ್ಕೆ ಇವ್ಯಾಪ್ರೇಟ್ ಆಗ್ತಿದೆ. ಪಾರ್ಟಿಕಲ್ಸ್ ಒಂದ್ರ ಮಧ್ಯದಲ್ಲಿ ಒಂದು ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಾವೆ. ಎಕ್ಸ್ಪ್ಯಾಂಡ್ ಆದಾಗ ಏನಾಗ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ. ಸೊ ಇದರಲ್ಲೂ ಕೂಡ ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ ಅಂತಂದರೆ, ಮೇಲ್ಗಡೆ ಹೋಗುತ್ತೆ, ಮೂವ್ ಅಪ್. ಸೊ ಇದು ಒಂದೇ ರೀಜನಲ್ಲಿ. ಸೊ ಈ ರೀಜನಲ್ಲಿ ಏರ್ ಬಂದಿರುತ್ತೆ, ಏರ್ ಏನಾಗುತ್ತೆ ಅಂತಂದರೆ, ಇದು ಹೀಟ್ ಆಗುತ್ತೆ, ಹೀಟಾಗಿ ಎಕ್ಸ್ಪ್ಯಾಂಡ್ ಆಗಿ ಇದು ಮೇಲ್ಗಡೆ ಹೋಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಕನ್ವೆನ್ಷನ್ ಕರೆಂಟ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಈ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಂಡಿರಿ. ನಾವು ನೆಕ್ಸ್ಟು ಏನದ ಕರೆಂಟ್ಸು ಮತ್ತು ಟೈಡ್ಸ್ಗಳೆಲ್ಲ ಡಿಸ್ಕಸ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಇದು ಹೆಲ್ಪ್ ಆಗ್ತಿರುತ್ತೆ. ಸೊ ನಾವು ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರೋಂಥದ್ದು, ಒಂದೇ ಕಡೆಯಿಂದ ರಿವಿಷನ್ ಮಾಡ್ತಾ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರೋಂಥದ್ದು. ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ನಾವು ಮ್ಯಾಂಟಲಲ್ಲಿ ನೋಡ್ಕೊಂಡಿದ್ವಿ, ಇಂಟೀರಿಯರ್ ಆಫ್ ದ ಅರ್ಥಲ್ಲಿ. ಅದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸು ನಾವು ನೋಡ್ಕೊಂಡಿರೋಂಗೆ ಸಿಕ್ಕಾಪಟ್ಟೆ ಬಿಸಿ ಇತ್ತು ಅಂತಲೂ ಕೂಡ ನಾವು ನೋಡ್ಕೊಂಡಿದ್ವಲ್ಲ. ಯಾವ ಥರ ಒಳಗಡೆ ಹೋಗ್ತಾ ಇರ್ತೀವಿ ಆ ಥರ ನಮಗೆ ಬಿಸಿನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಏನು ಅರ್ತಿನ ಇಂಟೀರಿಯರ್ಸಲ್ಲಿ. ಸೊ ಅದೇ ಥರ ಇಲ್ಲಿ ಏರು ಕೂಡ ಹೀಟ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ. ಕನ್ವೆನ್ಷನ್ ಕರೆಂಟ್ ಥಿಯರಿ ಕೊಟ್ಟಿದ್ದು ನಮಗೆ ಆರ್ಥರ್ ಹೋಮ್ಸು. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಕೊಟ್ಟಿದ್ದು ನಮಗೆ ಆಲ್ಫ್ರೆಡ್ ವೆಗೆನರು. ಈ ಜಿಗ್ಸಾ ಥರ ಅರೇಂಜ್ ಮಾಡಿದ್ದು ಯಾರಪ್ಪ ಅಂತಂದರೆ, ಜಿಗ್ಸಾ ಥರ ಅರೇಂಜ್ ಮಾಡಿದ್ದು ನಮಗೆ ಬುಲಾರ್ಡು ಜಿಗ್ಸಾ ಥರ ಇದರಲ್ಲಿ ಅರೇಂಜ್ ಮಾಡ್ಕೊಂಡಿದ್ದರು. ಸೊ ಇವಾಗ ನಾವು ಮಾರ್ಜಿನ್ಸ್ಗಳ ಬಗ್ಗೆ ನೋಡ್ಕೊಳ್ಳೋಣ ಅಂತಂದರೆ, ಓಷನಿಂದು ಕಾಂಪೋಸಿಷನ್ ಮೇಲೆ ನೋಡ್ಕೊಂಡಿರೋಣ ಯಾವ ಥರ ಇರುತ್ತೆ ಅಂತ. ಸೊ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮೈನರ್ ಪ್ಲೇಟ್ಸ್ಗಳನ್ನ ನೋಡ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಇದು. ಸೊ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಯಾವ ಎರಡು ಪ್ಲೇಟ್ಸ್ಗಳ ಮಧ್ಯದಲ್ಲಿ ಬರುವಂಥದ್ದು ಮೈನರ್ ಪ್ಲೇಟಿನ ಹೆಸರು. ಸೊ ಇದು ಸಿಕ್ಕಾಪಟ್ಟೆ ಕೇಳ್ತಾ ಇರ್ತಾರೆ. ಮೇಜರ್ ಪ್ಲೇಟ್ಸ್ ನಮಗೇನು ಅಷ್ಟೊಂದು ಕೇಳಲ್ಲ, ಯಾಕಂತಾರೆ ಮೇಜರ್ ಪ್ಲೇಟ್ಸ್ ಅಂತಂದರೆ ನಮಗೆ ನಾರ್ತ್ ಅಮೆರಿಕಾ ಪ್ಲೇಟು, ಸೌತ್ ಅಮೆರಿಕಾ ಪ್ಲೇಟು, ಪೆಸಿಫಿಕ್ ಪ್ಲೇಟು, ಈ ಥರದ ಪ್ಲೇಟ್ಸ್ ಬರುತ್ತೆ. ಬಟ್ ಈ ಥರದ್ದು ಮೇಜರ್ ಪ್ಲೇಟ್ಸ್, ಎರಡು ಮೇಜರ್ ಪ್ಲೇಟ್ಸ್ ಮಧ್ಯದಲ್ಲಿರುವಂಥ ಪ್ಲೇಟ್ ಯಾವುದು, ಚಿಕ್ಕ ಪ್ಲೇಟು, ಅದನ್ನು ಮೈನರ್ ಪ್ಲೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಆ ಮೈನರ್ ಪ್ಲೇಟ್ಸ್ ಯಾವುದಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಕೋಕೋಸ್ ಪ್ಲೇಟ್ ಅಂತ ಹೇಳ್ಬಿಟ್ಟು. ಕೋಕೋಸ್ ಪ್ಲೇಟ್ ಇದು ಯಾವುದ್ರಲ್ಲಿ ಬರುತ್ತೆ ನಮಗೆ, ಈ ಸೆಂಟ್ರಲ್ ಅಮೇರಿಕಾ ಮತ್ತು ಪೆಸಿಫಿಕ್ ಪ್ಲೇಟು ಮಧ್ಯದಲ್ಲಿ ಬರುವಂಥದ್ದು. ಪೆಸಿಫಿಕ್ ಪ್ಲೇಟ್ ಮಧ್ಯದಲ್ಲಿ ಬರುವಂಥದ್ದಕ್ಕೆ ನಾವು ಕೋಕೋಸ್ ಪ್ಲೇಟ್ ಅಂತ ಕರಿತೀವಿ, ಆಯ್ತಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ನ್ಯಾಜ್ಕಾ ಪ್ಲೇಟ್ ಅಂತಂದರೆ ನಮಗೆ ಸೌತ್ ಅಮೇರಿಕಾ. ಇದಕ್ಕೆ ಒಂದು ಚಿಕ್ಕ ಡೈಗ್ರಾಮು ಕೂಡ ನಾವು ಮಾಡ್ಕೊಳ್ಳೋಣ, ಈಸಿಯಾಗಿರುತ್ತೆ ನಮಗೆ ನೆನ್ಪಿಟ್ಕೊಂಡಿರೋದಕ್ಕೆ. ಸೊ ಅದೇ ಡೈಗ್ರಾಮ್ ಬೇಸಿಸ್ ಮೇಲೆ ನಾವು ಆನ್ಸರ್ ಮಾಡ್ಕೊಂಡಿರ್ಬೋದು, ಆಯಿತಾ. ಪೆಸಿಫಿಕ್ ಪ್ಲೇಟ್ ಮಧ್ಯದಲ್ಲಿ, ಆಯಿತಾ. ನ್ಯಾಜ್ಕಾ ಪ್ಲೇಟು ಸೌತ್ ಅಮೆರಿಕಾ ಮತ್ತು ಪೆಸಿಫಿಕ್ ಪ್ಲೇಟ್ ಮಧ್ಯದಲ್ಲಿ ಬರುವಂಥದ್ದಕ್ಕೆ ನ್ಯಾಜ್ಕಾ ಪ್ಲೇಟ್ ಅಂತ ಕರಿತೀವಿ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಅರೇಬಿಯನ್ ಪ್ಲೇಟ್ ಇದೆಯಲ್ಲ, ಅರೇಬಿಯನ್ ಪ್ಲೇಟು ತುಂಬ ಈಸಿ ನೆನ್ಪಿಟ್ಕೊಳ್ಳೋದಕ್ಕೆ, ಯಾಕಂತಂದರೆ ಇದು ಸೌದಿ ಅರೇಬಿಯಾ ಹತ್ರ ಬರೋವಂಥದ್ದು. ಸೌದಿ ಅರೇಬಿಯಾ ಅಲ್ಲಿ ಅರೇಬಿಯನ್ ಪ್ಲೇಟು ನಮಗೆ. ನೆಕ್ಸ್ಟ್ ನಮಗೆ ಫಿಲಿಪೀನ್ ಪ್ಲೇಟು. ಈ ಫಿಲಿಪೀನ್ ಪ್ಲೇಟ್ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಈ ಫಿಲಿಪೀನ್ ಪ್ಲೇಟ್ ನಮಗೆ ಏಷ್ಯಾಟಿಕ್ ಪ್ಲೇಟು ಮತ್ತು ಪೆಸಿಫಿಕ್ ಪ್ಲೇಟ್ ಮಧ್ಯದಲ್ಲಿ ಬರುವಂಥದ್ದು. ಏಷ್ಯಾಟಿಕ್ ಮತ್ತು ಪೆಸಿಫಿಕ್ ಪ್ಲೇಟ್ ಮಧ್ಯದಲ್ಲಿ ಬರುವಂಥದ್ದು. ನೆಕ್ಸ್ಟು ಸ್ಟಾರ್ ಮಾರ್ಕ್ ಮಾಡ್ಕೊಂಡಿರಿ, ಕ್ಯಾರೋಲಿನ್ ಪ್ಲೇಟ್ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಇದರಲ್ಲೇ ಇಂಡಿಯನ್ ಪ್ಲೇಟ್ ಬರುವಂಥದ್ದು. ಇನ್ನೊಂದು ಈ ಫಿಲಿಪೀನ್ ಪ್ಲೇಟ್ ಇದೆಯಲ್ಲ, ಈ ಫಿಲಿಪೀನ್ಸ್ ಏನಿದೆಯಲ್ಲ, ಫಿಲಿಪೀನ್ಸ್ ಮತ್ತು ಇಂಡಿಯನ್ ಪ್ಲೇಟ್ ಮಧ್ಯದಲ್ಲಿ ಬರುವಂಥದ್ದು ನಮಗೆ ಇದು ಕ್ಯಾರೋಲಿನ್ ಪ್ಲೇಟು.
ಲಾಸ್ಟ್ ಬಂದ್ಬಿಟ್ಟು ನಮಗೆ ಫೂಜಿ ಪ್ಲೇಟ್. ಫೂಜಿ ಪ್ಲೇಟ್ ಬಂದ್ಬಿಟ್ಟು ನಾರ್ತ್ ಈಸ್ಟು ಆಫ್ ಆಸ್ಟ್ರೇಲಿಯಾ ರೀಜನ್ ಹತ್ರನೇ ನಮಗೆ ಫೂಜಿ ಐಲ್ಯಾಂಡ್ಸ್ ಇರೋಂಥದ್ದು. ಸೊ ಅದಕ್ಕೆ ನಮಗೆ ಫೂಜಿ ಪ್ಲೇಟ್ ಅಂತ ನೆನ್ಪಿಟ್ಕೊಂಡಿರಿ. ಸೊ ಈಗ ಇದರಲ್ಲಿ ಪ್ಯಾಟರ್ನ್ ಏನು ಅಂತಂದರೆ ಯಾವ ಥರ ನಾವು ನೆನ್ಪಿಟ್ಕೊಂಡಿರ್ಬೋದು ಅಂತಂದರೆ, ಫಸ್ಟ್ ನಾವು ಪೆಸಿಫಿಕ್ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ. ಪೆಸಿಫಿಕ್ ಪ್ಲೇಟು ಆಯಿತಾ. ಸೊ ಒಂದು ದೊಡ್ಡ ಪೆಸಿಫಿಕ್ ಪ್ಲೇಟ್ ಇದೆ. ಈ ಪೆಸಿಫಿಕ್ ಪ್ಲೇಟು ಅಕಸ್ಮಾತ್ ಏನಾದರೂ ಸೆಂಟ್ರಲ್ ಅಮೇರಿಕಾ ಟಚ್ ಆದರೆ ಅದನ್ನು ನಾವೇನಂತ ಕರಿತೀವಿ, ಕಾಕೋಸ್ ಪ್ಲೇಟ್. ನೋಡಿ, ಪೆಸಿಫಿಕ್ ಪ್ಲೇಟೇ ಇರೋಂಥದ್ದು ಇದು ಆಯಿತಾ. ಪೆಸಿಫಿಕ್ ಪ್ಲೇಟೇ, ಎಲ್ಲದಕ್ಕೂ ಪೆಸಿಫಿಕ್ ಪ್ಲೇಟೇ. ಸೆಂಟ್ರಲ್ ಅಮೇರಿಕಾ ಅಂತಂದರೆ ಸಿ, ಅದಕ್ಕೆ ಕಾಕೋಸ್ ಪ್ಲೇಟ್ ಸಿ. ಈ ಪೆಸಿಫಿಕ್ ಪ್ಲೇಟು ಸೌತ್ ಅಮೇರಿಕಾ ಟಚ್ ಆದರೆ ಅದನ್ನು ನಾವು ನ್ಯಾಜ್ಕಾ ಪ್ಲೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯಿತಾ. ಅದೇ ಈ ಪೆಸಿಫಿಕ್ ಪ್ಲೇಟು ಏಷ್ಯಾನ ಟಚ್ ಆದರೆ, ಏಷ್ಯಾಟಿಕ್ ಇರೋವಂಥದ್ದನ್ನ ಬರೀ ಏಷ್ಯಾ ಅಂತ ನೆನ್ಪಿಟ್ಕೊಂಡಿರೋಣ. ಏಷ್ಯಾ ಪ್ಲೇಟ್ನ ಟಚ್ ಆದರೆ ಅವಾಗ ನಾವೇನಂತ ಕರಿತೀವಿ, ಅದಕ್ಕೆ ಫಿಲಿಪೀನ್ಸ್ ಪ್ಲೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮಿಕ್ಕಿದ ಎರಡಂತೂ ಈಸಿನೇ ಇರೋವಂಥದ್ದು ನಮಗೆ. ಯಾಕಂತಂದರೆ ಅರೇಬಿಯನ್ ಪ್ಲೇಟಲ್ಲಿ ಸೌದಿ ಅರೇಬಿಯಾ ಬರುತ್ತೆ, ಕ್ಯಾರೋಲಿನಾ ಪ್ಲೇಟಲ್ಲಿ ನಮಗೆ ಇಂಡಿಯಾ ಬರುತ್ತೆ. ಕ್ಯಾರೋಲಿನಾ ಅಂತೂ ಇಂಪಾರ್ಟೆಂಟ್ ನೆನ್ಪಿಟ್ಕೊಂಡಿರಲೇಬೇಕು. ಫೂಜಿ ಪ್ಲೇಟು ಸಪ್ರೇಟಾಗಿ ಬಂದಿರುತ್ತೆ. ಅದನ್ನು ಬಿಟ್ಟರೆ ನಮಗೆ ಕನ್ಫ್ಯೂಸ್ ಆಗುವಂಥದ್ದು ಬರೀ ಇದರಲ್ಲಷ್ಟೇ. ಯಾಕಂತಂದರೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಅರೇಬಿಯನ್ ಪ್ಲೇಟಲ್ಲಿ ಬರೀ ಸೌದಿ ಅರೇಬಿಯಾ ಇದೆ, ಇಲ್ಲಿ ಫೂಜಿ ಪ್ಲೇಟಲ್ಲಿ ಬರೀ ಆಸ್ಟ್ರೇಲಿಯಾ ಅಂತ ಹೇಳ್ಬಿಟ್ಟು ಇರುತ್ತೆ ನಮಗೆ. ಬೇರೆ ಕಡೆಯಲ್ಲೂ ಆಸ್ಟ್ರೇಲಿಯಾ ಮೆನ್ಷನ್ ಮಾಡಿಲ್ಲ ನಮಗೆ, ಕರೆಕ್ಟ್ ಅಲ್ವಾ. ಕ್ಯಾರೋಲಿನಾ ಪ್ಲೇಟಲ್ಲಿ ನಮಗೆ ಇಂಡಿಯನ್ ಪ್ಲೇಟ್ ಬರುತ್ತೆ. ಇಂಡಿಯನು ಮತ್ತು ಫಿಲಿಪಿನ್ ಬಂದುಬಿಟ್ರೆ ಕ್ಯಾರೋಲಿನಾ ಪ್ಲೇಟು. ಅದು ಬಿಟ್ಟರೆ ನಮಗೆ ಕನ್ಫ್ಯೂಸ್ ಆಗುವಂಥದ್ದು ಬರೀ ಪೆಸಿಫಿಕ್ ಪ್ಲೇಟಲ್ಲಿ ಅಷ್ಟೇ. ಸೊ ಅದು ಸೆಂಟ್ರಲ್ ಅಮೇರಿಕಾ, ಸೌತ್ ಅಮೇರಿಕಾ ಮತ್ತು ಏಷ್ಯಾ. ಸೆಂಟ್ರಲ್ ಇದ್ದರೆ ಕೋಕಸು, ಏಷ್ಯಾ ಇದ್ದರೆ ಫಿಲಿಪೀನ್ಸು, ಸೌತ್ ಅಮೇರಿಕಾ ಇದ್ದರೆ ನಾಜ್ಕಾ ಪ್ಲೇಟು. ಸೊ ಇದು ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಇಲ್ಲಿವರೆಗೂ ಗೊತ್ತಾಯ್ತಲ್ಲ. ಸೊ ಇವೆಲ್ಲ ಪ್ಲೇಟ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಈ ನಮ್ಮ ಅರ್ಥಲ್ಲಿ ಇದೇನು ನಮಗೆ ಪ್ಯಾಂಜಿಯಾ ಇರೋವಂಥದ್ದು ಸ್ಪ್ಲಿಟ್ಟಾಗಿ ಲೊರೇಷಿಯಾ, ಗೊಂಡೋನ ಆಯ್ತಲ್ಲ, ಇವುಗಳಲ್ಲಿ ಮತ್ತೆ ಫರ್ದರ್ ಸ್ಪ್ಲಿಟ್ಟಾಗಿ ಬೇರೆ ಬೇರೆ ಪ್ಲೇಟ್ಸ್ಗಳು ಫಾರ್ಮ್ ಆಯ್ತು. ನಮಗೆ ಬೇರೆ ಬೇರೆ ಥರ ಪ್ಲೇಟ್ಸ್ಗಳು ಫಾರ್ಮ್ ಆಯಿತು. ಪ್ಲೇಟ್ಸ್ ಅಂತಂದರೆ ಒಂದೊಂದು ರೀಜನ್ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಅಂತಂದರೆ ಪ್ಲೇಟ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಪ್ಲೇಟು ಇನ್ನೊಂದು ಪ್ಲೇಟು, ಈ ಎಕ್ಸಾಂಪಲ್ ಈ ಥರದೊಂದು ಪ್ಲೇಟ್ ಇದೆ, ಇನ್ನೊಂದು ಪ್ಲೇಟು ಹಿಂಗಿದೆ. ಸೊ ಈ ಥರದ್ದು ಎರಡು ಪ್ಲೇಟ್ ಇರೋಂಥದ್ದು ಜಾಯಿನ್ ಆಗಿರುತ್ತಲ್ಲ, ಸೊ ಇವುಗಳ ಮಧ್ಯದಲ್ಲಿ ವಾಲ್ಕೆನೋ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಯಾಕಂತಂದರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ನೋಡಿ, ಇದು ಈ ಥರ ಮೂವ್ ಆಗುತ್ತೆ ಮತ್ತು ಇದು ಈ ಥರ ಮೂವ್ಮೆಂಟ್ ಆಗುತ್ತೆ. ಅದರಿಂದನೇ ನಮಗೆ ಇಲ್ಲಿ ಅರ್ತ್ ಕ್ವೇಕು ಕೂಡ ಆಗುವಂಥದ್ದು. ಸೊ ಅರ್ತ್ ಕ್ವೇಕ್ ಆಗುವಂಥದ್ರಿಂದ ನಮಗೆ ವಾಲ್ಕೆನೋ ಕೂಡ ಬರ್ತಾ ಇರುತ್ತೆ. ಯಾಕಂತಂದರೆ ಏನಾದ್ರು ಮೂವ್ಮೆಂಟ್ ಆಗ್ತಾ ಇರೋಂಥ ಟೈಮಲ್ಲಿ ಒಳಗಡೆ ಸ್ಟಕ್ ಆಗಿರೋಂಥದ್ದೆಲ್ಲ ಬರುತ್ತೆ. ಅವನ್ನೆಲ್ಲ ನಾವು ಡಿಸ್ಕಸ್ ಮಾಡ್ಕೊಳೋಣ, ಯಾವ ಥರ ಏನೇನು ಹೆಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ನೋಡ್ಕೊಳೋಣ. ಒಂದೇ ಒಂದು ಸೀರೀಸಲ್ಲಿ ಹೋಗ್ತಾ ಇದೀವಲ್ಲ, ಸೊ ಅದೇ ಥರ ನಾವು ಡಿಸ್ಕಸ್ ಮಾಡ್ಕೊತಾ ಇರೋಣ. ಸೊ ಈಗ ನಾವೇನು ನೋಡ್ಕೊಂಡಿದ್ವಿ, ಪ್ಲೇಟ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಇದ್ದಾವೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಿ. ಪ್ಲೇಟ್ಸ್ಗಳೆಲ್ಲ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಪ್ಲೇಟ್ಸ್ ಅಂತಂದರೆ ಏನಾಗುತ್ತೆ, ಇದಕ್ಕೆ ಯಾವ್ದಾದ್ರು ಪ್ರಾಪರಾಗಿ ಒಂದು ಶೇಪ್ ಇರುತ್ತಾ? ಇಲ್ಲ, ಇದು ಇರ್ರೆಗ್ಯುಲರ್ ಶೇಪ್ ಇರುತ್ತೆ. ಒಂದು ವಿಚಿತ್ರ ಶೇಪ್ ಇರುತ್ತೆ. ಇದು ತುಂಬ ದೊಡ್ಡದಿರುತ್ತೆ, ಕರೆಕ್ಟಲ್ಲ. ಮ್ಯಾಸಿವ್ ಆಗಿರೋಂಥದ್ದು ಇರ್ರೆಗ್ಯುಲರ್ ಶೇಪ್ ಇರುತ್ತೆ, ಮ್ಯಾಸಿವ್ ಆಗಿರುತ್ತೆ. ಸೊ ಇದು ಕಾಂಟಿನೆಂಟ್ದು ಆಗಿರ್ಬೋದು ಮತ್ತು ಓಷನ್ದು ಕೂಡ ಆಗಿರ್ಬೋದು, ಕರೆಕ್ಟಲ್ಲ. ಯಾಕಂತಂದರೆ ಪೆಸಿಫಿಕ್ ಪ್ಲೇಟು ಓಷನ್ದು ಕೂಡ ಆಗಿರ್ಬೋದು. ಸೊ ಇದರ ಮೂಮೆಂಟು ಹಾರಿಜಾಂಟಲ್ ಇರುತ್ತೆ, ಕರೆಕ್ಟಲ್ಲ. ಹಾರಿಜಾಂಟಲು ಅಂತಂದರೆ ಮೇಲೆ ಕೆಳಗಡೆ ಹೋಗ್ತಾ ಇಲ್ಲ, ಪ್ಲೇಟ್ಗಳು ಅಡ್ಡ ಹೋಗ್ತಾ ಇರುತ್ತೆ. ಸೊ ಈ ಥರ ಒಂದೇ ಡೈರೆಕ್ಷನಲ್ಲಿ ಬೇರೆ ಬೇರೆ ಕಡೆಗೆ ಮೂಮೆಂಟ್ ಮಾಡ್ತಾ ಇರುತ್ತೆ. ಸೊ ಈ ಥರದ್ದು ಇರ್ರೆಗ್ಯುಲರು, ಮ್ಯಾಸಿವು, ಕಾಂಟಿನೆಂಟಲ್ಲು, ಓಷನಿಕ್ ಎರಡೂ ಇರುತ್ತೆ. ಹಾರಿಜಾಂಟಲಾಗಿ ಮೂಮೆಂಟ್ ಮಾಡ್ತಾ ಇರುತ್ತೆ. ಈ ಹಾರಿಜಾಂಟಲಾಗಿ ಮೂಮೆಂಟ್ ಯಾವುದ್ರ ಮೇಲೆ ಮಾಡ್ತಾ ಇರುತ್ತೆ ಅಂತಂದರೆ ಆಸ್ಟಿನೋಸ್ಫಿಯರ್ ನಾವು ನೋಡ್ಕೊಂಡಿದ್ವಲ್ಲ, ಒಳಗಡೆ ಪಾರ್ಟು ಮ್ಯಾಂಟಲ್ ಮೇಲ್ಗಡೆ ಮೂಮೆಂಟ್ ಮಾಡ್ತಾ ಇರುತ್ತೆ. ಹಾಗಂತಂದರೆ ಒಂದೇ ಥರ ಪ್ಲೇನಾಗಿ ಹರಿತಾ ಇರುತ್ತೆ ಅಂತಲ್ಲ, ಸ್ವಲ್ಪ ಮೂಮೆಂಟ್ ಆಗ್ತಾ ಇರುತ್ತೆ. ಸ್ವಲ್ಪ ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಈ ಥರದ್ದು ಮೂಮೆಂಟ್ ಏನಾಗ್ತಾ ಇರುತ್ತಲ್ಲ, ಈ ಪ್ಲೇಟ್ಗಳು ಮೂವ್ ಏನಾಗ್ತಾ ಇರುತ್ತಲ್ಲ, ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಟೆಕ್ಟಾನಿಕ್ ಪ್ಲೇಟ್ ಥಿಯರಿ ಅಂತ ಕರಿತೀವಿ ಈ ಥರದ್ದು. ಸೊ ಈ ಮೂಮೆಂಟ್ ಏನಾಗ್ತಾ ಇರುತ್ತಲ್ಲ, ಈ ಟೆಕ್ಟಾನಿಕ್ ಪ್ಲೇಟ್ ಥಿಯರಿ ಅಂತ ಕರಿತೀವಿ. ಇದನ್ನು ಕೊಟ್ಟಿದ್ದು ಯಾರು ಅಂತಂದರೆ ನಮಗೆ ಮೆಕೆನ್ಜಿ ಮತ್ತು ಮೋರ್ಗನ್. ಸೊ ನಾವು 3 ಹೆಸರುಗಳನ್ನ ಇಂಪಾರ್ಟೆಂಟಾಗಿ ನೋಡ್ಕೊಂಡಿದ್ವಿ. ಒಂದು, ನಾವು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಕಾಂಟಿನೆಂಟು ಡ್ರಿಫ್ಟ್ ಆಗಿರುವಂಥ ಥಿಯರಿ ನಾವು ನೋಡ್ಕೊಂಡಿದ್ವಿ. ಆ ಕಾಂಟಿನೆಂಟಲ್ಲಿ ಬೇರೆ ಬೇರೆ ಪ್ಲೇಟ್ಸ್ಗಳಿರುವಂಥದ್ದು ಅದು ಟೆಕ್ಟಾನಿಕ್ ಪ್ಲೇಟ್ ಥಿಯರಿ ಅಂತ ನೋಡ್ಕೊಂಡಿದ್ವಿ. ಟೆಕ್ಟಾನಿಕ್ ಪ್ಲೇಟ್ ಥಿಯರಿ ನಮಗೆ ಮೆಕೆನ್ಜಿ ಮತ್ತು ಮಾರ್ಗನ್ ಕೊಟ್ಟಿದ್ದು.
ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ನಮಗೆ ಆಲ್ಫ್ರೆಡ್ ವೆಗೆನರ್ ಕೊಟ್ಟಿರುವಂಥದ್ದು. ಆಲ್ಫ್ರೆಡ್ ವೆಗೆನರ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಟೆಕ್ಟಾನಿಕ್ ಪ್ಲೇಟ್ ಥಿಯರಿ ನಮಗೆ ಮೆಕೆನ್ಸಿ ಕೊಟ್ಟಿರುವಂಥದ್ದು. ಕರೆಕ್ಟ್ ಅಲ್ವಾ? ಸೊ ಇಷ್ಟು ಇವ್ರುಗಳ ಒಂದು ನಿಮಿಷ ಓಕೆ ಇವ್ರುಗಳ ಹೆಸರುಗಳನ್ನ ನೆನ್ಪಿಟ್ಕೊಂಡಿರಿ ಆಯ್ತಲ್ಲ. ಈಗ ನೆಕ್ಸ್ಟ್ ನಾವು ಸಿ ಬಗ್ಗೆ ನೋಡ್ಕೊಳ್ಳೋಣ. ಓಷನಿನ ಒಳಗಡೆ ಯಾವ ಥರ ಇರುತ್ತೆ ಅಂತ ಆಗ್ಬಿಟ್ಟು ನೋಡ್ಕೊಳ್ಳೋಣ. ಅದು ಇಂಪಾರ್ಟೆಂಟ್ ಇರುತ್ತೆ ನಮಗೆ. ನೆಕ್ಸ್ಟ್ ನಾವು ಓಷನ್ ಫ್ಲೋರ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಈ ಕಡೆ ನಮಗೆ ಲ್ಯಾಂಡ್ ಇರೋವಂಥದ್ದು ಆಯಿತಾ. ಸೊ ಇಲ್ಲಿಂದ ಓಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರಿ. ಸೊ ಇಲ್ಲಿ ಎಕ್ಸಾಂಪಲ್ಲು ಇಲ್ಲಿ ಲ್ಯಾಂಡ್ ಇರೋವಂಥದ್ದು. ಸೊ ನಮಗೆ ಏನಿಲ್ಲಿ ವಿಡ್ತ್ ಏನು ಹೇಳ್ತಾ ಇದೆಯಲ್ಲ, ಸೊ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಓಷನ್ ಇದೆ, ಮತ್ತು ಈ ಕಡೆನೂ ಮತ್ತೆ ಲ್ಯಾಂಡ್ ಇದೆ ಅಂತ ಅಂದ್ಕೊಂಡಿರಿ ನಾನು ಸುಮ್ಮನೆ ಎಕ್ಸಾಂಪಲಿಗೆ. ಸೊ ಇದ್ರ ಮಧ್ಯದಲ್ಲಿ ಫಾರ್ಮ್ ಆಗುವಂಥದ್ದು ಏನು ನಮಗೆ ಬಾಡೀಸ್ ಇರುತ್ತೆ, ಇಲ್ಲ ಅಂತಂದರೆ ಡೆಫಿನೇಷನ್ಸ್ ಏನು ಅಂತ ಆಗ್ಬಿಟ್ಟು ನೋಡ್ಕೊಳ್ಳೋಣ. ನೋಡಿ, ಎಕ್ಸಾಕ್ಟಾಗಿ ನಮಗೆ ಓಷನ್ ಫಾರ್ಮ್ ಆಗುತ್ತಲ್ಲ, ಸೊ ಇಲ್ಲಿಂದ ಲ್ಯಾಂಡ್ ಮಧ್ಯದಲ್ಲಿ ಇರೋವಂಥದ್ದು ಡಿಸ್ಟೆನ್ಸು ಸಖತ್ ಕಮ್ಮಿ ಇದೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಇದನ್ನು ಬರೀ ಶೆಲ್ಫ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕಾಂಟಿನೆಂಟಲ್ ಶೆಲ್ಫ್ ಅಂತಂದರೆ ಫಸ್ಟ್ ಲೇಯರ್ ಅದು. ಸೊ ಫಸ್ಟ್ ಲೇಯರು ಇದರಲ್ಲಿ ನಮಗೆ ರೀಜನ್ನು ಅಂತಂದರೆ ವಾಟರ್ ಮತ್ತು ಲ್ಯಾಂಡ್ ಮಧ್ಯದಲ್ಲಿ ಡಿಸ್ಟೆನ್ಸು ಕಮ್ಮಿ ಇರುತ್ತೆ. ಅದಾದ ತಕ್ಷಣ ನಮಗೆ ಒಂದು ಸ್ಲೋಪ್ ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಕರೆಕ್ಟ್ ಅಲ್ಲ? ಇಲ್ಲೊಂದು ಸ್ಲೋಪ್ ನೋಡೋಕ್ಕೆ ಸಿಗುತ್ತೆ. ಸೊ ಸ್ಲೋಪ್ ನೋಡಿ ಆದಮೇಲೆ ನಮಗೆ ಬೇಸಿಗೆ ಬರುವಂಥದ್ದು. ಈ ಸ್ಲೋಪ್ ಏನಿದೆಯಲ್ಲ ಅದಕ್ಕೆ ನಾವು ಕಾಂಟಿನೆಂಟಲ್ ಸ್ಲೋಪ್ ಅಂತ ಆಗ್ಬಿಟ್ಟು ಕರೆಯೋದು. ಸೊ ನೋಡಿ, ಹೆಸರಲ್ಲೇ ಕಾಂಟಿನೆಂಟ್ ಇದೆ, ಇನ್ನೂ ಓಷನಿಕ್ ಅಂತ ಆಗ್ಬಿಟ್ಟು ಬಂದಿಲ್ಲ ಇಲ್ಲಿ. ಕರೆಕ್ಟ್ ಅಲ್ಲ? ಕಾಂಟಿನೆಂಟಲ್ ಅಂತಲೇ ಇದೆ, ಅಂತಂದರೆ ಲ್ಯಾಂಡ್ ರಿಲೇಟೆಡ್. ಸೊ ಲ್ಯಾಂಡಿನ ಶೆಲ್ಫು ಅಂತಂದರೆ ಓಷನ್ನು ಇಲ್ಲಿವರೆಗೂ ಸ್ವಲ್ಪ ಲ್ಯಾಂಡ್ ಮೇಲೆ ಬಂದಿದೆ ಅಂತ. ಸೊ ಕಾಂಟಿನೆಂಟಲ್ ಶೆಲ್ಫಿನ ಫೀಚರ್ ನಾವು ನೋಡಬೇಕು ಅಂತಂದರೆ ಸಖತ್ತು ಶಾಲೋ ಇರುತ್ತಿದ್ದು. ಸೊ ಶಾಲೋ ಅಂತ ಕರಿತೀವಿ. ಶಾಲೋ ಅಂತಂದರೆ ಡಿಸ್ಟೆನ್ಸು ಸ್ವಲ್ಪ ಕಮ್ಮಿ ಇರುತ್ತೆ ಅಂತ. ಅದಾದಮೇಲೆ ನಮಗೆ ಕಾಂಟಿನೆಂಟಲ್ ಸ್ಲೋಪು ನೋಡಿ, ಇದು ಸಖತ್ ಪೀಕಲ್ಲಿ ಹೋಗ್ತಾ ಇರುತ್ತೆ ನಮಗೆ. ಅಂತಂದರೆ ಇಲ್ಲಿ ಯಾವುದೇ ಥರದ್ದು ನಮಗೆ ಸ್ಟ್ರೇಟ್ ಲೇಯರ್ ಇಲ್ಲ, ಒಂಥರ ಗುಡ್ಡ ಥರ ಫಾರ್ಮ್ ಆಗ್ತಾಯಿದೆ. ಸೊ ಅದಕ್ಕೆ ಇದನ್ನು ಕಾಂಟಿನೆಂಟಲ್ ಸ್ಲೋಪ್ ಅಂತ ಆಗ್ಬಿಟ್ಟು ಕರಿತೀವಿ. ಕಾಂಟಿನೆಂಟಲ್ ಸ್ಲೋಪ್ ಅಂತ. ಈಗ ಇಲ್ಲಿ ಫ್ಲ್ಯಾಟ್ ಬರುತ್ತಲ್ಲ ರೀಜನ್ನು, ಈ ಫ್ಲ್ಯಾಟ್ ಬರುತ್ತೆ ನೋಡಿ, ಪ್ಲ್ಯಾಟ್ಯೂ ಥರ ಇದೆ ರೀಜನ್ ಇದು. ಅಂತಂದರೆ ನೀರು ಒಳಗಡೆ ಒಂದು ಪ್ಲ್ಯಾಟ್ಯೂ ಥರ ಇದೆ ರೀಜನ್. ಇದಕ್ಕೆ ಅಬಾಯಿಸಲ್ ಪ್ಲೇನ್ ಅಂತ ಕರಿತೀವಿ. ಸೊ ಯಾವುದಾದ್ರು ನೋಡ್ಕೊಂಡ್ವಿ, ಕಾಂಟಿನೆಂಟಲ್ ಶೆಲ್ಫು, ಅದಾದಮೇಲೆ ಸ್ಲೋಪ್ ಬರುತ್ತೆ. ಸ್ಲೋಪ್ ಆದಮೇಲೆ ನಮಗೆ ಅಬೈಸಲ್ ಪ್ಲೇನ್ ಬರುತ್ತೆ. ಈ ಸ್ಲೋಪು ಇಲ್ಲಿ ನೋಡಿ, ಇಲ್ಲಿ ಸ್ಲೋಪ್ ನೋಡಿದ್ವಿ. ಸ್ಲೋಪ್ ಮತ್ತು ಹಾಗೂ ಪ್ಲೇನ್ ಮಧ್ಯದಲ್ಲಿ ಡಿಫರೆನ್ಸ್ ಆಗುವಂಥ ಲೇಯರು ಏನಿರುತ್ತಲ್ಲ, ಈ ರೀಜನ್ಗೆ ನಾವೇನಂತ ಕರಿತೀವಿ, ಕಾಂಟಿನೆಂಟಲ್ ರೈಸ್ ಅಂತ ಕರಿತೀವಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಕಾಂಟಿನೆಂಟಲ್ ಶೆಲ್ಫ್ ಆಯಿತು, ಸ್ಲೋಪ್ ಆಯಿತು, ಇಲ್ಲಿ ಕಾಂಟಿನೆಂಟಲ್ ರೈಸಿಗೆ ಅಂತಂದರೆ ನಾವು ಈ ಕಡೆಯಿಂದ ಈ ಕಡೆ ಬಂದರೆ ಕಾಂಟಿನೆಂಟ್ ಕಡೆ ಹೋಗ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಕಾಂಟಿನೆಂಟ್ ಕಡೆ ಹೋಗ್ಬೇಕಾದ್ರೆ ಫಸ್ಟು ಈ ಕಡೆ ರೈಸ್ ಆಗುವಂಥದ್ದು. ಸೊ ಇಲ್ಲಿಂದ ರೈಸ್ ಆಗುತ್ತೆ, ಸ್ಲೋಪ್ ಇರುತ್ತೆ, ಶೆಲ್ಫ್ ಬರುತ್ತೆ, ಅದಾದಮೇಲೆ ಕಾಂಟಿನೆಂಟ್ ಬರುತ್ತೆ ಅಂತ. ಕರೆಕ್ಟ್ ಅಲ್ಲ? ಸೊ ಇದು ಇಂಪಾರ್ಟೆಂಟ್ ಇರೋವಂಥದ್ದು. ಸೊ ಈಗ ನಾವು ನೋಡ್ಕೋಬೇಕಾಗಿರೋವಂಥದ್ದು ಈ ಥರದ್ದು. ಇಲ್ಲಿ ನೋಡಿ ಒಂದು ಡಿಫ್ರೆನ್ಸ್ ಇದೆ ನೋಡಿ, ಇದೇ ಬೇರೆ ಲ್ಯಾಂಡು ಇದೇ ಬೇರೆ ಲ್ಯಾಂಡು ಅಂತ ಆಗ್ಬಿಟ್ಟು ಅನ್ನಿಸ್ತಾ ಇದೆ. ಓಷನ್ ಒಳಗಡೆ ಎರಡು ಸಪ್ರೇಟ್ ಇದೆ, ಇದೊಂಥರ ವ್ಯಾಲಿ ಥರ ಇದೆಯಲ್ಲ. ಸೊ ನಾವು ಕೂಡ ಈ ಥರ ನೋಡಿರ್ತೀವಿ ನೋಡಿ, ಎರಡು ಗುಡ್ಡಗಳ ಮಧ್ಯದಲ್ಲಿ ಈ ಥರದ್ದು ಏನಾದ್ರು ರೋಡು ಇಲ್ಲಾಂತಂದರೆ ನೀರೇನಾದ್ರು ಪಾಸ್ ಆಗ್ತಾಯಿದ್ರೆ ಅದನ್ನು ವ್ಯಾಲಿ ಪಾಸಸ್ ಅಂತ ಆಗ್ಬಿಟ್ಟು ಎಲ್ಲ ಏನು ಕರಿತೀವಲ್ಲ, ಅದೇ ಥರ ಇರೋವಂಥದ್ದು ನೀರು ಒಳಗಡೆ ಇದ್ದರೆ ಅದನ್ನು ರಿಫ್ಟ್ ವ್ಯಾಲಿ ಅಂತ ಆಗ್ಬಿಟ್ಟು ಕರಿತೀವಿ. ನೀರು ಒಳಗಡೆ ಇರೋವಂಥದ್ದಕ್ಕೆ ರಿಫ್ಟ್ ವ್ಯಾಲಿ ಅಂತ ಆಗ್ಬಿಟ್ಟು ಕರಿತೀವಿ. ಮತ್ತು ಇಲ್ಲಿ ಗುಡ್ಡಗಳ ಥರ ಇದಾವಲ್ಲ, ಈ ಗುಡ್ಡಗಳು ಏನು ಮೌಂಟೇನ್ ಥರ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ ಸುಮ್ಮನೆ. ಸೊ ಇದನ್ನು ಓಷನ್ ರಿಡ್ಜ್, ಮಿಡ್ ಓಷನಿಕ್ ರಿಡ್ಜ್ ಅಥವಾ ಮಿಡ್ ಓಷನ್ ರಿಡ್ಜ್ ಅಂತ ಕರಿತೀವಿ. ಮಿಡ್ ಓಷನ್ ರಿಡ್ಜ್ ಅಂತ ಕರಿತೀವಿ. ಸೊ ಯಾವ್ದಾದ್ರು ನೋಡ್ಕೊಂಡ್ವಿ, ಶೆಲ್ಫ್ ನೋಡ್ಕೊಂಡ್ವಿ, ರೈಟ್ ಸೈಡಿಂದ ನೋಡಬೇಕು ಅಂತಂದರೆ ಪ್ಲೇನ್ ನೋಡ್ಕೊಂಡ್ವಿ, ಅದಾದಮೇಲೆ ರೈಸ್ ನೋಡ್ಕೊಂಡ್ವಿ, ಸ್ಲೋಪ್ ನೋಡ್ಕೊಂಡ್ವಿ, ರೈಸ್ ನೋಡ್ಕೊಂಡ್ವಿ, ಅದಾದಮೇಲೆ ಸ್ಲೋಪ್ ನೋಡ್ಕೊಂಡ್ಮೇಲೆ ನಮಗೆ ಶೆಲ್ಫ್ ನೋಡ್ಕೊಂಡ್ವಿ. ಕರೆಕ್ಟಾ? ಅದಾದಮೇಲೆ ಮಿಡ್ ಓಷನಿಕ್ ರಿಡ್ಜ್ ಒಂದು ನೋಡ್ಕೊಂಡಿದ್ದೀವಿ. ಮಿಡ್ ಓಷನಿಕ್ ರಿಡ್ಜ್ ಅಂತಂದರೆ ನಮಗೇನು ಬಂದಿದೆ ಇಲ್ಲಿ, ಸೊ ಇಲ್ಲಿ ಒಂಥರ ಗುಡ್ಡ ಥರ ಬಂದಿರೋವಂಥದ್ದು ರೀಜನ್, ಗುಡ್ಡ ಥರ ಇರೋವಂಥ ರೀಜನ್ಗೆ ರಿಡ್ಜ್ ಅಂತ ಹೇಳಿ ಕರಿತೀವಿ. ಅದಾದಮೇಲೆ ಡಿವೈಡ್ ಆಗುವಂಥದ್ದಕ್ಕೆ ವ್ಯಾಲಿ ಆಗಿರುತ್ತೆ, ಅದಕ್ಕೆ ರಿಫ್ಟ್ ವ್ಯಾಲಿ ಅಂತ ಆಗ್ಬಿಟ್ಟು ಕರಿತೀವಿ. ನೋಡಿ ರೈಟ್ ಸೈಡಲ್ಲೂ ಕೂಡ ಸೇಮ್ ಇದೆ, ಮತ್ತೆ ಸ್ಲೋಪ್ ಇದೆ ಇಲ್ಲಿ. ಕರೆಕ್ಟಾ? ಇಲ್ಲಿ ನೋಡಿ ಮತ್ತೆ ಸ್ಲೋಪ್ ಇದೆ ಇಲ್ಲಿ, ಮತ್ತು ಶೆಲ್ಫ್ ಬರುತ್ತೆ. ಸೊ ಇಲ್ಲಿ ಒಂದು ವ್ಯಾಲಿ ಥರ ಏನು ಡಿವಿಷನ್ ಕಾಣ್ತಾ ಇದೆಯಲ್ಲ, ಸೊ ಈ ಕಂಪ್ಲೀಟ್ ಒಳಗಡೆ ಸ್ಟೀಪಾಗಿ ಹೋಗ್ತಾ ಇದೆ ನೋಡಿ ಫುಲ್. ಇಲ್ಲೂ ಕೂಡ ಸ್ಲೋಪ್ ಸ್ಟೀಪ್ ಇರುತ್ತೆ, ಬಟ್ ಅದು ಹೋಗ್ಬಿಟ್ಟು ಸ್ಲೋಪಿಗೆ ಜಾಯ್ನ್ ಆಗುತ್ತೆ, ಇದಕ್ಕೆ ರೈಸಿಗೆ ಜಾಯ್ನ್ ಆಗುತ್ತೆ. ಬಟ್ ಇಲ್ಲಿ ಕಂಪ್ಲೀಟಾಗಿ ಹೊಂಡ ಥರ ಆಗಿರೋಂಥದ್ದಕ್ಕೆ ಟ್ರೆಂಚ್ ಅಂತ ಆಗ್ಬಿಟ್ಟು ಕರಿತೀವಿ ನಾವು.
ಟ್ರಂಚ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ಒಳಗಡೆ ಈ ಮಿಡ್ ಓಷನಿಕ್ ರಿಡ್ಜ್ ಇದೆ. ಮಿಡ್ ಓಷನಿಕ್ ರಿಡ್ಜ್ ಅಂತಂದರೆ ನಾವು ಈ ಥರ ಮೌಂಟೇನ್ಸ್ಗಳು ಅಂತ ನೋಡ್ಕೊಂಡ್ವಿ. ಈ ಮೌಂಟೇನೇ ಅಕಸ್ಮಾತ್ ಏನಾದರೂ ದೊಡ್ಡದಾಗೋಗ್ಬಿಟ್ರೆ, ಇಲ್ಲಿ ನೀರಿಂದ ಹೊರಗಡೆ ಬಂದುಬಿಟ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಸಿ ಮೌಂಟ್ ಅಂತ ಕರಿತೀವಿ. ಇಲ್ಲಿ ನೋಡಿ ಸಿ ಮೌಂಟ್. ಸೊ ಇಲ್ಲೂ ಕೂಡ ಇದೆ ನೋಡಿ ಸಿ ಮೌಂಟ್, ಆಯಿತಾ. ಸೊ ಸಿ ಮೌಂಟು ಅಕಸ್ಮಾತ್ ಈ ಸಿ ಮೌಂಟ್ ಏನಾದರೂ ವಾಲ್ಕ್ಯಾನಿಕ್ ಮೌಂಟೇನ್ ಆಗಿತ್ತು ಅಂತಂದರೆ ಇದ್ರ ಒಳಗಡೆಯಿಂದ ಏನಾದ್ರು ವಾಲ್ಕೆನೋ ಬಂತು. ಸೊ ವಾಲ್ಕೆನೋ ಬಂದರೆ ಏನಾಗುತ್ತೆ, ಇಲ್ಲಿ ನೋಡಿ ವಾಲ್ಕೆನೋ ಬರುತ್ತೆ, ಇಲ್ಲೇ ಡೆಪಾಸಿಟ್ ಆಗ್ತಾ ಹೋಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ವಾಲ್ಕ್ಯಾನಿಕ್ ಐಲ್ಯಾಂಡ್ ಅಂತ ಆಗ್ಬಿಟ್ಟು ಅದನ್ನು ಕರಿತೀವಿ. ಸೊ ಇಷ್ಟು ಇಂಪಾರ್ಟೆಂಟ್ ಡೆಫಿನೇಷನ್ಸು ನಮಗೆ ಗೊತ್ತಿರಬೇಕಾಗಿರುವಂಥದ್ದು. ಯಾಕಂತಂದರೆ ಯೂಶ್ವಲಾಗಿ ಇದರಿಂದ ಯಾವುದಾದ್ರು ಒಂದು ಕ್ವೆಶನ್ನು ಕೇಳಿರ್ತಾರೆ. ಇನ್ನೊಂದು ನಾವೇನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ, ಈ ಸಿ ಫ್ಲೋರ್ ಇದೆಯಲ್ಲ, ಈ ಓಷನಿನ ಫ್ಲೋರ್ ಏನಿದೆಯಲ್ಲ, ಈ ಓಷನಿನ ಫ್ಲೋರು ಸ್ಪ್ರೆಡ್ ಆಗ್ತಿದೆ ಸಿಕ್ಕಾಪಟ್ಟೆ. ಸೊ ನಾವು ಈಗಾಗಲೇ ಯಾವುದು ಥಿಯರಿಗಳು ನೋಡ್ಕೊಂಡಿರೋಂಥದ್ದು ಯಾವ್ದಾವ್ದು ನೋಡ್ಕೊಂಡಿದ್ವಿ. ಫಸ್ಟು ನಾವು ನೋಡ್ಕೊಂಡಿರೋಂಥದ್ದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಇದನ್ನು ಕೊಟ್ಟಿದ್ದು ನಮಗೆ ಆಲ್ಫ್ರೆಡ್ ವೆಗ್ನರ್ ನಮಗೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಕೊಟ್ಟಿದ್ದರು. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಆದಮೇಲೆ ಟೆಕ್ಟಾನಿಕ್ ಪ್ಲೇಟ್ ಥಿಯರಿ ನೋಡ್ಕೊಂಡಿದ್ವಿ ನಾವು. ಟೆಕ್ಟಾನಿಕ್ ಪ್ಲೇಟ್ ಥಿಯರಿ ಯಾರು ಕೊಟ್ಟಿದ್ರು ನಮಗೆ, ಮೆಕಿನ್ಸಿ ಮತ್ತು ನಮಗೆ ಮಾರ್ಗನ್ ಕೊಟ್ಟಿದ್ದರು. ಅದಾದಮೇಲೆ ಜಿಗ್ಸಾ ಪಜಲ್ ಥರ ಜಾಯಿನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಬುಲಾರ್ಡ್ ಕೊಟ್ಟಿದ್ದರು. ಬುಲಾರ್ಡ್ ನಮಗೆ ಜಿಗ್ಸಾ ಪಜಲ್ ಥರ ಜಾಯಿನ್ ಮಾಡ್ಬೋದು ಅಂತ ಕೊಟ್ಟಿದ್ದರು. ಸೊ ಇನ್ನೊಬ್ಬರು ಏನು ಹೇಳಿದರು ಅಂತಂದರೆ, ಜಾಗ್ರಫರು, ಈ ಸಿ ಏನಿದೆಯಲ್ಲ ಇದು ಸ್ಪ್ರೆಡ್ ಆಗ್ತಿದೆ, ಸಿಕ್ಕಾಪಟ್ಟೆ ಜಾಸ್ತಿ ಸ್ಪ್ರೆಡ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಓಷನ್ಗಳ ಇದು ಪ್ಲೇಟ್ಸ್ಗಳ ಮೂಮೆಂಟು ಕೂಡ ಅದಕ್ಕೋಸ್ಕರ ಆಗ್ತಿರೋವಂಥದ್ದು. ಸೊ ಅದಕ್ಕೆ ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಅಂತ ಆಗ್ಬಿಟ್ಟು ಕರಿತೀವಿ, ಆಯಿತಾ. ಅದನ್ನು ಯಾರು ಕೊಟ್ಟಿರೋವಂಥದ್ದು ಅಂತಂದರೆ ಹೆಸ್ ಕೊಟ್ಟಿರುವಂಥದ್ದು, ಆಯಿತಾ. ಇಲ್ಲಿ ನಾನು ಜಸ್ಟು ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಯಾರು ಕೊಟ್ಟಿರೋದು ಅಂತಂದರೆ ಇದನ್ನು ಹೆಸ್ ಕೊಟ್ಟಿರೋವಂಥದ್ದು. ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಅಂತಂದರೆ ಇಲ್ಲಿ ನೋಡಿ, ಈಗ ಕೆಳಗಡೆಯಿಂದ ಇಲ್ಲಿ ವಾಲ್ಕೆನೋ ಬಂತು ಮತ್ತು ಅಲ್ಲೊಂದು ಲ್ಯಾಂಡು ಫಾರ್ಮೇಷನ್ ಆಗೋಯಿತು. ವಾಲ್ಕೆನೋ ಎರಪ್ಟ್ ಆಗ್ತಾ ಇರುತ್ತೆ. ಸೊ ವಾಲ್ಕೆನೋ ಇಲ್ಲಿಂದ ಎರಪ್ಟ್ ಆಗ್ತಾ ಇರ್ಬೇಕಾದ್ರೆ ಇಲ್ಲಿ ಜಾಗ ತುಂಬುತ್ತೆ. ಈ ಕಡೆ ಮತ್ತೆ ಇನ್ನೊಂದು ಇಲ್ಲಿ ಮಿಡ್ ಓಷನಿಕ್ ರಿಡ್ಜ್ ಫಾರ್ಮ್ ಆಗ್ಬೋದು, ಇಲ್ಲ ಜಾಸ್ತಿ ಜಮಾ ಆಗ್ಬಿಟ್ಟು ಇನ್ನೊಂದು ಈ ಥರ ಹೊರಗಡೆ ಬಂದಿರ್ಬೋದು, ಸಿ ಮೌಂಟ್ ಹೊರಗಡೆ ಬಂದಿರ್ಬೋದು, ಒಂದು ಐಲ್ಯಾಂಡ್ ಆಗ್ಬೋದು. ಇಲ್ಲ ಅಂತಂದರೆ ಇದ್ರ ಸುತ್ತನೇ ಒಂದು ದೊಡ್ಡದಾಗಿ ಒಂದು ಐಲ್ಯಾಂಡ್ ಕ್ರಿಯೇಟ್ ಆಗ್ಬೋದು. ಸೊ ಈ ಥರದ್ದೆಲ್ಲ ಆಗುವಂಥ ಚಾನ್ಸಸ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಈಗ ನಾವೇನು ನೋಡ್ಕೊಂಡಿದ್ವಿ, ಇಲ್ಲಿ ವಾಲ್ಕೆನೋ ಬಂದಿರುತ್ತೆ, ವಾಲ್ಕೆನೋಯಿಂದ ಐಲ್ಯಾಂಡ್ ಆಗುತ್ತೆ ಅಂತ. ಸೊ ಒಂದು ಸರಿ ಕ್ವಿಕ್ ರಿವಿಷನ್ ಮಾಡ್ಕೊಂಡ್ಬಿಟ್ಟಿರೋಣ. ಸೊ ಫಸ್ಟು ನಾವು ಕಾಂಟಿನೆಂಟಿಂದ ಓಷನ್ ಕಡೆ ಹೋಗ್ತಾ ಇರ್ಬೇಕಾದ್ರೆ ಫಸ್ಟು ಕಾಂಟಿನೆಂಟಲ್ ಶೆಲ್ಫ್ ಬರುತ್ತೆ. ಕಾಂಟಿನೆಂಟಲ್ ಶೆಲ್ಫಿಂದ ಇಲ್ಲಿ ನಮಗೆ ಸ್ಲೋಪ್ ಬರುತ್ತೆ. ಸ್ಲೋಪ್ ಆದಮೇಲೆ ಸ್ಲೋಪಿಗೆ ಹೋಗುವಂಥ ರೀಜನ್ಗಳಿಗೆ ನಾವು ರೈಸ್ ಅಂತ ಕರಿತೀವಿ. ಕೆಳಗಡೆ ಪ್ಲೇನ್ ಇದ್ದರೆ ಅಬಾಯಿಸ್ವಲ್ ಪ್ಲೇನ್ ಅಂತ ಕರಿತೀವಿ. ಕೆಳಗಡೆ ಮೌಂಟೇನ್ಸು ಅಕಸ್ಮಾತ್ ಏನಾದ್ರು ಸಮುದ್ರದ ಒಳಗಡೆನೇ ಇದ್ದರೆ ಅದನ್ನು ಮಿಡ್ ಓಷನಿಕ್ ರಿಡ್ಜ್ ಅಂತ ಕರಿತೀವಿ. ಹೊರಗಡೆ ಬಂದರೆ ಸಿ ಮೌಂಟ್ಸ್ ಅಂತ ಕರಿತೀವಿ. ಅದರಲ್ಲಿ ಏನಾದ್ರು ವಾಲ್ಕೆನೋ ಹೊರಗಡೆ ಬಂದು ಏನಾದ್ರು ಲ್ಯಾಂಡ್ ಫಾರ್ಮ್ ಆಗ್ತಾಯಿದ್ರೆ ವಾಲ್ಕೆನಿಕ್ ಐಲ್ಯಾಂಡ್ ಅಂತಲೂ ಕೂಡ ಕರಿತೀವಿ. ಸೊ ಈ ಥರ ಕಂಪ್ಲೀಟಾಗಿ ವ್ಯಾಲಿ ಫಾರ್ಮ್ ಆಗ್ತಾಯಿದ್ರೆ ರಿಫ್ಟ್ ವ್ಯಾಲಿ ಅಂತ ಕರಿತೀವಿ. ಸೊ ಅದೇ ವ್ಯಾಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿದ್ದು ಒಂದು ಸ್ಲೋಪ್ ಇದ್ದರೆ ಅದಕ್ಕೆ ಟ್ರೆಂಚ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು. ನಾವು ಸಿ ಫ್ಲೋರ್ ಕೂಡ ಸ್ಪ್ರೆಡ್ ಆಗ್ತಿದೆ ಅಂತ ಆಗ್ಬಿಟ್ಟು ಹೇಳಿದ್ದಾರೆ. ಅದನ್ನು ಯಾರು ಹೇಳಿದರು ಅಂತಂದರೆ ಹೆಸ್ ಹೇಳಿದರು. ಈ ಎಲ್ಲ ಹೆಸರು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ನೋಡ್ಕೊಂಡಿರಿ. ನೆಕ್ಸ್ಟು ನಮಗೆ ಈಗ ವಾಲ್ಕೆನೋ ಬರ್ತಾ ಇದೆ. ಇಲ್ಲೊಂದು ನಾವು ಮೌಂಟೇನ್ ನೋಡ್ಕೊಂಡಿದ್ವಿ, ಇದರಿಂದ ನಮಗೆ ವಾಲ್ಕೆನೋ ಬರ್ತಾ ಇದೆ. ಈ ವಾಲ್ಕೆನೋ ಬರೋವಂಥ ಫಿನಾಮಿನನ್ ಬಗ್ಗೆ 2 ಬೌಂಡ್ರೀಸ್ನ ನಾವು ತಿಳ್ಕೊಂಡಿರಬೇಕು, ಆಯಿತಾ. ಒಂದು ಬಂದ್ಬಿಟ್ಟು ನಮಗೆ ಡೈವರ್ಜೆಂಟ್ ಬೌಂಡ್ರಿ, ಇನ್ನೊಂದು ಬಂದ್ಬಿಟ್ಟು ನಮಗೆ ಕನ್ವರ್ಜೆಂಟ್ ಬೌಂಡ್ರಿ ಅಂತ. ಸೊ ಒಂದು ಕನ್ವರ್ಜ್ ಆಗ್ತಾ ಇರುತ್ತೆ, ಏನಿರುತ್ತೆ ಇದು ಡೈವರ್ಜೆಂಟ್ ಬೌಂಡ್ರಿ ಮತ್ತು ಕನ್ವರ್ಜೆಂಟ್ ಬೌಂಡ್ರಿ ಅಂತಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಡೈವರ್ಜೆಂಟ್ ಬೌಂಡ್ರಿ ಅಂತಂದರೆ ಹೀಗೆ ಬೇರೆ ಬೇರೆ ಕಡೆ ಮೂವ್ ಆಗ್ತಿರೋವಂಥದ್ದು, ಆಯಿತಾ. ಸೊ ಅಕಸ್ಮಾತ್ ಈಗ ವಾಲ್ಕೆನೋ ಇಲ್ಲಿ ಬಂತು, ಲಾವಾ ಇಲ್ಲಿ ಬಂತು, ಒಳಗಡೆಯಿಂದ ಮ್ಯಾಗ್ಮಾ ಬಂತು, ಹೊರಗಡೆ ಲಾವಾ ಬಂತು. ಅವಾಗ ಏನಾಗುತ್ತೆ ಅಂತಂದರೆ ಇದು 2 ಲ್ಯಾಂಡು ಈ ಕಡೆ ಮೂವ್ ಆಗುತ್ತಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಡೈವರ್ಜೆಂಟ್ ಬೌಂಡ್ರಿ ಅಂತ ಕರಿತೀವಿ, ಆಯಿತಾ. ನಾನು ಒಂದು ಸರಿ ಇದನ್ನು ಇರೇಸ್ ಮಾಡಿಬಿಟ್ಟು ಇನ್ನೊಂದು ಸರಿ ಇಲ್ಲೇ ಬರೆದಿರ್ತೀನಿ ಅಂತಂದರೆ ಈಸಿಯಾಗಿರುತ್ತೆ. ಸೊ ಓಕೆ, ಈ ಥರದ್ದು ನಮಗೆ ಲ್ಯಾಂಡ್ ಇರುತ್ತೆ. ಲ್ಯಾಂಡು ಕೂಡ ಈ ಕಡೆ ಮೂವ್ ಆಗುತ್ತೆ, ಇದು ಕೂಡ ಈ ಕಡೆ ಮೂವ್ ಆಗುತ್ತೆ. ಸೊ ಇಲ್ಲೇನಾಗ್ತಿರುತ್ತೆ, ನಮಗೆ ಲಾವಾ ಬರ್ತಿರುತ್ತೆ. ಸೊ ಇದೇನಾಗ್ತಿದೆ, ಡೈವರ್ಜ್ ಆಗ್ತಿದೆ ತಾನೇ. ಸೊ ಸಪ್ರೇಟ್ ಆಗ್ತಾಯಿದೆ, ಅದಕ್ಕೆ ಡೈವರ್ಜ್ ಆಗ್ತಿರೋವಂಥದ್ದು. ಸೊ ಅದಕ್ಕೆ ಅದನ್ನು ಡೈವರ್ಜೆಂಟ್ ಬೌಂಡ್ರಿ ಅಂತ ಕರಿತೀವಿ. ಸೊ ಡೈವರ್ಜೆಂಟ್ ಬೌಂಡ್ರಿ ಆಗಬೇಕು ಅಂತಂದರೆ ಅದರ ಕೀವರ್ಡ್ಸ್ ಏನೇನು, ಫಸ್ಟು ಪುಲ್ ಆಗಬೇಕು, 2 ಕಡೆ, ಈ ಕಡೆನೂ ಪುಲ್ ಆಗುತ್ತೆ, ಈ ಕಡೆನೂ ಪುಲ್ ಆಗುತ್ತೆ. ಇನ್ನೊಂದು ಮಿಡ್ ಅಟ್ಲಾಂಟಿಕ್ ರಿಡ್ಜ್ ನಾವೇನು ನೋಡ್ಕೊಂಡಿದ್ವಲ್ಲ, ಮಿಡ್ ಅಟ್ಲಾಂಟಿಕ್
ರಿಡ್ಜಿಂದ ಅದು ಬರೋವಂಥದ್ದು ನಮಗೆ. ರಿಡ್ಜು ಹೊರಗಡೆ ಬರೋವಂಥದ್ದು, ಅದು ಹೊರಗಡೆ ಮಿಡ್ ಅಟ್ಲಾಂಟಿಕ್ ರಿಡ್ಜು ನಮಗೆ ದೊಡ್ಡದಾಗ್ತಾ ಇರುತ್ತೆ. ನಾವು ಇವಾಗಲೇ ಜಸ್ಟ್ ನೋಡ್ಕೊಂಡಿದ್ದೀವಿ ಮಿಡ್ ಓಷನಿಕ್ ರಿಡ್ಜ್ ಅಥವಾ ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಅಂತ. ಸೊ ಇದರಿಂದ ಕ್ರಿಯೇಷನ್ ಆಫ್ ಲ್ಯಾಂಡ್ ಆಗುತ್ತೆ, ಆಯಿತಾ. ಕ್ರಿಯೇಷನ್ ಆಫ್ ಲ್ಯಾಂಡ್, ಒಂದು ಹೊಸದಾಗಿ ಲ್ಯಾಂಡ್ ಕ್ರಿಯೇಟ್ ಆಗ್ತಾಯಿದೆ ಅಂತಂದರೆ ನಾವು ಇವಾಗ ಪ್ರೀವಿಯಸ್ ಆಗು ನೋಡ್ಕೊಂಡಿದ್ವಿ. ಕೆಳಗಡೆ ಹಿಂಗೆ ಓಷನ್ ಇರುತ್ತೆ, ಇಲ್ಲಿ ಕೆಳಗಡೆ ಅಟ್ಲಾಂಟಿಕ್ ರಿಡ್ಜ್ ಇರುತ್ತೆ, ಮಿಡ್ ಓಷನಿಕ್ ರಿಡ್ಜ್ ಅಥವಾ ಅಟ್ಲಾಂಟಿಕ್ ರಿಡ್ಜ್ ಅಂತ ಇರುತ್ತೆ. ಸೊ ಈಗ ಈ ವಾಲ್ಕೆನೋ ಬಂತು. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಈ ಥರ ಹೊರಗಡೆ ಬರುತ್ತೆ, ಹೊಸದಾಗಿ ಒಂದು ಲ್ಯಾಂಡ್ ಫಾರ್ಮ್ ಆಗ್ತಾ ಇರುತ್ತೆ. ಸೊ ವಾಲ್ಕೆನಿಕ್ ಐಲ್ಯಾಂಡ್ ಈ ಥರ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಈಗ ಅಕಸ್ಮಾತ್ ಏನಾದರೂ ಇದು ಲ್ಯಾಂಡ್ ಇರೋವಂಥ ಏರಿಯಾದಲ್ಲಿ ಫಾರ್ಮ್ ಆಗ್ತಾಯಿದ್ರೆ, ಸೊ ಅಕಸ್ಮಾತ್ ಇದು ಲ್ಯಾಂಡ್ ಇರೋವಂಥ ಏರಿಯಾದಲ್ಲಿ ಫಾರ್ಮ್ ಆಗ್ತಾಯಿದ್ರೆ ಮಧ್ಯದಲ್ಲಿ ಅಟ್ಲಾಂಟಿಕ್ ರಿಡ್ಜ್ ಇರುತ್ತೆ, ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟು ನಮಗೆ ಲ್ಯಾಂಡ್ ಫಾರ್ಮ್ ಆಗಿದೆ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಇದರಲ್ಲಿ ನಾವೇನು ನೋಡ್ಕೊಂಡಿರ್ಬೋದು ಅಂತಂದರೆ, ಎಕ್ಸಾಂಪಲಿಗೆ ಅಮೇರಿಕನ್ ಪ್ಲೇಟ್ ಎಕ್ಸಾಂಪಲ್ಲು. ಅಮೇರಿಕನ್ ಪ್ಲೇಟು ಇದು ಫಾರ್ಮ್ ಆಗಿರುವಂಥದ್ದು ಡೈವರ್ಜೆಂಟ್ ಬೌಂಡ್ರಿಯಿಂದ. ಯಾಕೆಂತಂದರೆ 2 ಪ್ಲೇಟ್ ಮಧ್ಯದಲ್ಲಿ ಇರೋವಂಥದ್ದು ಇದು. ಒಂದು ಬಂದ್ಬಿಟ್ಟು ಯುರೇಷಿಯನ್ ಪ್ಲೇಟು, ಇನ್ನೊಂದು ಆಫ್ರಿಕನ್ ಪ್ಲೇಟು. ಇದ್ರ ಮಧ್ಯದಲ್ಲಿ ಈ ಅಮೇರಿಕನ್ ಪ್ಲೇಟು ಈ ಥರ ಬಂದ್ಬಿಟ್ಟು ಫಾರ್ಮ್ ಆಗಿರೋವಂಥದ್ದು. ಅಂತಂದರೆ ಈಗ ಜಸ್ಟ್ ಚಿಕ್ಕ ಎಕ್ಸಾಂಪಲಲ್ಲಿ ಚಿಕ್ಕದಾಗಿ ಕಾಣ್ತಾ ಇರುತ್ತೆ, ಬಟ್ ದೊಡ್ಡದಾಗಿ ಆಗ್ತಾ ಇರೋಂಥ ಟೈಮಲ್ಲಿ ಅದು ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಇರುತ್ತೆ. ಈಗ ಕನ್ವರ್ಜೆಂಟ್ ಬೌಂಡ್ರಿಯಲ್ಲಿ ನಾವು 2 ಪಾಯಿಂಟು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ತಿಳ್ಕೊಂಡಿರಬೇಕು. ಒಂದು ಬಂದ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ ಕಾಂಟಿನೆಂಟಿಂದು ಒಂದು ಕ್ರಸ್ಟ್ ಇದೆ ಅಂತ, ಅದಾದಮೇಲೆ ಓಷನಿಂದ ಒಂದು ಕ್ರಸ್ಟ್ ಇದೆ ಅಂತ. ಓಷನಿಕ್ ಕ್ರಸ್ಟ್ ಒಂದಿದೆ, ಅದಾದಮೇಲೆ ಕಾಂಟಿನೆಂಟ್ ಕ್ರಸ್ಟ್ ಇದೆ ಅಂತ. ಸೊ ಕಾಂಟಿನೆಂಟ್ ಕ್ರಸ್ಟ್ ನಾವು ನೋಡ್ಕೊಂಡಿದ್ದೀವಿ ಆಲ್ಮೋಸ್ಟ್ 30 ಕಿಲೋಮೀಟರ್ ಅಷ್ಟಿದೆ, ಓಷನಿಕ್ ಕ್ರಸ್ಟ್ 5 ಕಿಲೋಮೀಟರ್ ಅಷ್ಟಿದೆ. ಸೊ ಯಾವುದರ ವೇಟ್ ಜಾಸ್ತಿ ಇರುತ್ತೆ, ಇದು ಡೆನ್ಸಿಟಿ ಯಾವುದ್ರದ್ದು ಜಾಸ್ತಿ ಇರುತ್ತೆ ಅಥವಾ ಹೆವಿ ಯಾವುದಿರುತ್ತೆ? ಹೆವಿ ಇದರಲ್ಲಿ ಇರುವಂಥದ್ದು ಓಷನಿಕ್ ಕ್ರಸ್ಟ್. ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಇದನ್ನು ಸ್ಟಾರ್ ಮಾರ್ಕ್ ಮಾಡ್ಕೊಂಡಿಟ್ಟಿರಿ. ಸೊ ಯಾವುದು ಹೆವಿ ಇರುವಂಥದ್ದು ಅಂತಂದರೆ ಓಷನಿಕ್ಕು. ಸೊ ಯಾವಾಗಾದರೂ 2 ಓಷನ್ ಅಥವಾ ಕಾಂಟಿನೆಂಟ್ ಏನಾದ್ರು ಸೇರಿದ್ರೆ ಯಾವುದು ಹೆವಿ ಇರುತ್ತಲ್ಲ ಅದು ಕೆಳಗಡೆ ಸಬ್ಮರ್ಜ್ ಆಗ್ತಾ ಇರುತ್ತೆ, ಕೆಳಗಡೆ ಹೋಗ್ತಾ ಇರುತ್ತೆ. ಅದನ್ನು ಒಂದು ಇಮೇಜಲ್ಲಿ ನಾವು ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಮಗೆ ಫಸ್ಟ್ ಆಫ್ ಆಲು ಈ ಕಡೆ ಲೆಫ್ಟಲ್ಲಿ ಓಷನಿಕ್ ಕ್ರಸ್ಟ್ ಇದೆ, ಕರೆಕ್ಟ್ ಅಲ್ವಾ? ಓಷನಿಕ್ ಕ್ರಸ್ಟ್ ಇದೆ. ಅದಾದಮೇಲೆ ಇಲ್ಲಿ ನಮಗೆ ನೋಡಿ ಕಾಂಟಿನೆಂಟಿನ ಕ್ರಸ್ಟ್ ಇದೆ. ಸೊ ಕಾಂಟಿನೆಂಟಿನ ಕ್ರಸ್ಟ್ ಮೇಲೆ ಉಳ್ಕೊಂಡಿದೆ. ಇಲ್ಲಿ ನೋಡಿ ಓಷನಿಕ್ ಕ್ರಸ್ಟು ಕೆಳಗಡೆ ಹೋಗ್ತಾ ಇದೆ. ಯಾಕೆ ಅಂತಂದರೆ ಓಷನಿಕ್ ಕ್ರಸ್ಟು ಹೆವಿ ಇದೆ. ಸೊ ಇವಾಗ ನಿಮಗೆ ಒಂದು ಕನ್ಫ್ಯೂಷನ್ ಆಗ್ತಾ ಇರ್ಬೋದು, ಈ ಕಾಂಟಿನೆಂಟಲ್ ಕ್ರಸ್ಟು ಯಾಕೆ ಕಮ್ಮಿ ಡೆನ್ಸಿಟಿ ಇರೋಂಥದ್ದು ಓಷನಿಕ್ ಕ್ರಸ್ಟ್ ಕಂಪೇರ್ ಮಾಡಿದ್ರೆ? ಯಾಕೆ ಅಂತಂದರೆ ಈ ಕಾಂಟಿನೆಂಟ್ ಕ್ರಸ್ಟ್ ಏನಾಗಿರೋವಂಥದ್ದು ಇದೆಯಲ್ಲ, ಇದರಲ್ಲಿ ಆಗಿರೋಂಥ ಮೆಟೀರಿಯಲ್ಸ್ ಏನಿದಾವಲ್ಲ ಅವೆಲ್ಲ ಸಖತ್ ಲೈಟ್ ಇರೋವಂಥದ್ದು. ಈಗ ಎಕ್ಸಾಂಪಲ್ಲು ನಾವು ನೋಡಬೇಕು ಅಂತಂದರೆ ಈ ರಾಕ್ ಟೈಪ್ಸ್ಗಳೆಲ್ಲ ಏನಿರುತ್ತಲ್ಲ ಅದರ ಡೆನ್ಸಿಟಿ ಕಮ್ಮಿ ಇರುತ್ತೆ, ಕಮ್ಮಿ ಇರುತ್ತೆ. ಅದೇ ನಾವೇನಾದರೂ ಓಷನ್ ಕ್ರಸ್ಟ್ ನೋಡಬೇಕು ಅಂತಂದರೆ ಓಷನ್ ಕ್ರಸ್ಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಬಸಾಲ್ಟ್ ಇರುತ್ತೆ. ಸೊ ಅದಕ್ಕೆ ಅದರ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಓಷನಿಕ್ ಕ್ರಸ್ಟು ಕಾಂಟಿನೆಂಟಲ್ ಕ್ರಸ್ಟು ಬಂದಾಗ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ಸಬ್ಮರ್ಜ್ ಆಗ್ತಾ ಇರುತ್ತೆ. ಸೊ ಸಬ್ಮರ್ಜ್ ಆಗ್ತಾ ಇರುತ್ತೆ ಈ ಕ್ರಸ್ಟು ಸಬ್ಮರ್ಜ್ ಆಗ್ತಾ ಇದೆ. ಸೊ ಅದಕ್ಕೆ ನಮಗೆ ಕನ್ವರ್ಜೆಂಟ್ ಬೌಂಡ್ರಿಯಲ್ಲಿ ನಮಗೇನಾಗುತ್ತೆ ಅಂತಂದರೆ ಕ್ರಸ್ಟು ಡಿಸ್ಟ್ರಾಯ್ ಆಗುತ್ತೆ, ಕರೆಕ್ಟ್ ತಾನೆ? ಸೊ ಇಲ್ಲಿ ಇರೋವಂಥ ಕ್ರಸ್ಟು ಇಲ್ಲಿ ಡಿಸ್ಟ್ರಾಯ್ ಆಯ್ತಲ್ವ, ಯಾಕಂತಂದರೆ ಇರೋವಂಥ ಪಾರ್ಟು ಇಲ್ಲಿತ್ತು, ಅದೀಗ ಒಳಗಡೆ ಹೋಯ್ತು. ಸೊ ಒಳಗಡೆ ಹೋಯಿತು ಅಂತಂದರೆ ಇಲ್ಲಿ ಮುಂಚೆ ಏನಾಗ್ತಾ ಇತ್ತು ಅಂತಂದರೆ ಕ್ರಿಯೇಷನ್ ಆಫ್ ಲ್ಯಾಂಡ್ ಆಗ್ತಾಯಿತ್ತು. ಸೊ ಇಲ್ಲಿ ಡಿಸ್ಟ್ರಕ್ಷನ್ ಆಫ್ ಲ್ಯಾಂಡ್ ಆಗ್ತಾ ಇರುತ್ತೆ, ಆಯಿತಾ? ಸೊ ಇಲ್ಲಿ ಏನಿರುತ್ತೆ, ನಮಗೆ ಸಬ್ಡಕ್ಷನ್ ಝೋನ್ ಬರುತ್ತೆ. ಇಲ್ಲಿ ಸಬ್ಡಕ್ಷನ್ ಝೋನು ನಮಗೆ ಇಲ್ಲಿ ಬರುತ್ತೆ. ಹೆವಿ ಇರೋವಂಥದ್ದು ಪ್ಲೇಟು ಸೊ ಹೆವಿ ಇರೋವಂಥದ್ದು ನಮಗೆ ಕೆಳಗಡೆ ಸಬ್ಮರ್ಜ್ ಆಗುತ್ತೆ, ಲೈಟ್ ಇರೋವಂಥದ್ದು ಮೇಲ್ಗಡೆ ಇರುತ್ತೆ. ಇಲ್ಲಿ ನೋಡಿ ಅಗೇನ್ ಇಲ್ಲಿ ಎಸ್ತಿನೋಸ್ಫಿಯರ್ ಅಂತ ನಾವು ನೋಡ್ಕೊತಾ ಇದ್ದೀವಿ. ಅಂತಂದರೆ ಇಲ್ಲಿಂದ ನಮಗೆ ಏನಾಗುತ್ತೆ, ನಮಗೆ ಮ್ಯಾಂಟಲ್ ಬರುವಂಥದ್ದು. ಸೊ ನಾವೀಗ ಫಸ್ಟ್ ಡಿಸ್ಕಸ್ ಮಾಡ್ಕೊಂಡಿರೋವಂಥದ್ದೇ ಇಲ್ಲೂ ಅಪ್ಲೈ ಆಗ್ತಾ ಇರೋವಂಥದ್ದು ನೋಡಿ. ಸೊ ಇಲ್ಲಿಂದ ಇಲ್ಲಿರೋವಂಥದ್ದು ಕ್ರಸ್ಟು. ಸೊ ಕ್ರಸ್ಟ್ ಡಿಸ್ಟ್ರಾಯ್ ಆಯ್ತಲ್ಲ, ಯಾಕಂತಂದರೆ ಒಳಗಡೆ ಹೋಗ್ತಾ ಇದೆ ನೋಡಿ, ಇಲ್ಲಿ ಸಬ್ಡಕ್ಟ್ ಆಗ್ತಾ ಇದೆ. ಸೊ ಅದು ಒಳಗಡೆ ಹೋಗ್ತಾ ಇರೋವಂಥದ್ದು, ಆಯ್ತಲ್ಲ? ಸೊ ಇದು 2 ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು. ಇನ್ನೊಂದು ಬಂದ್ಬಿಟ್ಟು ನಮಗೆ ಟ್ರಾನ್ಸ್ಫಾರ್ಮ್ ಅಂತ ಬಂದಿರುತ್ತೆ, ಆಯಿತಾ? ಟ್ರಾನ್ಸ್ಫಾರ್ಮಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ ಟ್ರಾನ್ಸ್ಫಾರ್ಮ್ ಬೌಂಡ್ರಿ. ಸೊ ಟ್ರಾನ್ಸ್ಫಾರ್ಮ್ ಬೌಂಡ್ರಿಯಲ್ಲಿ ಏನಾಗುತ್ತೆ ಅಂತಂದರೆ ಈ ಲ್ಯಾಂಡ್ ಏನಿರುತ್ತಲ್ಲ ಈ ಕಡೆ, ಸೊ ಲ್ಯಾಂಡು
ಇವೆರಡು ಏನಾಗುತ್ತೆ ಅಂತಂದರೆ ಪ್ಯಾರಲಲ್ ಆಗಿ ಮೂವ್ ಆಗುತ್ತೆ. ಎರಡು ಜೊತೆಗಾರು ಮೂವ್ ಆಗ್ಬೋದು, ಇಲ್ಲಾಂತಂದರೆ ಒಂದು ಈ ಕಡೆ ಒಂದು ಆ ಕಡೆ ಮೂವ್ ಆಗ್ಬೋದು. ಸೊ ಈ ಥರದ್ದು ಸೈಡಲ್ಲಿ ಮೂವ್ ಆಗುತ್ತೆ. ಸೊ ಸೈಡಲ್ಲಿ ಮೂವ್ ಆಗುವಂಥದ್ರಿಂದ ಇದರಲ್ಲಿ ನೋ ಕ್ರಿಯೇಷನ್ ಆರ್ ಡಿಸ್ಟ್ರಕ್ಷನ್ ಆಫ್ ಲ್ಯಾಂಡ್. ಆಯಿತಾ? ಸೊ ಇದರಲ್ಲಿ ಕ್ರಿಯೇಷನ್ನು ಆಗಲ್ಲ, ಡಿಸ್ಟ್ರಕ್ಷನ್ನು ಕೂಡ ಆಗಲ್ಲ. ಸೊ ಆ ಥರದ್ದು ಇಲ್ಲಿ ಟ್ರಾನ್ಸ್ಫಾರ್ಮ್ ಬೌಂಡ್ರಿ ಇರುವಂಥದ್ದು. ಸೊ ನಿಮಗೆ ಡೈವರ್ಜನ್ ಬೌಂಡ್ರಿ, ಕನ್ವರ್ಷನ್ ಬೌಂಡ್ರಿ ಮತ್ತು ಟ್ರಾನ್ಸ್ಫಾರ್ಮ್ ಬೌಂಡ್ರಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಂಪಾರ್ಟೆಂಟ್ ನಮಗೇನು ಅಂತಂದರೆ ಡೈವರ್ಜನ್ ಬೌಂಡ್ರಿಯಲ್ಲಿ ಪುಲ್ ಆಗ್ತಾ ಇರುತ್ತೆ. ಸೊ ಡೈವರ್ಜನ್ ಬೌಂಡ್ರಿಯಲ್ಲಿ ಪುಲ್ ಆಗ್ತಾ ಇರುತ್ತೆ, ಮಿಡ್ ಅಟ್ಲಾಂಟಿಕ್ ರಿಡ್ಜು ಹೊರಗಡೆ ಬರುತ್ತೆ, ಹೊಸ ಲ್ಯಾಂಡ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಮೇರಿಕನ್ ಪ್ಲೇಟ್ ಒಂದು ಎಕ್ಸಾಂಪಲು. ಕನ್ವರ್ಜನ್ ಬೌಂಡ್ರಿಯಲ್ಲಿ ಕನ್ವರ್ಜ್ ಆಗ್ತಾ ಇರುತ್ತೆ, ಓಷನಿಕ್ ಕ್ರಸ್ಟ್ ಕೆಳಗೆ ಹೋಗುತ್ತೆ. ಯಾಕಂತಂದರೆ ಓಷನಿಕ್ ಕ್ರಸ್ಟು ಹೆವಿ ಇರುತ್ತೆ. ಹೆವಿ ಇರುವಂಥದ್ದು ಯಾಕೆ? ಬಸಾಲ್ಟ್ ಪ್ರೆಸೆಂಟ್ ಇರೋದ್ರಿಂದ. ಇದು ಕಾಂಟಿನೆಂಟಲ್ ಕ್ರಸ್ಟು ರಾಕ್ಸ್ ಎಲ್ಲ ತುಂಬ ಇರುತ್ತೆ, ಬಟ್ ಅದರ ಡೆನ್ಸಿಟಿ ಕಮ್ಮಿ ಇರುತ್ತೆ. ಇದರ ಮೆಟೀರಿಯಲಿನ ಕಾಂಪೋಸಿಷನ್ ಬೇರೆ ಥರ ಇರುತ್ತೆ. ಬಟ್ ಅದೇ ನಾವು ಇದರಲ್ಲಿ ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಅಂತೆಲ್ಲ ಹೇಳಿ ನೋಡಿಕೊಂಡ್ರೆ ಇದು ಸಿಕ್ಕಾಪಟ್ಟೆ ಇದರ ಡೆನ್ಸಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಇದು ಸಬ್ಡಕ್ಟ್ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಇಲ್ಲಿ ನೋಡಿ, ಸಬ್ಡಕ್ಟ್ ಆಗುವಂಥದ್ರಿಂದ ಕ್ರಸ್ಟು ಡಿಸ್ಟ್ರಾಯ್ ಆಗಿರುತ್ತೆ, ಸಬ್ಡಕ್ಷನ್ ಝೋನ್ ಬಂದಿರುತ್ತೆ. ಟ್ರಾನ್ಸ್ಫಾರ್ಮ್ ಬೌಂಡ್ರಿಯಲ್ಲಿ ಎರಡು ಪ್ಲೇಟು ಜೊತೆಗೆ ಒಂದು ಕಡೆ ಮೂವ್ ಆಗ್ಬೋದು, ಇಲ್ಲಾಂತಂದರೆ ಪ್ಯಾರಲಲ್ ಆಗಿ ಮೂವ್ ಆಗ್ಬೋದು. ಸೊ ಆ ಥರದ್ದು ಆಪೋಸಿಟಲ್ಲಾದರೂ ಕೂಡ ಮೂವ್ ಆಗ್ಬೋದು. ಇದರಲ್ಲಿ ಯಾವುದೇ ಥರದ್ದು ಬರೀ ಸ್ಲೈಡ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಥರದ್ದು ಕ್ರಿಯೇಷನು ಮತ್ತು ಡಿಸ್ಟ್ರಕ್ಷನ್ ಆಫ್ ಲ್ಯಾಂಡು ಇದರಲ್ಲಿ ಆಗ್ತಾ ಇರಲ್ಲ. ಸೊ ಇವಾಗ ಇಷ್ಟೊತ್ತು ನಾವು ನೋಡ್ಕೊಂಡಿರೋಂಥದ್ರಲ್ಲಿ ಒಂದು ಕ್ರಿಯೇಟ್ ಆಗ್ತಾಯಿದೆ, ಒಂದು ಡಿಸ್ಟ್ರಾಯ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಿ. ಈಗ ಎರಡು ಇಂಪಾರ್ಟೆಂಟ್ ಪಾಯಿಂಟು. ಫಸ್ಟ್ ಒಂದು ನಮಗೆ ಈ ಪ್ಲೇಟ್ಗಳು ಮೂವ್ ಆಗ್ತಾ ಇದ್ದಾವಲ್ವಾ, ಈ ಪ್ಲೇಟ್ಗಳು ಸಿಕ್ಕಾಪಟ್ಟೆ ಮೂವ್ ಆಗ್ತಾಯಿದೆ. ಯಾಕಂತಂದರೆ ನಾವು ಇಲ್ಲೂ ನೋಡ್ತಾ ಇರೋಂಥದ್ದು ಒಂದು ಪ್ಲೇಟ್ ಮೂವ್ ಆಗ್ತಾಯಿದೆ, ಇನ್ನೊಂದು ಪ್ಲೇಟ್ ಮೂವ್ ಆಗ್ತಾಯಿದೆ, ಒಂದು ಪ್ಲೇಟ್ ಜಾಯಿನ್ ಆಗ್ತಾಯಿದೆ, ಇನ್ನೊಂದು ಪ್ಲೇಟ್ ಡಿಸ್ಟ್ರಾಯ್ ಆಗ್ತಾಯಿದೆ, ಆ ಥರದ್ದೆಲ್ಲ. ಸೊ ಈಗ ಎಷ್ಟೊಂದು ಪ್ಲೇಟ್ ನೋಡ್ಕೊಂಡಿರೋದ್ರಲ್ಲಿ ಎಲ್ಲ ಪ್ಲೇಟ್ಗಳ ಹೆಸರು ನಾವು ನೆನ್ಪಿಟ್ಕೊಂಡಿರೋಂಥದ್ದು ಇಂಪಾರ್ಟೆಂಟ್ ಆಗಿರಲ್ಲ. ಸೊ ನಾವು ಪೆಸಿಫಿಕ್ ಪ್ಲೇಟಿಂದ ಎಕ್ಸಾಂಪಲ್ ನೋಡ್ಕೊಂಡಿದ್ವಲ್ಲ, ಅದರಲ್ಲಿ ಕಾಕಸ್ ಪ್ಲೇಟ್ ನೋಡ್ಕೊಂಡಿದ್ವಿ. ಸೊ ನಾಸ್ಕಾ ಪ್ಲೇಟ್ ನೋಡ್ಕೊಂಡಿದ್ವಿ. ಅದಾದಮೇಲೆ ನಮಗೆ ಇಂಪಾರ್ಟೆಂಟ್ ಇರೋವಂಥದ್ದು ಫಿಲಿಪೀನ್ಸ್ ಪ್ಲೇಟು ನೋಡ್ಕೊಂಡಿದ್ವಿ. ಅದಾದಮೇಲೆ ಸೌದಿ ಪ್ಲೇಟ್, ಅರೇಬಿಯನ್ ಪ್ಲೇಟ್ ನೋಡ್ಕೊಂಡಿದ್ವಿ, ಕ್ಯಾರೋಲಿನಾ ಮತ್ತು ಫಿಜಿ ಪ್ಲೇಟ್ ನೋಡ್ಕೊಂಡಿದ್ವಿ. ಅವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಪ್ಲೇಟು ಮೂಮೆಂಟು ಜಾಸ್ತಿ ಇದೆ ಮತ್ತು ಯಾವ ಪ್ಲೇಟಿನ ಮೂಮೆಂಟ್ ಕಮ್ಮಿ ಇದೆ. ಸೊ ಫಾಸ್ಟೆಸ್ಟ್ ಮೂವ್ ಆಗ್ತಿರೋಂಥದ್ದು ಪ್ಲೇಟ್ ಯಾವುದು? ಅದರ ಹೆಸರು ಬಂದ್ಬಿಟ್ಟು ನಮಗೆ ಈಸ್ಟ್ ಪೆಸಿಫಿಕ್ ಪ್ಲೇಟ್. ಆಯಿತಾ? ಈಸ್ಟ್ ಪೆಸಿಫಿಕ್ ಪ್ಲೇಟ್ ಇದು ಫಾಸ್ಟಾಗಿ ಮೂವ್ ಆಗ್ತಿರೋಂಥದ್ದು. ಹಾಗಂತಂದರೆ ಸ್ಲೋವೆಸ್ಟ್ ಪ್ಲೇಟ್ ಯಾವುದು, ಸ್ಲೋ ಆಗಿ ಮೂವ್ ಆಗ್ತಿರೋಂಥದ್ದು ಪ್ಲೇಟ್ ಯಾವುದು? ಅದು ನಮಗೆ ನೋಡಿ ಆರ್ಕ್ಟಿಕ್ ರಿಡ್ಜ್ ಪ್ಲೇಟ್. ಆರ್ಕ್ಟಿಕ್ ರಿಡ್ಜ್ ಪ್ಲೇಟು ಇದು ಸ್ಲೋ ಆಗಿ ಮೂಮೆಂಟ್ ಆಗ್ತಾಯಿದೆ. ಸೊ ಫಾಸ್ಟ್ ಮೂಮೆಂಟ್ ಅಂತಂದರೆ ಪರ್ ಇಯರ್ ಮೂಮೆಂಟು ಅಂತಂದರೆ ಒಂದೇ ಸರಿ ಜಾಸ್ತಿ ಮೂಮೆಂಟ್ ಅಂತ ಇರಲ್ಲ. ಪರ್ ಇಯರು 15 ಸೆಂಟಿಮೀಟ್ರಷ್ಟು ಮೂಮೆಂಟ್ ಆಗ್ತಾಯಿದೆ ಪರ್ ಇಯರು. ಇದು ಆ್ಯಕ್ಚುಲಿ ತುಂಬ ಜಾಸ್ತಿ. ನೋಡಿ 2 ಸೆಂಟಿಮೀಟರ್ಸ್ ಮೂಮೆಂಟ್ ಏನು ನಮಗೆ ನೇಪಾಳ ಇಂಡಿಯಾ ಮಧ್ಯದಲ್ಲಿ ಏನು ಬೌಂಡ್ರಿ ಇದೆಯಲ್ಲ, ಸೊ ಅದು ಫಾರ್ಮ್ ಆಗಿರೋಂಥದ್ದು ನೇಪಾಳನೂ ಕೂಡ ನಮಗೆ ಒಂದು ಬೌಂಡ್ರಿಯಲ್ಲೇ. ಸೊ ಅದಕ್ಕೆ ಆ ಲೈನ್ಸಲ್ಲಿ ಏನು ಬಂದಿರುತ್ತೆ ನಮಗಲ್ಲಿ ಎಲ್ಲದೂ ಕೂಡ ಅರ್ಥಕ್ವೇಕ್ ಆಗ್ತಾ ಇರುತ್ತೆ. ಸೊ ನಾವು ಈಗ ಎಕ್ಸಾಂಪಲ್ಲು 2 ಸೆಂಟಿಮೀಟ್ರ್ ಮೂವ್ ಆಗ್ತಿರೋಂಥದ್ದಲ್ಲೇ ನೇಪಾಳಲ್ಲೆಲ್ಲ ಯಾವ ಲೆವೆಲಲ್ಲಿ ಅರ್ಥಕ್ವೇಕ್ ಆಗ್ತಾ ಇರುತ್ತೆ. ಬಟ್ ಈಗ ನೀವು ನೋಡ್ಕೋಬೇಕು ಅಂತಂದರೆ 15 ಸೆಂಟಿಮೀಟ್ರ್ ಪರ್ ಇಯರ್ ಮೂಮೆಂಟ್ ಆಗ್ತಾಯಿದೆ ಅಂತಂದರೆ ಎಷ್ಟು ಅರ್ಥಕ್ವೇಕ್ಗಳಾಗ್ತಾ ಇರ್ತವೆ. ಇದು ಸ್ಲೋವೆಸ್ಟ್ ಅಂತಂದರೆ 2.5 ಸೆಂಟಿಮೀಟರ್ ಪರ್ ಇಯರ್. ಇದು ಸ್ಪೀಡು ಮೂಮೆಂಟು, ಎಷ್ಟು ಸ್ಪೀಡಲ್ಲಿ ಮೂಮೆಂಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ಮೂಮೆಂಟ್ ಆಗ್ತಿರೋವಂಥದ್ದಕ್ಕೆ ನಾವು ರೀಸನ್ ನಾವು ನೋಡ್ಕೋಬೇಕು ಅಂತಂದರೆ ಹೀಟ್ ಒಳಗಡೆಯಿಂದ ಬರ್ತಾಯಿದೆ. ಹೀಟ್ ನಾವು ನೋಡ್ಕೊಂಡಿರೋವಂಥದ್ದು ಏನು ಅಂತಂದರೆ ಇಲ್ಲಿ ಅಸ್ಟಿನೋಸ್ಫಿಯರಲ್ಲಿ ಇರೋವಂಥದ್ದು ನಾವು ನೋಡ್ಕೊಂಡಿದ್ವಲ್ಲ, ರೇಡಿಯೋ ಆ್ಯಕ್ಟಿವ್ ಇದೇನು ನಮಗೆ ರೇಡಿಯೋ ಆ್ಯಕ್ಟಿವ್ ಡಿಕೆ ಇದನ್ನು ನೋಡ್ಕೊತಾ ಇದ್ವಿ. ಅದಾದಮೇಲೆ ರೆಸಿಡ್ಯೂಯಲ್ ಹೀಟು ಕೂಡ ತುಂಬ ಬರ್ತಾ ಇರೋವಂಥದ್ದು ಅಂತ. ಸೊ ಅದರಿಂದಾಗಿ ಆ ಹೀಟು ಹೊರಗಡೆ ಬರ್ತಿರೋವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಸಬ್ಡಕ್ಟ್ ಆಗ್ತಾ ಇರುತ್ತೆ. ಈ ರೀಜನಲ್ಲಿ ಮೀಟ್ ಆದಾಗ ಇಲ್ಲಿಂದ ಅರ್ತ್ ಸ್ಟಾರ್ಟ್ ಆಗುತ್ತೆ. ಅರ್ತ್ ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿಂದ ಕ್ವೇಕಲ್ಲಿ ನಮಗೆ ಮ್ಯಾಗ್ಮಾ, ಲಾವಾ ಇವೆಲ್ಲ ಲಾವಾಗಿ ಇವೆಲ್ಲ ಬರ್ತಾ ಇರುತ್ತೆ. ನೋಡಿ, ನಾವೆಲ್ಲ ಸಪ್ರೇಟ್ ಚಾಪ್ಟ್ರಾಗೆ ನೋಡ್ಕೋಬೇಕು. ವಾಲ್ಕೆನೋನೇ ಬೇರೆ, ಅರ್ತ್ ಬೇರೆ, ಆ ಥರದ್ದೆಲ್ಲ ನೋಡಿಕೊಂಡ್ರೆ ನಮಗೆ ರಿಲೇಟ್ ಮಾಡ್ಕೊಳಕ್ಕಾಗಲ್ಲ. ಸೊ ನಾವು ಓವರಾಲ್ ಆಗಿ ಒಂದು ಸಿಂಪಲ್ ರೀತಿಯಲ್ಲಿ ಜಾಗ್ರಫಿನ ಅರ್ಥ ಮಾಡಿಕೊಂಡು ಹೋಗ್ತಾ ಇದೀವಿ. ಅದಕ್ಕೋಸ್ಕರ ನಾನು ಇಂಟೀರಿಯರ್ ಆಫ್ ದ ಅರ್ಥಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ವಾ? ಸೊ ಇವಾಗ ನಾವೇನು ವಾಲ್ಕೆನೋ ನಾವು ನೋಡ್ಕೊಳ್ತಾ ಇದ್ವಲ್ಲ, ಸೊ ಅದರಿಂದನೇ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಈಗ ವಾಲ್ಕೆನೋ ನಾವು ನೋಡ್ಕೊಂಡಿದ್ವಿ. ಈ ಥರ ವಾಲ್ಕೆನೋ ಬರುತ್ತೆ. ಸೊ ಬೇರೆ ಥರದ್ದು ವಾಲ್ಕೆನೋ ಬರುತ್ತೆ. ಸೊ ಇದು ಈ ಥರ ಲಾವಾ ಆಗಿ ಏನು ಹರಿತಾ ಇರುತ್ತಲ್ಲ, ಸೊ ಇದು ಕೂಡ ಸಾಲಿಡು ಕೂಡ ಆಗುತ್ತಲ್ವ. ಸೊ ಈ ವಾಲ್ಕೆನೋಯಿಂದ ಆಗಿರೋಂಥ ಏನು ಸಾಲಿಡ್ ಆದಮೇಲೆ ಆಗುವಂಥ ರಾಕ್ಸ್ಗಳಿಗೆ ನಾವೇನಂತ ಕರಿತೀವಿ, ಇಗ್ನಿಯಸ್ ರಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯ್ತಲ್ಲ? ಸೊ ವಾಲ್ಕೆನೋಯಿಂದ ಬರುವಂಥ ರಾಕ್ಸಿಗೆ ನಾವು ಇಗ್ನಿಯಸ್ ರಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಇಗ್ನಿಯಸ್ ರಾಕ್ಸು ನಿಮಗೆ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಇಗ್ನಿಯಸ್ ರಾಕ್ಸು ನಮಗೆ ತುಂಬ ಇಂಪಾರ್ಟೆಂಟು.
ಇಗ್ನಿಯಸ್ ರಾಕ್ಸು ತುಂಬ ಇಂಪಾರ್ಟೆಂಟ್ ನಮಗೆ, ಯಾಕಂತಂದರೆ ಅದರಿಂದ ನಮಗೆ ಬೇರೆ ಟೈಪ್ಸ್ ಆಫ್ ರಾಕ್ಸು ಕೂಡ ಅರ್ಥ ಈಸಿಯಾಗಿ ಆಗುತ್ತೆ. ಸೊ ನಾವು ಟೈಪ್ಸ್ ಆಫ್ ರಾಕ್ಸ್ ನೋಡ್ಕೋಬೇಕು. ಟೈಪ್ಸ್ ಆಫ್ ರಾಕ್ಸ್ ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಇಗ್ನಿಯಸ್ ರಾಕ್ಸ್. ಇಗ್ನಿಯಸ್ ರಾಕ್ಸ್ ಅಂತಂದರೆ ನಾವೇನು ನೋಡ್ಕೊಂಡಿದ್ವಿ, ಇದು ನಮಗೆ ಫಾರ್ಮ್ ಆಗುವಂಥದ್ದು ವಾಲ್ಕೆನೋಯಿಂದ ಇದು ನಮಗೆ ಫಾರ್ಮ್ ಆಗ್ತಾ ಇರುತ್ತೆ. ಸೊ ವಾಲ್ಕೆನೋಯಿಂದ ಫಾರ್ಮ್ ಆಗಿ ಇರೋವಂಥದ್ದು ಅಂತಂದರೆ ನಮಗೆ ಈ ವಾಲ್ಕೆನೋ ಏನು ಲಾವಾ ಹೊರಗಡೆ ಬಂದಿರುತ್ತಲ್ಲ, ಲಾವಾ ಸಾಲಿಡಿಫೈ ಆದಾಗ ಆವಾಗ ಏನಾಗುತ್ತೆ ಅಂತಂದರೆ ಇದು ಇಗ್ನಿಯಸ್ ರಾಕ್ಸ್ ಆಗುತ್ತೆ. ಒಳಗಡೆ ಮ್ಯಾಗ್ಮಾ ಸಾಲಿಡಿಫೈ ಆದಾಗ್ಲೂ ಕೂಡ ಅದು ಇಗ್ನಿಯಸ್ ರಾಕ್ಸ್ ಅಂತಲೇ ಕರಿಬೋದು ನಾವು ಅದನ್ನು. ಸೆಡಿಮೆಂಟರಿ ರಾಕ್ಸ್ ಅಂತಂದರೆ ನಮ್ಗೆ ಇವಾಗ ಒಂದು ಎಕ್ಸಾಂಪಲು, ಒಂದು ನೀರು ಹರಿತಾ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಸೊ ನೀರು ಸಿಕ್ಕಾಪಟ್ಟೆ ಜಾಸ್ತಿ ಪಾರ್ಟಿಕಲ್ಸು ಕೂಡ ಕ್ಯಾರಿ ಮಾಡ್ತಾ ಇರುತ್ತಲ್ಲ, ಅದನ್ನು ನಾವು ಸೆಡಿಮೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕೆ ಸೆಡಿಮೆಂಟರಿ ಅಂತ ಹೇಳ್ಬಿಟ್ಟು ನಾವು ಕರೆದಾಗ ಏನಂತ ಕರಿತೀವಿ ಅಂತಂದರೆ, ಸೊ ಸೆಡಿಮೆಂಟರಿ ಅಂತ ಹೇಳ್ಬಿಟ್ಟು ಕರೆದಾಗ ಇದು ಡೆಪಾಸಿಷನ್ ಆಗಿರುವಂಥದ್ದು. ಸೊ ಡೆಪಾಸಿಷನ್ ಆಫ್ ಫ್ರ್ಯಾಗ್ಮೆಂಟ್ಸ್ ಆಫ್ ರಾಕ್ಸ್. ಯಾಕೆಂತಂದರೆ ಈ ಥರದ್ದು ಬೇರೆ ಬೇರೆ ಮೀನ್ಸಲ್ಲಿ ನಮಗೆ ಬಂದ್ಬಿಟ್ಟು ನೀರಲ್ಲೆಲ್ಲ ಬಂದ್ಬಿಟ್ಟು ಒಂದು ಕಡೆ ಡೆಪಾಸಿಟ್ ಆಗಿ ಸೊ ಅದು ರಾಕ್ ಆಗಿರುತ್ತಲ್ಲ, ಅದನ್ನು ನಾವು ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಮೆಟಾಮಾರ್ಫಿಕ್ ರಾಕ್ಸ್ ಅಂತ. ಮೆಟಾಮಾರ್ಫಿಕ್ ರಾಕ್ಸ್ ಅಂತಂದರೆ ಏನು, ಇದೊಂದು ರಿಯಾಕ್ಷನಿಂದ ಆಗಿರುವಂಥದ್ದು. ಸೊ ರಿಯಾಕ್ಷನಿಂದ ಆಗಿರುವಂಥದ್ದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಅಂತಂದರೆ ಈಗ ಇದು ನಮಗೆ ವಾಲ್ಕೆನೋಯಿಂದ ಬಂದಿರೋಂಥದ್ದು ಇಗ್ನಿಯಸ್ ರಾಕ್ಸು, ಸೆಡಿಮೆಂಟರಿ ರಾಕ್ಸ್ ಮಧ್ಯದಲ್ಲಿ ರಿಯಾಕ್ಷನಿಂದ ಮೆಟಾಮಾರ್ಫಿಕ್ ಆಗಿರ್ಬೋದು. ಸೊ ಆ ಥರದ್ದು ರಿಯಾಕ್ಷನಿಂದ ಯೂಶಲಿ ಆಗ್ತಾ ಇರುತ್ತಲ್ಲ, ಅದಕ್ಕೆ ನಾವು ಮೆಟಾಮಾರ್ಫಿಕ್ ರಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಕ್ಕೆ ನಾವು ನೋಡಬೇಕು ಅಂತಂದರೆ ಜಾಸ್ತಿ ವಾಲ್ಯೂಮು, ಪ್ರೆಷರು, ಟೆಂಪ್ರೇಚರು ಈ ಥರದ್ದೆಲ್ಲ ಚೇಂಜಸ್ ಏನಾಗ್ತಾ ಇರುತ್ತೆ, ಅದರಿಂದಾಗಿ ಈ ರಾಕ್ಸ್ಗಳು ನಮಗೆ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಇದು ನಮಗೆ ಟೈಪ್ ಆಫ್ ರಾಕ್ಸ್. ಸೊ ಈಗ ಈ ರಾಕ್ಸ್ ಮೇಲೇ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಏನೇನಿರುತ್ತೆ ಅದನ್ನು ನಾವು ನೋಡ್ಕೊಳ್ಳೋಣ. ಓಕೆ, ಸೊ ನಮಗೀಗ ಎಕ್ಸಾಮ್ ಸ್ಪೆಸಿಫಿಕ್ ಕೀವರ್ಡ್ಸ್ಗಳನ್ನ ನೋಡ್ಕೊಳ್ಳೋಣ. ಅಂತಂದರೆ ಯಾವ ಕೀವರ್ಡ್ ಕೊಟ್ಟಾಗ ಯಾವ ರಾಕ್ ಅಂತ ನಾವು ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು, ಕರೆಕ್ಟ್ ಅಲ್ವಾ? ಸೊ ಫಸ್ಟು ನಾವು ಇಗ್ನಿಯಸ್ ರಾಕ್ ಅಂತ ನೋಡಿಕೊಂಡಾಗ ರಾಕ್ ಫಾರ್ಮ್ಡ್ ಔಟ್ ಆಫ್ ಲಾವಾ ಆರ್ ಮ್ಯಾಗ್ಮಾ. ಸೊ ಮ್ಯಾಗ್ಮಾ ಹೊರಗಡೆ ಬಂದಾಗ ಸಾಲಿಡಿಫೈ ಆದರೆ ಅದನ್ನು ಲಾವಾಯಿಂದ ಆಗಿರೋಂಥದ್ದು ರಾಕ್ಸ್ ಅಂತ ಕರಿತೀವಿ. ಒಳಗಡೆನೇ ಸಾಲಿಡಿಫೈ ಆದರೆ ಅದನ್ನು ಮ್ಯಾಗ್ಮಾಯಿಂದ ಫಾರ್ಮ್ ಆಗಿರೋಂಥ ರಾಕ್ಸ್ ಅಂತ. ಸೊ ಇಗ್ನಿಯಸ್ ರಾಕ್ಸ್ನ ನಾವು ಪ್ರೈಮರಿ ರಾಕ್ಸ್ ಅಂತಲೂ ಕೂಡ ಕರಿತೀವಿ. ಪ್ರೈಮರಿ ರಾಕ್ಸ್ ಅಂತಂದರೆ ಇದು ಆ್ಯಕ್ಚುಲಾಗಿ ಇವು ಮೇನಾಗಿ ಇವೇ ಫಾರ್ಮ್ ಆಗುವಂಥ ರಾಕ್ಸ್. ಅಂತಂದರೆ ಈಗ ಮ್ಯಾಗ್ಮಾ ಬರ್ತಾ ಇದೆ, ಮೇಲ್ಗಡೆ ಮೂಮೆಂಟ್ ಆಗ್ತಿರ್ಬೇಕಾದ್ರೆ ಒಳಗಡೆ ಸಾಲಿಡಿಫೈ ಆಯಿತು. ನಾವು ಲ್ಯಾಪೋಲಿತ್ತು, ಅದಾದಮೇಲೆ ಬೇರೆ ಬೇರೆ ಥರ ಪ್ಯಾಕೋಲಿತ್ತು ಅಂತ ನೋಡ್ಕೊಂಡಿದ್ವಿ. ಸೊ ಈ ಥರದ್ದು ಬೇರೆ ಬೇರೆ ಥರದ್ದೆಲ್ಲ ಫಾರ್ಮ್ಸ್ಗಳನ್ನೆಲ್ಲ ನೋಡ್ಕೊಂಡಿದ್ವಲ್ಲ, ಅವೆಲ್ಲ ಸಾಲಿಡಿಫೈ ಆಗಿರೋವಂಥದ್ದು. ಆ ಶೇಪಲ್ಲಿ ಸಾಲಿಡಿಫೈ ಆದಾಗ ಅದಕ್ಕೆ ಬೇರೆ ಬೇರೆ ಥರದ್ದು ಹೆಸರುಗಳನ್ನ ನಾವು ಕೊಟ್ಟಿರ್ತೀವಿ. ಸೊ ಇದರಲ್ಲಿ ಸಾಲಿಡಿಫೈ ಆದಾಗ ಬೇರೆ ಬೇರೆ ಥರ ಮೆಟೀರಿಯಲ್ಸ್ಗಳು ಫಾರ್ಮ್ ಆಗಿರುತ್ತೆ. ನಮಗೆ ಎಕ್ಸಾಮ್ ಸ್ಪೆಸಿಫಿಕ್ ಏನು ಇಂಪಾರ್ಟೆಂಟು ಅಂತಂದರೆ ಇಗ್ನಿಯಸ್ ರಾಕ್ಸಿಗೆ ನಾವು ಪ್ರೈಮರಿ ರಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಇಗ್ನಿಯಸ್ ರಾಕ್ಸಿಗೆ ನಮಗೆ ಎಕ್ಸಾಂಪಲ್ಸು ಇಂಪಾರ್ಟೆಂಟು. ಈಗ ನಮಗೆ ಗ್ರೆನೇಟ್ ಇತ್ತು ಅಂತ ಅಂದ್ಕೊಳ್ಳಿ, ಅದು ಇಗ್ನಿಯಸ್ ರಾಕ್ಸ್. ಅದಾದಮೇಲೆ ಗ್ಯಾಬ್ರೋ ಇಗ್ನಿಯಸ್ ರಾಕ್ಸು. ನೆಕ್ಸ್ಟು ಪೆಗ್ಮಟೈಟ್ ಇಗ್ನಿಯಸ್ ರಾಕ್ಸ್. ಬಸಾಲ್ಟು ಇಗ್ನಿಯಸ್ ರಾಕ್. ವಾಲ್ಕ್ಯಾನಿಕ್ ರಾಕ್ ಅಂತಂದರೆ ಡೈರೆಕ್ಟಾಗಿ ಇಗ್ನಿಯಸ್ ರಾಕ್ ಆಗುತ್ತೆ. ಬ್ರೆಸಿಯಾ ಅಂತಂದರೆ ಅದು ಇಗ್ನಿಯಸ್ ರಾಕ್. ಮತ್ತು ಟಫ್ ಇದು ಇಗ್ನಿಯಸ್ ರಾಕ್. ಈ ಹೆಸರುಗಳು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ನಮಗೆ ಸೆಡಿಮೆಂಟರಿ ರಾಕ್ ಇದನ್ನಂತೂ ನಾವು ನೋಡ್ಕೊಂಡಿದ್ದೀವಿ. ಸೆಡಿಮೆಂಟ್ಸ್ಗಳಲ್ಲಿ ಬರೋವಂಥದ್ದು ಅಂತ, ಸೆಡಿಮೆಂಟ್ಸ್ ಕ್ಯಾರಿ ಆದಾಗ ಅದು ಬರೋವಂಥದ್ದು. ಸೊ ಬೇರೆ ಬೇರೆ ಏಜೆಂಟ್ಸ್ಗಳನ್ನು ಕ್ಯಾರಿ ಮಾಡ್ತಾ ಇರುತ್ತೆ. ಏರ್ ಕ್ಯಾರಿ ಮಾಡ್ಬೋದು, ಇಲ್ಲಾಂತಂದರೆ ನಮಗೆ ವಾಟರ್ ಕ್ಯಾರಿ ಮಾಡ್ಬೋದು. ಅಂತಂದರೆ ಬೇರೆ ಬೇರೆ ಎಕ್ಸೋಜನಸ್ ಏಜೆಂಟ್ಸ್ ಇರುತ್ತೆ, ಅವುಗಳೆಲ್ಲ ಇವನ್ನು ತೊಗೊಂಬಂದ್ಬಿಟ್ಟು ಡೆಪಾಸಿಟ್ ಮಾಡ್ಕೊಳ್ಳೋವಂಥದ್ದು. ಅವುಗಳೇನಾಗುತ್ತೆ ಅಂತಂದರೆ ಡೆಪಾಸಿಟ್ ಆಗಿ ಅವೆಲ್ಲದು ರಾಕ್ಸ್ ಆಗಿ ಫಾರ್ಮ್ ಆಗಿರುತ್ತೆ. ಸೊ ಇದನ್ನು ನಾವೇನಂತ ಕರಿಬೋದು, ಫ್ರಮ್ ಡೆಪಾಸಿಷನ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಡೆಪಾಸಿಷನಿಂದ ಆಗುವಂಥದ್ದು ಇದನ್ನು ನಾವೇನಂತ ಕರಿತೀವಿ, ಲಿಥಿಫಿಕೇಷನ್ ಅಂತಲೂ ಕೂಡ ಕರಿತೀವಿ. ಈ ಡೆಪಾಸಿಷನ್ ಏನಾಗ್ತಾ ಇರುತ್ತಲ್ಲ, ಇದನ್ನು ನಾವು ಲಿಥಿಫಿಕೇಷನ್ ಅಂತ ಕರಿತೀವಿ.
ಈ ಡೆಪೋಸಿಷನ್ನ ನಾವು ಲಿಥಿಫಿಕೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ನಾವು ಬೇರೆ ಬೇರೆ ಥರದ್ದು ಕೆಮಿಕಲ್ ಆಗಿ ಫಾರ್ಮ್ ಆಗಿರುತ್ತೆ, ಮೆಕ್ಯಾನಿಕಲಿ ಫಾರ್ಮ್ ಆಗಿರುತ್ತೆ, ಆರ್ಗ್ಯಾನಿಕ್ ಆಗಿ ಡೆಪಾಸಿಟ್ ಆಗಿ ಫಾರ್ಮ್ ಆಗ್ತಿರುತ್ತೆ. ಸೊ ಅದಕ್ಕೆ ಇದರಲ್ಲಿ 3 ಥರದ್ರಲ್ಲಿ ನಾವು ಕ್ಯಾಟಗರೈಸ್ ಮಾಡ್ಕೊಂಡಿರ್ಬೋದು. ಒಂದು ಬಂದ್ಬಿಟ್ಟು ಮೆಕ್ಯಾನಿಕಲಿ ಫಾರ್ಮ್ ಆಗಿರೋವಂಥದ್ದು. ಮೆಕ್ಯಾನಿಕಲಿ ಫಾರ್ಮ್ ಆಗಿರೋವಂಥದ್ದಕ್ಕೆ ನಾವು ಎಕ್ಸಾಂಪಲ್ ಏನು ನೋಡ್ಕೊಂಡಿರ್ಬೋದು ಅಂತಂದರೆ ಸ್ಯಾಂಡ್ ಸ್ಟೋನು, ಆಯಿತಾ. ನೆಕ್ಸ್ಟು ಕಾಂಗ್ಲೋಮರೇಟ್, ಲೈಮ್ ಸ್ಟೋನು, ಶೇಲ್ ಗ್ಯಾಸ್, ಶೇಲ್ ಇರುತ್ತೆ ನೋಡಿ. ಶೇಲ್ ಗ್ಯಾಸ್ ಅಂತ ಏನಾದ್ರು ಕೇಳಿದ್ರೆ ಅದು ಸೆಡಿಮೆಂಟ್ರಿ ಅಂತ ನೆನ್ಪಿಟ್ಕೊಂಡಿರಿ. ಲಾಯಸ್, ಇವೆಲ್ಲದು ನಮಗೆ ಮೆಕ್ಯಾನಿಕಲಿ ಫಾರ್ಮ್ಡು. ನೆಕ್ಸ್ಟು ಕೆಮಿಕಲಿನೂ ಕೂಡ ಫಾರ್ಮ್ ಆಗ್ತಾ ಇರುತ್ತೆ. ಇದರಲ್ಲಿ ನಮಗೆ ಚರ್ಟು, ಇದರಲ್ಲೂ ಕೂಡ ನಮಗೆ ಲೈಮ್ ಸ್ಟೋನ್ ಬರುತ್ತೆ. ಪೊಟ್ಯಾಶ್, ಇವೆಲ್ಲದು ಎಕ್ಸಾಂಪಲು ಕೆಮಿಕಲಿ ಫಾರ್ಮ್ ಆಗೋವಂಥದ್ದು. ಎಕ್ಸಾಂಪಲ್ಸ್ ಇದಷ್ಟೇ. ನೆಕ್ಸ್ಟು ಆರ್ಗ್ಯಾನಿಕಲಿ ಫಾರ್ಮ್ ಆಗೋವಂಥದ್ದು, ಇದ್ರದ್ದೆಲ್ಲ ಕಂಪ್ಲೀಟ್ ಪ್ರಾಸೆಸ್ ಏನು ಇಂಪಾರ್ಟೆಂಟ್ ಆಗಲ್ಲ ನಮಗೆ, ಯಾಕಂತಂದರೆ ತುಂಬ ಜಾಸ್ತಿನೇ ಇರುತ್ತಲ್ಲ ಕವರ್ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಇರುವಂಥದ್ದು ಏನೇನಿರುತ್ತೆ ಲೇಯರಲ್ಲಿ ಅದನ್ನು ನಾವು ನೋಡ್ಕೊಳ್ಳೋಣ. ಚಾಕ್, ಲೈಮ್ ಸ್ಟೋನು, ಕೋಲ್. ನೋಡಿ ನಮಗೆ ಈಗ ಇಂಪಾರ್ಟೆಂಟ್ ಆಗುವಂಥದ್ದು ಯಾವುದ್ಯಾವುದು ಇಲ್ಲಿ ಅಂತಂದರೆ, ಒಂದು ಬಂದ್ಬಿಟ್ಟು ನಮಗೆ ನಾವು ನೋಡ್ಕೊಂಡಿರೋಂಗೆ ಇಲ್ಲಿ ಶೇಲ್ ಅಂತ ಬರುತ್ತೆ. ಶೇಲ್ನ ನೀವು ನೆನ್ಪಿಟ್ಕೊಂಡಿರಿ, ಡಾರ್ಕ್ ಕಲರ್ ಆಗೋಯ್ತದು. ಸೊ ಶೇಲ್ನ ನೀವು ನೆನ್ಪಿಟ್ಕೊಂಡಿರಿ. ಅದಾದಮೇಲೆ ಕೋಲ್ನ ನೆನ್ಪಿಟ್ಕೊಂಡಿರಿ. ಡೈರೆಕ್ಟಾಗಿ ಕೋಲು ಯಾವ ಥರದ ರಾಕು ಅಂತ ಕೇಳಿದ್ರೆ ಸೆಡಿಮೆಂಟ್ರಿ ರಾಕ್, ಶೇಲ್ ಯಾವ ಥರದ ರಾಕು ಅಂತಂದರೆ ಅದು ಸೆಡಿಮೆಂಟ್ರಿ ರಾಕ್. ಇನ್ನು ನೋಡಿ ಸ್ಯಾಂಡ್ ಸ್ಟೋನ್, ಇವೆಲ್ಲ ಸ್ವಲ್ಪ ಸ್ಟೋನ್ ಅಂತ ಬರುವಂಥದ್ದು ಇದ್ದಾವೆ ನೋಡಿ, ಅವೆಲ್ಲದು ಕೂಡ ನಮಗೆ ಸೆಡಿಮೆಂಟ್ರಿ ರಾಕ್ ಅಂಡರಲ್ಲಿ ಬರುತ್ತೆ. ಯಾಕಂತಂದರೆ ಸ್ವಲ್ಪ ಕಾಂಪ್ಲೆಕ್ಸ್ ಇರುವಂಥ ಹೆಸರುಗಳೆಲ್ಲ ಇದ್ದಾವೆ ನೋಡಿ, ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇರುವಂಥ ಹೆಸರುಗಳೇನಿದ್ದಾವೆ ಅವನ್ನೆಲ್ಲದೂ ನಾವು ಇಲ್ಲಿ ಇಗ್ನಿಯಸ್ ರಾಕ್ ಅಂತ ಕರಿಬೋದು. ಗ್ರಾನೈಟು, ಗಬ್ಬು, ಪೆಡಮಟೈಟು, ಬಸಾಲ್ಟು, ನೋಡಿ ಜಾಸ್ತಿ ಟೀಯಿಂದ ಎಂಡ್ ಆಗುವಂಥದ್ದು ಇರುತ್ತೆ. ಆ ಥರದ್ದು ಏನೋ ಒಂದು ಶಾರ್ಟ್ಕಟಲ್ಲಿ ನೀವು ನಿಮಾನಿಕ್ ಮಾಡಿಕೊಂಡು ನೆನ್ಪಿಟ್ಕೊಂಡಿರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಮೆಟಾಮಾರ್ಫಿಕ್ ರಾಕ್ಸ್. ಸೊ ಮೆಟಾಮಾರ್ಫಿಕ್ ರಾಕ್ಸ್ ಏನು ಅಂತಂದರೆ ಇದೊಂದು ಕೆಮಿಕಲ್ ಪ್ರಾಸೆಸ್ಸಿಂದ ಫಾರ್ಮ್ ಆಗುವಂಥದ್ದು. ಕೆಮಿಕಲ್ ಪ್ರಾಸೆಸ್ಸು ಬೇರೆ ಚೇಂಜಸ್ಸಿಂದ ಫಾರ್ಮ್ ಆಗುವಂಥದ್ದು. ಅದಕ್ಕೆ ಏನಂತ ಕರಿತೀವಿ ಅಂತಂದರೆ PVT ಚೇಂಜಸ್ಸಿಂದ ಫಾರ್ಮ್ ಆಗುವಂಥದ್ದು ಅಂತ ಆಗ್ಬಿಟ್ಟು ಕರಿತೀವಿ. ಅಂತಂದರೆ ಪ್ರೆಷರಿಂದ ಚೇಂಜ್ ಆಗ್ಬೋದು, ಇಲ್ಲ ಅಂತಂದರೆ ವಾಲ್ಯೂಮಲ್ಲಿ ಚೇಂಜಸ್ ಆಗ್ಬೋದು, ಇಲ್ಲ ಅಂತಂದರೆ ಟೆಂಪರೇಚರಲ್ಲಿ ಚೇಂಜಸ್ ಆಗ್ಬೋದು. ಅವುಗಳಿಂದ ಆಗುವಂಥದ್ದಕ್ಕೆ ನಾವೇನಂತ ಕರಿತೀವಿ ಮೆಟಾಮಾರ್ಫಿಕ್ ರಾಕ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಅಂತಂದರೆ ಈಗ ಏನಾದರೂ ಒಂದು ರಾಕ್ ಏನೋ ಪ್ರೆಸೆಂಟ್ ಇದೆ ಒಳಗಡೆ, ಅದ್ರ ಮೇಲೆ ಪ್ರೆಷರು ಇಲ್ಲ ಅಂತಂದರೆ ಟೆಂಪ್ರೇಚರ್ ಎಲ್ಲ ಜಾಸ್ತಿ ಆಗ್ತಾಯಿದೆ, ಆ ಟೈಮಲ್ಲಿ ಅದು ಬೇರೆ ಯಾವುದೋ ಫಾರ್ಮಲ್ಲಿ ಕನ್ವರ್ಟ್ ಆಗಿರ್ಬೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅದಕ್ಕೆ ಮೆಟಾಮಾರ್ಫಿಕ್ ರಾಕ್ ಅಂತ ಆಗ್ಬಿಟ್ಟು ಕರಿತೀವಿ. PVT ಚೇಂಜಸ್ಸಿಂದ ಆಗುವಂಥದ್ದಕ್ಕೆ ನಾವು ಮೆಟಾಮಾರ್ಫಿಕ್ ರಾಕ್ ಅಂತ ಆಗ್ಬಿಟ್ಟು ಕರಿತೀವಿ. ಇದರಲ್ಲಿ ನಮಗೆ ಕಾಂಟ್ಯಾಕ್ಟ್ ಮೆಟಾಮಾರ್ಫೈಸೇಷನ್ನು, ರೀಜ್ನಲ್ ಮೆಟಾಮಾರ್ಫೈಸೇಷನ್ ಅಂತ ಆಗ್ಬಿಟ್ಟು ಇರುತ್ತೆ. ಅಂತಂದರೆ ಅಕಸ್ಮಾತ್ ಏನಾದರೂ ಈಗ ಲಾವಾ ಒಳಗಡೆ ಮ್ಯಾಗ್ಮಾ ಇರುತ್ತಲ್ಲ, ಸೊ ಮ್ಯಾಗ್ಮಾ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಏನಾದ್ರು ಆದರೆ ಅದನ್ನು ನಾವೇನಂತ ಕರಿಬೋದು, ಅದನ್ನು ಕಾಂಟ್ಯಾಕ್ಟ್ ಮೆಟಾಮಾರ್ಫೈಸೇಷನ್ ಅಂತ ಕರಿಬೋದು. ಇನ್ನೊಂದು ಬಂದ್ಬಿಟ್ಟು ಇದು ಟೆಕ್ಟಾನಿಕ್ ಶೇರಿಂಗ್ ಟುಗೆದರ್, ಹೈ ಟೆಂಪ್ರೇಚರ್ ಪ್ರೆಷರ್ ಎರಡೂ ಕೂಡ ಆಗುವಂಥದ್ದಕ್ಕೆ ನಾವು ರೀಜ್ನಲ್ ಮೆಟಾಮಾರ್ಫೈಸೇಷನ್ ಅಂತ ಆಗ್ಬಿಟ್ಟು ಕರಿಬೋದು. ಸೊ ಅದು ತುಂಬ ಡೀಟೇಲ್ ಆಗುತ್ತೆ ಅನ್ಸುತ್ತೆ, ಬಟ್ ಇಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ನಮಗೆ ನೀವು ನೋಡ್ಕೊಂಡಿದ್ರೆ ಸಾಕಾಗಿರುತ್ತೆ. ಸೊ ಈಗ ಮೆಟಾಮಾರ್ಫಿಕಲ್ಲೂ ಕೂಡ ನಮಗೆ ನೋಡಿ, ಮೆಟಾಮಾರ್ಫಿಕಲ್ಲೂ ಕೂಡ ನಮಗೆ ಗ್ರಾನೈಟ್ ಬರುತ್ತೆ. ಸೊ ಇದರಲ್ಲೂ ಕೂಡ ನಮಗೆ ಗ್ರಾನೈಟ್ ಬರುತ್ತೆ, ಯಾಕಂತಂದರೆ ಅದರಲ್ಲಿ ಬೇರೆ ಬೇರೆ ಥರ ಚೇಂಜಸ್ಗಳೆಲ್ಲ ಇರುತ್ತಲ್ಲ. ಅದಾದಮೇಲೆ ಸ್ಲೇಟ್ ಇದರಲ್ಲಿ ಬರುತ್ತೆ, ಅದಾದಮೇಲೆ ಮಾರ್ಬಲ್ಲು ಇದರಲ್ಲಿ ಬರುತ್ತೆ, ಮಾರ್ಬಲ್ಲು ಮೆಟಾಮಾರ್ಫಿಕಲ್ ಬರುತ್ತೆ. ಅದಾದಮೇಲೆ ಸಿಸ್ಟು, ಇದು ಮೆಟಾಮಾರ್ಫಿಕಲ್ ಬಂದಿರುತ್ತೆ. ಸೊ ಇಷ್ಟು ನೆನ್ಪಿಟ್ಕೊಂಡಿರಿ. ಈ 3 ಬೇರೆ ಬೇರೆ ಥರದ್ದು ಏನೇನಿರುತ್ತಲ್ಲ ಇದನ್ನು ನೆನ್ಪಿಟ್ಕೊಂಡಿರಿ. ಸೊ ಈಗ ಹೇಗೆ ಇದನ್ನು ನೋಡ್ಕೊಂಡಿರ್ಬೋದು, ಪ್ರಾಸೆಸ್ಸು ಮೆಟಾಮಾರ್ಫಿಕ್ ಅಂತಂದರೆ ಸೆಡಿಮೆಂಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಫಸ್ಟು ಸೆಡಿಮೆಂಟ್ ಇರುತ್ತೆ, ಯಾವುದೋ ಏಜೆಂಟಲ್ಲಿ ಸೆಡಿಮೆಂಟಾಗಿ ಹರಿದು ಬರ್ತಾ ಇದೆ. ಸೊ ಈ ಸೆಡಿಮೆಂಟು ಇರುವಂಥದ್ದು ಒಂದು ಪ್ರಾಸೆಸ್ ಆದ ತಕ್ಷಣ ಸೆಡಿಮೆಂಟರಿ ರಾಕ್ ಆಗುತ್ತೆ. ಈ ಸೆಡಿಮೆಂಟರಿ ರಾಕು ಒಂದು ಪ್ರಾಸೆಸ್ ಆದ ತಕ್ಷಣ ಮೆಟಾಮಾರ್ಫಿಕ್ ರಾಕ್ ಆಗುತ್ತೆ. ಏನಿದು ಪ್ರಾಸೆಸ್ಸು, ಅದೇ ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ಎಕ್ಸಾಮ್ಗಳಿಗೆ. ಇದಕ್ಕೆ ನಾವು ಲಿಥಿಫಿಕೇಷನ್ ಅಂತ ಕರಿತೀವಿ. ಇದು ಲಿಥಿಫಿಕೇಷನ್, ಇದು ಮೆಟಾಮಾರ್ಫಿಸಮ್.
ಮೆಟಾಮಾರ್ಫಿಸಮಿಂದ ಮೆಟಾಮಾರ್ಫಿಕ್ ರಾಕು ನಮಗೆ ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ಚೇಂಜಸ್ಸು ನಮಗೆ ಹೊರಗಡೆಯಿಂದನೂ ಕೂಡ ಇರುತ್ತೆ, ಒಳಗಡೆಯಿಂದನೂ ಕೂಡ ಇರುತ್ತೆ. ಸೊ ಒಳಗಡೆಯಿಂದ ಅಂತಂದರೆ ಎನರ್ಜಿ ಬರುವಂಥದ್ದು ಎಂಡೋಜೆನಿಕ್ ಅಂತ ಕರಿತೀವಿ. ಹೊರಗಡೆಯಿಂದ ಪ್ರೆಷರ್ ಇದ್ದರೆ ಅದಕ್ಕೆ ಎಕ್ಸೋಜೆನಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಇದರಲ್ಲಿ ಬರುವಂಥದ್ದು ನಮಗೆ ಯಾವುದು ಅಂತಂದರೆ ಎಂಡೋಜೆನಿಕ್, ಒಳಗಡೆ ಬರುವಂಥದ್ದು. ಎಂಡೋಜೆನಿಕ್ ಚೇಂಜಸ್ಸು ಬರ್ತಾ ಇರುತ್ತೆ, ಎಂಡೋಜೆನಿಕ್ ಪ್ರೆಷರ್ಸು ಬರ್ತಾ ಇರುತ್ತೆ. ಅಂತಂದರೆ ಎನರ್ಜಿ ಎಂಡೋಜೆನಿಕ್ ಅಂತಂದರೆ ಎನರ್ಜಿ ವಿದಿನ್ ಅರ್ತ್ ಎನರ್ಜಿ ಅಂತ ಹೇಳಿ ಬಂದ ತಕ್ಷಣ ನಮಗೆ ನೆನಪಾಗಬೇಕಾಗಿರುವಂಥದ್ದು ಎಸ್ತಿನೋಸ್ಫಿಯರ್ ನೆನಪಾಗಬೇಕಾಗಿತ್ತು. ಅಲ್ಲಿಂದ ನಮಗೆ ಹೀಟ್ ಬರುತ್ತಲ್ಲ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ರೇಡಿಯೋ ಆ್ಯಕ್ಟಿವಿಟಿ ಒಳಗಡೆಯಿಂದ ಬರುತ್ತೆ, ಇಂಟೀರಿಯರಿಂದ ಬರುತ್ತೆ. ಅದಾದಮೇಲೆ ಅರ್ತ್ ರೊಟೇಷನ್ ಆಗುವಂಥದ್ದು ಅದು ಇಂಟೀರಿಯರ್ನೇ ಎಫೆಕ್ಟ್ ಮಾಡ್ತಾ ಇರುತ್ತಲ್ಲ. ಸೊ ಅದರಲ್ಲಿ ಬೇರೆ ಬೇರೆ ಚೇಂಜಸ್ ಆಗ್ತಾ ಇರುತ್ತೆ ಒಳಗಡೆ. ಅದಕ್ಕೆ ನಾವು ಸ್ಟಾರ್ಟಿಂಗೇ ನೋಡ್ಕೊಂಡಿದ್ವಿ ನೋಡಿ, ಜಾಸ್ತಿ ತಿರುಗಿದಾಗಲೇ ಮಧ್ಯದಲ್ಲಿ ಹೋಗಿ ಐರನ್ ಕೂತ್ಕೊಂಡಿರೋವಂಥದ್ದು ಅಂತ. ಸೊ ಅದರಲ್ಲಿ ಇಂಟೀರಿಯರ್ ಚೇಂಜ್ ಆಗ್ತಾ ಇರುತ್ತೆ. ಅದಾದಮೇಲೆ ಟೈಡಲ್ ಫೋರ್ಸಸ್ ಆಗ್ತಾ ಇರುತ್ತೆ. ಅದಾದಮೇಲೆ ಫ್ರಿಕ್ಷನ್ನಿಂದ ಆಗ್ತಾ ಇರುತ್ತೆ, ಬೇರೆ ಹೀಟಿಂದ ಬರ್ತಾ ಇರುತ್ತೆ. ಸೊ ಇದು ನಮಗೆ ಎಂಡೋಜೆನಿಕ್ಕು. ನೆಕ್ಸ್ಟು ನಮಗೆ ಬರುವಂಥದ್ದು ನೆಕ್ಸ್ಟು ನಮಗೆ ಫಾರ್ಮ್ ಆಗುವಂಥದ್ದು ಎಕ್ಸೋಜೆನಿಕ್ ಫೋರ್ಸ್ ಅಂತಂದರೆ ಎಕ್ಸ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಎಕ್ಸ್ಟರ್ನಲ್, ಹೊರಗಡೆಯಿಂದ ಬರುವಂಥ ಫೋರ್ಸಸ್ಸು, ಹೊರಗಡೆಯಿಂದ ಆ್ಯಕ್ಟ್ ಆಗುವಂಥದ್ದು ಏಜೆಂಟ್ಸು. ಹೊರಗಡೆಯಿಂದ ಆ್ಯಕ್ಟ್ ಆಗುವಂಥ ಏಜೆಂಟ್ಸ್ ಅಂತಂದರೆ ಏನು? ವೆದರಿಂಗ್. ಈಗ ನಾನು ಜಸ್ಟ್ ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗೊಂದು ಸ್ಟೋನ್ ಇದೆ. ಸೊ ಈ ಥರದ್ದು ಒಂದು ಸ್ಟೋನ್, ಒಂದೇ ನಿಮಿಷ. ಸೊ ಈ ಥರದೊಂದು ಸ್ಟೋನ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಸೊ ಈಗೊಂದು ಸ್ಟೋನ್ ಇದೆ. ಸೊ ಇಲ್ಲೊಂದು ಏನೋ ಒಂದು ಹೊಂಡ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಸೊ ಈಗ ಮಳೆ ಬಂದಾಗ ಅಲ್ಲೊಂದು ವಾಟರ್ ಡ್ರಾಪ್ಲೆಟ್ಟು ಕೂತ್ಕೊಂಡಿರುತ್ತೆ. ಸೊ ಅದಾದಮೇಲೆ ಜಾಸ್ತಿ ಏನಾದರೂ ಇಲ್ಲಿ ಇದು ಕೋಲ್ಡ್ ಆಗುತ್ತೆ, ಸ್ನೋ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಅದು ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಅದು ಕೂಡ ಇಲ್ಲಿ ಫ್ರ್ಯಾಕ್ಚರು ಆ ಥರದ್ದೆಲ್ಲ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಇದು ಸಪ್ರೇಟ್ ಆಗ್ತಾ ಇರುತ್ತೆ. ಸೊ ಅಂತಂದರೆ ಈ ಪ್ರಾಸೆಸ್ಸು ಅಂದರೆ ಎಕ್ಸ್ಟರ್ನಲ್ಲಿ ಈ ರೀತಿಯಲ್ಲೆಲ್ಲ ಆ್ಯಕ್ಟ್ ಮಾಡ್ತಾ ಇರ್ತವೆ, ನಮಗೆ ಬೇರೆ ಬೇರೆ ಪ್ರಾಸೆಸ್ಸು ಆ್ಯಕ್ಟ್ ಮಾಡ್ತಾ ಇರ್ತವೆ. ಅವನ್ನ ನಾವೇನಂತ ಕರಿತೀವಿ? ವೆದರಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವೆದರಿಂಗ್ ಆಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಎರೋಷನ್ ಆಗಿರ್ಬೋದು, ಒಂದು ಕಡೆ ಇರುವಂಥದ್ದು ಎರೋಷನಿಂದ ಆಗುವಂಥ ಲ್ಯಾಂಡ್ ಫಾರ್ಮ್ಸ್, ಅವನ್ನೆಲ್ಲನೂ ನೋಡೋಣ ನಾವು. ನೆಕ್ಸ್ಟು ಡೆಪಾಸಿಟ್ ಆಗ್ಬೋದು, ಬೇರೆ ಏನಾದ್ರು ಬಂದ್ಬಿಟ್ಟು ಆ ರೀಜನಲ್ ಡೆಪಾಸಿಟ್ ಆಗಿರ್ಬೋದು. ಸೊ ಇನ್ನೊಂದು ಮಾಸ್ ವೇಸ್ಟಿಂಗ್ ಅಂತಲೂ ಕೂಡ ಬರುತ್ತೆ. ಸೊ ಇವೆಲ್ಲದು ನಮಗೆ ಎಕ್ಸೋಜೆನಿಕ್ಕು. ಸೊ ನಮಗೆ ಡಿಫ್ರೆನ್ಸ್ ಏನಾದ್ರು ಕೇಳಿದ್ರೆ, ಕೆಳಗಡೆ ಕೊಟ್ಟಿರೋಂಥ ಆಪ್ಷನ್ಸ್ಗಳಲ್ಲಿ ಯಾವುದು ಎಂಡೋಜೆನಿಕ್, ರೇಡಿಯೋ ಆ್ಯಕ್ಟಿವಿಟಿ, ರೊಟೇಷನ್ನು, ಟೈಡಲ್ಲು, ಫ್ರಿಕ್ಷನ್ನು, ಇದರಲ್ಲಿ ಯಾವುದು ಎಕ್ಸೋಜೆನಿಕ್ ಅಥವಾ ಎಂಡೋಜೆನಿಕ್? ಇದರಲ್ಲಿ ಏನಾದ್ರು ಒಂದು ಕಡೆ ಡೆಪಾಸಿಷನ್ ಅಂತ ಕೊಟ್ಟಿದ್ರೆ ಅದು ನಮಗೆ ಎಕ್ಸೋಜೆನಿಕ್ ಒಂದು ನೆನಪಿಟ್ಕೊಂಡಿರಿ, ಮಿಕ್ಕಿದೆಲ್ಲ ಎಂಡೋಜೆನಿಕ್ ಆಗಿ ನಮಗೆ ಬಂದುಬಿಟ್ಟಿರುತ್ತೆ. ಸೊ ಈ ಎಂಡೋಜೆನಿಕ್ಕಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು ಎರಡನೇ ನಾವು ನೋಡ್ಕೋಬೇಕಾಗಿರೋವಂಥದ್ದು ಅಂತ. ಒಂದು ಬಂದ್ಬಿಟ್ಟು ವಾಲ್ಕ್ಯಾನಿಸಮ್ಮು, ಇನ್ನೊಂದು ಬಂದ್ಬಿಟ್ಟು ನಮಗೆ ಡಯಾಸ್ಟ್ರೋಫಿಸಮ್ ಅಂತ. ಸೊ ವಾಲ್ಕ್ಯಾನಿಸಮ್ ಅಂತೂ ನಾವು ನೋಡ್ಕೊಂಡಿದ್ದೀವಿ, ಯಾವ ಥರ ಆ್ಯಕ್ಟ್ ಮಾಡುತ್ತೆ, ಏನು ಮಾಡುತ್ತೆ ಅಂತ ಹೇಳ್ಬಿಟ್ಟು, ಆಯಿತಾ. ಸೊ ಇನ್ನೊಂದು ಬಂದ್ಬಿಟ್ಟು ನಮಗೆ ಡಯಾಸ್ಟ್ರೋಫಿಸಮ್ ಅಂತಂದರೆ ನಮ್ಗೆ ಏನಾಗುತ್ತೆ? ಸೊ ಡಯಾಸ್ಟ್ರೋಫಿಸಮ್ ಅಂತಂದರೆ ಏನು? ಏನಾದರೂ ಮೂಮೆಂಟ್ ಅಲ್ಲಿ, ಸೊ ಅರ್ತಿನ ಮೂಮೆಂಟು ಮತ್ತು ಎಲಿವೇಷನ್ನು ಅಥವಾ ಬಿಲ್ಡಪ್ ಆದರೆ ಲ್ಯಾಂಡ್ನ, ಅದನ್ನು ನಾವು ಡಯಾಸ್ಟ್ರೋಫಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಲ್ ಪ್ರಾಸೆಸ್ ದಟ್ ಮೂವ್, ಎಲಿವೇಟ್ ಆರ್ ಬಿಲ್ಡಪ್ ಪೋರ್ಷನ್ ಆಫ್ ಅರ್ತ್ಸ್ ಕ್ರಸ್ಟ್, ಇದರಲ್ಲಿ ಕ್ರಸ್ಟ್ ಇನ್ವಾಲ್ವ್ ಆಗಿರುತ್ತೆ, ಅದನ್ನು ನಾವು ಡಯಾಸ್ಟ್ರೋಫಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾವಾಗಲೇ ನೋಡ್ಕೊಂಡಿದ್ದೀವಿ. ಸೊ ಡೈವರ್ಜೆಂಟ್ ಬೌಂಡ್ರಿ ನಮಗೆ ಇಲ್ಲಿ ಸೈಡಲ್ಲಿ ಹೋಗ್ತಾ ಇರುತ್ತೆ, ಅಂತಂದರೆ ಡೈವರ್ಜೆಂಟ್ ಬೌಂಡ್ರಿ ಈ ಥರ ಫಾರ್ಮ್ ಆಗ್ತಾ ಇರುತ್ತೆ ನಮಗೆ. ಅದಾದಮೇಲೆ ಕನ್ವರ್ಜೆಂಟ್ ಬೌಂಡ್ರಿ ಅಂತಂದರೆ ನಾವು ಪ್ರಾಸೆಸ್ನ ಫುಲ್ಲಾಗಿ ನೋಡ್ಕೊಂಡಿದ್ದೀವಿ, ಇಲ್ಲೊಂದು ಕನ್ವರ್ಜ್ ಆಗಿರುತ್ತೆ ಅಂತ. ಅದಾದಮೇಲೆ ನಾವು ಟ್ರಾನ್ಸ್ಫಾರ್ಮ್ ಬೌಂಡ್ರೀಸು ಕೂಡ ನೋಡ್ಕೊಂಡಿದ್ದೀವಿ, ಈ ಥರ ಸ್ಲೈಡ್ ಆಗುತ್ತೆ ಅಂತ. ಸೊ ಈ ಎಲ್ಲದರಲ್ಲೂ ಕೂಡ ಲ್ಯಾಂಡಲ್ಲಿ ಚೇಂಜಸ್ ಆಗ್ತಾಯಿದೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಿ ಮೂಮೆಂಟ್ ಆಗ್ತಾಯಿದೆ, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ ಎಲಿವೇಟ್ ಆಗ್ತಾಯಿದೆ ಲ್ಯಾಂಡು. ಸೊ ಇಲ್ಲಿ ಯಾವುದೇ ಥರದ್ದು ಚೇಂಜಸ್ ಆಗ್ತಾಯಿಲ್ಲ, ಬಟ್ ಅಂದ್ರೂ ಕ್ರಸ್ಟಲ್ಲಿ ಚೇಂಜಸ್ ಆಗ್ತಾ ಇರೋವಂಥದ್ದು. ಸೊ ಈ ಥರ ಪ್ರಾಸೆಸ್ಗಳಿಗೆ ನಾವು ಡಯಾಸ್ಟ್ರೋಫಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಮೂಮೆಂಟು, ಎಲಿವೇಟ್ ಅಥವಾ ಬಿಲ್ಡಪ್ ಏನಾದ್ರು ಆಗ್ತಾಯಿದ್ರೆ ಅರ್ತಿನ ಪೋರ್ಷನ್ನು, ಅದನ್ನು ನಾವು ಡಯಾಸ್ಟ್ರೋಫಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ಎರಡು ಥರದ್ದಿದೆ. ಒಂದು ಬಂದ್ಬಿಟ್ಟು ನಮಗೆ ಓರೋಜೆನಿಕ್ ಡಯಾಸ್ಟ್ರೋಫಿಸಮು. ಸೆಕೆಂಡ್ ಒಂದು ಬಂದ್ಬಿಟ್ಟು ನಮಗೆ ಎಪಿರೋಜೆನಿಕ್ ಡಯಾಸ್ಟ್ರೋಫಿಸಮ್ ಅಂತ. ಸೊ ಎಪಿರೋಜೆನಿಕ್ ಡಯಾಸ್ಟ್ರೋಫಿಸಮ್ ಅಂತಂದರೆ ಇದು ನಮಗೆ ವಾಲ್ಕೆನೋಯಿಂದ ಆಗುವಂಥದ್ದು. ಇದು ಬಂದ್ಬಿಟ್ಟು
ಬೌಂಡ್ರೀಸ್ಗಳಿಂದ ಆಗುವಂಥದ್ದು. ಬೌಂಡ್ರೀಸ್ ಅಂತಂದರೆ ನಾವು ನೋಡ್ಕೊಂಡಿದ್ದೀವಲ್ಲ, ಸೊ ಅಂತಂದರೆ ಕನ್ವರ್ಜೆಂಟ್ ಬೌಂಡ್ರಿ, ಡೈವರ್ಜೆಂಟ್ ಬೌಂಡ್ರಿ, ಟ್ರಾನ್ಸ್ಫಾರ್ಮ್ ಬೌಂಡ್ರೀಸ್, ಅವುಗಳಿಂದ ಆಗುವಂಥದ್ದು. ಡಿಫ್ರೆನ್ಸ್ ಏನು ಹಾಗಂತಂದರೆ, ಈಗ ನೋಡಿ ಎಪಿರೋಜೆನಿಕ್ ಅಂತ ಹೇಳಿ ನಾವು ನೋಡ್ಕೊಂಡ ತಕ್ಷಣ ಫಸ್ಟನ್ನು ಈಗ ಇಲ್ಲಿ ನಾವು ವಾಲ್ಕೆನೋ ನೋಡ್ಕೊಂಡಿದ್ವಿ. ಸೊ ಇಲ್ಲಿಂದ ಮ್ಯಾಗ್ಮಾ ಬಂದು ಈ ಕಡೆ ಎಲ್ಲ ಮ್ಯಾಗ್ಮಾ ಬಿದ್ದುಬಿಟ್ಟು ಇಲ್ಲಿ ಡೆಪಾಸಿಟ್ ಆಗೋಯಿತು. ಸೊ ಇಲ್ಲೊಂದು ಹೊಸದಾಗಿ ಲ್ಯಾಂಡ್ ಫಾರ್ಮ್ ಆಗೋಯ್ತಲ್ವಾ. ಸೊ ಈ ಲ್ಯಾಂಡ್ ಫಾರ್ಮು ಯಾವ ಮೂಮೆಂಟಿಂದ ಆಗಿರೋಂಥದ್ದು? ವರ್ಟಿಕಲ್ ಮೂಮೆಂಟಿಂದ ಆಗಿರೋಂಥದ್ದು. ಲ್ಯಾಂಡ್ ಫಾರ್ಮು ವರ್ಟಿಕಲ್ ಮೂಮೆಂಟಿಂದ ಆಗಿರೋಂಥದ್ದು. ಸೊ ಅದಕ್ಕೆ ಅದನ್ನು ಎಪಿರೋಜೆನಿಕ್ ಅಂತ ಆಗ್ಬಿಟ್ಟು ಕರಿತೀವಿ. ಇನ್ನೊಂದು ನಮಗೆ ಇಲ್ಲಿ ಡೈವರ್ಜೆಂಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಡೈವರ್ಜೆಂಟ್ ಬೌಂಡ್ರಿ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಲಾವಾ ಬರ್ತಾ ಇರುತ್ತೆ. ಅದಾದಮೇಲೆ ಇನ್ನೊಂದು ಬಂದ್ಬಿಟ್ಟು ನಮಗೆ ಕನ್ವರ್ಜೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಇಲ್ಲಿ ಓಷನ್ ಇತ್ತು, ಇಲ್ಲೊಂದಿತ್ತು. ಸೊ ಇಲ್ಲಿ ಕನ್ವರ್ಜೆಂಟ್ ಆಗುತ್ತೆ, ಇನ್ನೊಂದು ಟ್ರಾನ್ಸ್ಫಾರ್ಮ್ ಆಗುತ್ತೆ ಬೌಂಡ್ರೀಸು, ಇನ್ನೊಂದು ಫಾಲ್ಟಿಂಗು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರುವಂಥದ್ದು. ಫಾಲ್ಟಿಂಗ್ ಆ್ಯಕ್ಚುಲಿ ಇನ್ನೂ ಸದ್ಯಕ್ಕೆ ನೋಡ್ಕೊಂಡಿಲ್ಲ, ಬಟ್ ಅದನ್ನು ನೋಡ್ಕೊಂಡಿರ್ತೀವಿ. ಸೊ ಏನು ಅಂತಂದರೆ ಫಾಲ್ಟಿಂಗ್ ಅಂತಂದರೆ ಏನಾಗುತ್ತೆ ನಮಗೆ, ಈಗ ನೋಡಿ ಇಲ್ಲಿ ನಾವೇನು ನೋಡ್ಕೊಂಡಿದ್ವಿ, ಇಲ್ಲಿ ಓಷನ್ ಇತ್ತು, ಅದಾದಮೇಲೆ ಇಲ್ಲಿ ಲ್ಯಾಂಡ್ ಇತ್ತು, ಕ್ರಸ್ಟ್ ಇತ್ತು. ಸೊ ಇವೆರಡೂ ಬಂದಾಗ ನಮಗೇನಾಯಿತು ಅಂತಂದರೆ ಇಲ್ಲಿ ಸಬ್ಡಕ್ಷನ್ ಆಗೋಯಿತು, ಲ್ಯಾಂಡು ಡಿಸ್ಟ್ರಾಯ್ ಆಗೋಯ್ತು ನಮಗೆ ಇಲ್ಲಿ ಅಂತ ಆಗ್ಬಿಟ್ಟು, ಅಂದರೆ ಕ್ರಸ್ಟು ಡಿಸ್ಟ್ರಾಯ್ ಆಗೋಯಿತು ಅಂತ ಆಗ್ಬಿಟ್ಟು. ಅದೇ ನಮಗೆ ಎರಡೂ ಕಡೆ ಲ್ಯಾಂಡು ಅಥವಾ ಕಾಂಟಿನೆಂಟ್ ಇತ್ತು ಅಂತಂದರೆ ಯಾವುದು ಹೆವಿ ಇರುತ್ತೆ ಅದು ಒಳಗಡೆ ಹೋಗುತ್ತೆ. ಇನ್ನೊಂದು ಇರೋವಂಥದ್ದು ಏನಾಗುತ್ತೆ ಅಂತಂದರೆ ನಮಗೆ ಲಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತಲ್ವ. ಸೊ ಇನ್ನೊಂದು ಲಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇಲ್ಲ ಅಂತಂದರೆ ಈ ಕನ್ವರ್ಜ್ ಆದಾಗ ಈ ಹೆವಿ ಇರೋಂಥದ್ದು ಒಳಗಡೆ ಹೋಗ್ತಾ ಇನ್ನೊಂದು ಲಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇದನ್ನು ನಾವು ಫೋಲ್ಡ್ ಮೌಂಟೇನ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಎಲ್ಲಾದರೂ ಒಂದು ಕ್ರ್ಯಾಕ್ ಇರುತ್ತೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ. ಸೊ ಕ್ರ್ಯಾಕಿಂದ ಏನಾಗುತ್ತೆ ಅಂತಂದರೆ ಈ ಥರದ್ದು ಕನ್ವರ್ಜೆಂಟು ಡೈವರ್ಜೆಂಟ್ ಆಗ್ತಿರೋಂಥ ಟೈಮಲ್ಲಿ ಕ್ರ್ಯಾಕಲ್ಲಿ ಯಾವುದೋ ಒಂದು ಎಲಿವೇಷನಲ್ಲಿ ಒಂದು ಕ್ಲೀವೇಜ್ ಇಲ್ಲ ಕ್ರ್ಯಾಕ್ ಏನೋ ಒಂದಿತ್ತು ಅಂತ ಅಂದ್ಕೊಳ್ಳಿ. ಅದರಿಂದಾಗಿ ಸಡನ್ನಾಗಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಅರ್ಥ್ಕ್ವೇಕ್ ಆಗ್ತಾ ಇರುತ್ತೆ. ಸೊ ಅದರಿಂದಾಗಿ ನಮಗೆ ಸಪ್ರೇಟ್ ಆಗ್ತಿರೋಂಥದ್ರಿಂದ ಇಲ್ಲಿ ಫಾಲ್ಟ್ ಥರದ್ದು ಮೌಂಟೇನ್ಸು ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಫಾಲ್ಟ್ ಮೌಂಟೇನ್ಸು ಇವನ್ನೆಲ್ಲ ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ ಇವನ್ನೆಲ್ಲ, ಬಟ್ ಇವಾಗ ಜಸ್ಟ್ ಹೇಳ್ತಾ ಇರೋವಂಥದ್ದು. ಸೊ ಇವುಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ನೀವು ನೋಡ್ಕೊಂಡಿರ್ಬೋದು, ಇದರಲ್ಲಿ ಹಾರಿಜಾಂಟಲ್ ಮೂಮೆಂಟ್ ಆಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ? ಓರೋಜೆನಿಕ್. ಸೊ ಯಾವಾಗಾದರೂ ನಮಗೆ ಓರೋಜೆನಿಕ್ ಅಂತಂದರೆ ಹಾರಿಜಾಂಟಲ್ ಮೂಮೆಂಟ್ ಆಗ್ತಾ ಇರುತ್ತೆ, ಎಪಿರೋಜೆನಿಕ್ ಅಂತಂದರೆ ನಮಗೆ ವರ್ಟಿಕಲ್ ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಈ ಪ್ರಾಸೆಸ್ಸಿಂದ ನಮಗೆ ಏನು ಕ್ರಸ್ಟ್ ಫಾರ್ಮ್ ಆಗಿರುತ್ತೆ, ಇಲ್ಲರೆ ಬಿಲ್ಡಪ್ ಏನಾಗ್ತಾ ಇರುತ್ತಲ್ಲ, ಅದನ್ನು ನಾವು ಡಯಾಸ್ಟ್ರೋಫಿಸಮ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಆ ಪ್ರಾಸೆಸ್ನ ನಾವೇನಂತ ಕರಿತೀವಿ? ಡಯಾಸ್ಟ್ರೋಫಿಸಮ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಡಯಾಸ್ಟ್ರೋಫಿಸಮ್. ಸೊ ಈ ಪಾರ್ಟಲ್ಲಿ ಆ್ಯಕ್ಚುಲಿ ಇಷ್ಟೇ ಸಾಕು, ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗೋಗ್ಬಿಡುತ್ತೆ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಸಖತ್ ಇಂಪಾರ್ಟೆಂಟು, ಅದರಲ್ಲಿ ಏನು ಮಾಡೋಣ ಅಂತಂದರೆ ಬೇರೆ ಥರದ್ದು ಲ್ಯಾಂಡ್ ಫಾರ್ಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಎರೋಷನಿಂದ ಫಾರ್ಮ್ ಆಗುವಂಥ ಲ್ಯಾಂಡ್ ಫಾರ್ಮ್ಸು, ಎರೋಷನಿಂದ ಡೆಪಾಸಿಟ್ ಆಗುವಂಥದ್ದು ಲ್ಯಾಂಡ್ ಫಾರ್ಮ್ಸು. ಸೊ ಈ ಥರದ್ದು ನಮಗೆ ರಿವರಲ್ಲಿ ಎರೋಷನ್ ಆದರೆ, ಡೆಪಾಸಿಟ್ ಆದರೆ ಯಾವ ಥರ ಲ್ಯಾಂಡ್ ಫಾರ್ಮ್ಸು, ಅದಾದಮೇಲೆ ಗ್ಲೇಷಿಯರ್ಸಲ್ಲಿ ಬೇರೆ ಥರದ್ದು ಡೆಫಿನೇಷನ್ಸ್ ಇರುತ್ತೆ. ಸೊ 100% ಸಖತ್ ಇಂಪಾರ್ಟೆಂಟ್ ಇರೋವಂಥದ್ದು ಪಾಯಿಂಟ್ಸ್ ಅದು. ಸೊ ಇಷ್ಟು ನಾವು ನೋಡ್ಕೊಂಡಿರೋವಂಥದ್ದು ಈ ಚಾಪ್ಟರಲ್ಲಿ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ರಿವಿಷನು ಕೂಡ ಚೆನ್ನಾಗಿ ಮಾಡ್ತಾಯಿರಿ.